ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ದ ಲಾಸ್ಟ್ ಒನ್ ಬಂದ್ಬಿಟ್ಟು ಲೀಫ್ ಸ್ಟೆಮ್ ಪ್ಲಾಟ್ ಅಂತ. ಸೊ ಇದನ್ನ ಮುಗಿಸ್ಬಿಟ್ಟು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆಮೇಲೆ ವಿಲ್ ವೈಂಡ್ ಅಪ್ ದಿಸ್ ಚಾಪ್ಟರ್. ಓಕೆ ಓಕೆ, ಮ್ಯೂಟ್ ಮಾಡಬೇಕು. ಲೀಫ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಅಥವಾ ಲೀಫ್ ಸ್ಟೆಮ್ ಪ್ಲಾಟ್ ಅಂತಾನು ಕೂಡ ಕರೀತಾರೆ ಇದನ್ನ. ಲೀಫ್ ಸ್ಟೆಮ್ ಪ್ಲಾಟ್ ಅಥವಾ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಅಂತ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಈಸ್ ಬೇಸಿಕಲಿ ಲೀಫ್ ಸ್ಟೆಮ್ ಪ್ಲಾಟ್ ಇಸ್ ಯುನಿಕ್ ಟೇಬಲ್. ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಗಿವನ್ ಡೇಟಾನ ಎಕ್ಸ್ಪ್ರೆಸ್ ಮಾಡ್ತೀವಿ, ವೇರ್ ದ ವ್ಯಾಲ್ಯೂಸ್ ಆಫ್ ಡೇಟಾ ಸ್ಪ್ಲಿಟ್ ಇನ್ ಟು ಸ್ಟೆಮ್ ಅಂಡ್ ಲೀಫ್ ಅಂತ. ಅಂದ್ರೆ ಇದರಲ್ಲಿ ಯೂಶಲಿ ಏನಾಗುತ್ತೆ, ಇಲ್ಲಿ ಕ್ವಾಂಟಿಟೇಟಿವ್ ಡೇಟಾಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇದು ಯಾವ್ದು ಲೀಫ್ ಸ್ಟೆಮ್ ಪ್ಲಾಟ್ ಅನ್ನೋದೇನಿದೆ, ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದ ಕ್ವಾಂಟಿಟೇಟಿವ್ ಡೇಟಾ, ನಾಟ್ ಫಾರ್ ಕ್ವಾಲಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾದಲ್ಲಿ ನಂಬರ್ಗಳು ಇರಲ್ವಲ್ಲ, ಅದಕ್ಕೋಸ್ಕರ. ಇಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ, ದ ಫಸ್ಟ್ ಡಿಜಿಟ್ ಅಥವಾ 2 ಡಿಜಿಟ್ಸ್ ಇರ್ಬೋದು, ಅದನ್ನ ವಿಲ್ ಬಿ ರಿಟರ್ನ್ ಇನ್ ಸ್ಟೆಮ್ ಅಂತ ಕರಿತೀವಿ. ಅಂಡ್ ದ ಲಾಸ್ಟ್ ಡಿಜಿಟ್ ಅಥವಾ ಲಾಸ್ಟ್ 2 ಡಿಜಿಟ್ಸ್ ಆತರ ಏನಾದ್ರು ಇದ್ದಾಗ ಇಟ್ ಡಿಪೆಂಡ್ಸ್. ಓಕೆನಾ, ವಿಲ್ ರಿಟರ್ನ್ ಇನ್ ಲೀಫ್ ಅಂತ. ಏನು ಅರ್ಥ ಆಗ್ಲಿಲ್ವಲ್ಲ ಸರ್, ಏನೇನೋ ಹೇಳ್ಬಿಟ್ರಿ ಕತೆಗಳನ್ನ ಅಂತ. ವೇಟ್ ಮಾಡಿ. ಓಕೆನಾ, ಈಗ ಸಪೋಸ್ ನೋಡಿ, ಈಗ ಈ ತರ ಬರಿತೀವಿ, 6 ಒಂದು ಬಾರ್ ಹಾಕ್ಬಿಟ್ಟು 7 ಅಂತ ಬರಿತೀವಿ. ಯಾಕೆ ಹಿಂಗ್ ಇದ್ರ ಅರ್ಥ ಏನಂತ ಅಂದ್ರೆ, ಇದರಲ್ಲಿ ಇದನ್ನ 6 ನ ಸ್ಟೆಮ್ ಅಂತ ಕರಿತೀವಿ, ಈ 7 ನ ಲೀಫ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಸ್ಟೆಮ್, ದಿಸ್ ಇಸ್ ವಾಟ್ ಲೀಫ್. ನೋಡಿ, 6 ಆನ್ ದಿ ಸ್ಟೆಮ್ ಅಂಡ್ 7 ಆನ್ ದಿ ಲೀಫ್. ಅಂಡ್ ಅದು ನೆಕ್ಸ್ಟ್ ಇದನ್ನ ಓದ್ಬೇಕಾದ್ರೆ ಹೆಂಗಪ್ಪ ಅಂದ್ರೆ 67 ಅಂತ. ಓಕೆನಾ, ಅಂದ್ರೆ ನಾನು ಹೇಳೋದೆಷ್ಟು ಗೊತ್ತಾ, ವೆರಿ ಸಿಂಪಲ್. 67 ಅಂತ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ನಾ ಈ ತರ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಷ್ಟೇ, 6/7 ಅಂತ. ಓಕೆನಾ, ನೋಡಿ ಈಗ 68 ಅಂತ ಬರ್ದಿದ್ದೀನಿ ನಾನು. 68 ಹೆಂಗ್ ಬರ್ಕೊಂಡಿದೀನಿ, 6/8 ಅಂತ ಬರ್ಕೊಂಡಿದ್ದೀನಿ. 9/0 ಅಂತ ಬರ್ಕೊಂಡಿದೀನಿ. 91 ಹೆಂಗ್ ಬರ್ಕೊಂಡಿದೀನಿ, 9/1 ಅಂತ. 98 ನ 9/8 ಅಂತ. ಅದಲ್ವಾ, ಅಂದ್ರೆ 67 ನಾನು 6/7 ಅಂತ ಬರ್ಕೋತೀನಿ. ಸರ್ ಹಿಂಗೆ ಬರ್ಕೋಬೇಕಾ ಸರ್? ವಾಟ್ ಇನ್ ಕೇಸ್ ಇಫ್ ದೇರ್ ಇಸ್ 3 ನಂಬರ್ಸ್? ಹಿಂಗ್ ಈಗ ಸಪೋಸ್ ಇಫ್ ದ ಡೇಟಾ ಇಸ್ ಗಿವನ್ ಲೈಕ್ ದಿಸ್, 123 125 129 ಅಂತ ಇತ್ತು ಅಂತ ಇಟ್ಕೊಳ್ಳಿ. ಇದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೋದು? ಇದನ್ನ ಹೆಂಗ್ ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಸರ್ವೆ ಮೆಥಡ್ ಅಂತ ಕರಿತೀವಿ. ಅಂದ್ರೆ ಇದನ್ನ ಐ ಕ್ಯಾನ್ ರೈಟ್ ದಿಸ್ ಆಸ್ 12/3 ಅಂತ ಕೂಡ ಬರಿಬಹುದು, ಇದನ್ನ 12/5 ಅಂತ ಬರಿಬಹುದು, ಅಥವಾ ಇದನ್ನ 12/9 ಅಂತ ಬರಿಬಹುದು. ಇಲ್ಲ ಅಂದ್ರೆ ಹಿಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಇಲ್ಲ. ದಿಸ್ ಇಸ್ ಒನ್ ಆಫ್ ದಿ ವೇ. ಇನ್ನೊಂದು ವೇನಲ್ಲಿ ಹಿಂಗೂ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು, 1/28 ಆ ತರ ಬರಿಬಹುದು. ಅಂದ್ರೆ 1/25, ಸ್ವಲ್ಪ 1/25 ಅಥವಾ 1 ಈ ಲೆಫ್ಟ್ ಸೈಡ್ ಅಲ್ಲಿ ಏನ್ ಬರಿತೀವಿ ಅದನ್ನ ಸ್ಟೆಮ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದನ್ನ ಲೆಫ್ಟ್ ಅಲ್ಲಿ ಸ್ಟೆಮ್ ಅಂತ ಕರಿತೀವಿ, ರೈಟ್ ಸೈಡ್ ಇರೋದೇ ಅಂತ ಕರಿತೀವಿ ಲೀಫ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ, ಲೀಫ್ ದೊಡ್ಡದ ಸ್ಟೆಮ್ ದೊಡ್ಡದ? ಇಂಟರ್ನೆಟ್ ಕನೆಕ್ಷನ್
ಯಾರಾದ್ರೂ ರೆಸ್ಪಾಂಡ್ ಮಾಡ್ರಿ. ಎವ್ರಿಥಿಂಗ್ ಇಸ್ ಕ್ಲಿಯರ್? Yes, sir. Yes, sir. sir. ಓಕೆ. ಇಲ್ಲ ಅವಾಗ್ಲೇ ಮಾತಾಡಿದ್ದೆಲ್ಲ ಕೇಳಿಸಿತ್ತ ನಿಮ್ಗೆ? ಇಲ್ಲ sir. ಇಲ್ಲ sir. ಕೇಳಿಸಿರ್ಲಿಲ್ಲ. ಅಷ್ಟೊತ್ತು ಏನ್ ಮಾತಾಡಿದೆ? ಇಲ್ಲ stuck ಆಗಿತ್ತು. ಫಸ್ಟ್ ಇಂದ ಹೇಳ್ಬೇಕು. ಕೇಳಿಸು ಸರ್, ಸ್ಟೆಮ್ ಲೀಫ್ ಎಲ್ಲ ಸ್ಟೆಮ್ ದೊಡ್ಡದಾಗ ಕೇಳಿಸ್ತು. ಸ್ಟೆಮ್ ದೊಡ್ಡದ ಲೀಫ್ ದೊಡ್ಡದ ಕೇಳಿದ್ರಲ್ಲ ಸರ್, ಅಲ್ಲಿ ಮಟ್ಟ ಕಳಿಸ್ತು. ಹೌದಾ? ಓಕೆ ಓಕೆ, ಹಂಗಿದ್ರೆ ಓಕೆ. ಅಂದ್ರೆ ಯಾವ್ದೇ ಒಂದು ನಂಬರ್ನ ನಾವು ಈ ತರ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಈಗ ಸ್ಟೆಮ್ ದೊಡ್ಡದ ಲೀಫ್ ದೊಡ್ಡದ ನಾನು ಕೇಳ್ತೀವಿ ಕ್ವಶನ್. ಸ್ಟೆಮ್ ಮೇನ್ ಅಲ್ವಾ? ದೊಡ್ಡದು ಸ್ಟೆಮ್. ಸ್ಟೆಮ್ ಇಂದನೇ ಲೀಫ್ ಬರೋದು, ಹೌದ್ ತಾನೆ? ಅಷ್ಟೇ. ಓಕೆನಾ? ಸೊ ಈ ತರ ಸ್ಟೆಮ್ ಅಂದ್ರೆ ಇದು. ಈಗ 67 ಅಲ್ಲಿ 6th ಡಿಜಿಟ್ ಏನಿದೆ ಅದು ತಾನೆ, ಅಂದ್ರೆ ಯೂನಿಟ್ ಡಿಜಿಟ್ ಗಳನ್ನ ನಾವು ಇಲ್ಲಿ ಬರಿತಾ ಹೋಗ್ತೀವಿ ಈ ಜಾಗದಲ್ಲಿ. 10 ಡಿಜಿಟ್ಸ್ ಗಳು ಬಂದ್ರೆ ಅದನ್ನ ಯೂನಿಟ್ ಡಿಜಿಟ್ ಗಳನ್ನ ಈ ಕಡೆ ಬರಿತೀವಿ, 10th ಡಿಜಿಟ್ ನ ಬಂದ್ಬಿಟ್ಟು ಸ್ಟೆಮ್ ಅಲ್ಲಿ ಬರಿತೀವಿ. ಓಕೆನಾ? ಸೊ ಇಷ್ಟ, ಇನ್ನೇನ್ ತೊಂದ್ರೆ ಏನಿಲ್ಲ. ಈ ತರ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಲ್ಲ ನಂಬರ್ಸ್ ಗಳನ್ನ. ಏನು ಇದು ಮಾತು ಗೊತ್ತಾಯ್ತು ಸರ್, ಈಗ ಏನು ಯೂಸ್ ಇದರಿಂದ ನಮ್ಗೆ? ಏನೋ ಮಾಡ್ತಿದ್ರಲ್ಲ, ಏನ್ ಮಾಡ್ತಿದ್ರ ಹೇಳಿ ನನಗೆ ಅಂತ ಹೇಳ್ತೀರಲ್ವಾ ಅಲ್ವಾ? ಎಸ್, ಇದರಿಂದ ಏನು ಉಪಯೋಗ ಏನು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸ್ಟೆಪ್ಸ್ ಟು ಫಸ್ಟ್ ಕನ್ಸ್ಟ್ರಕ್ಟ್ ಮಾಡೋದು ಹೇಳ್ಕೊಡ್ತೀನಿ, ಅದಾದ್ಮೇಲೆ ಅದರಿಂದ ಉಪಯೋಗಗಳನ್ನ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸ್ಟೆಪ್ಸ್ ಟು ಕನ್ಸ್ಟ್ರಕ್ಟ್ ಲೀಫ್ ಸ್ಟೆಮ್ ಪ್ಲಾಟ್ ಅಂತ ಇದೆ. ಈ ಸ್ಟೆಪ್ ನ ಓದೋದ್ಕಿಂತ ಮುಂಚೆ ನಾವೇನ್ ಮಾಡ್ತೀನಿ ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ದಟ್ ಅದಾದ್ಮೇಲೆ ಅದನ್ನ ಓದಿ. ನಾನೊಂದು ಎಕ್ಸಾಂಪಲ್ ಮಾಡಿದ್ದಾದ್ಮೇಲೆ ನೀವು ಪ್ರೀವಿಯಸ್ ಸ್ಟೆಪ್ಗಳನ್ನ ಓದ್ತಾ ಹೋಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಯೂಶಲಿ ಏನ್ ಮಾಡ್ತೀವಿ ಅಂತಂದ್ರೆ, let us consider set of data that includes the scores of 7 students. 7 ಜನ ವಿದ್ಯಾರ್ಥಿಗಳಿದ್ದಾರೆ. 7 ಜನ ವಿದ್ಯಾರ್ಥಿಗಳದ್ದು ಸ್ಕೋರ್ ಕೊಟ್ಟಿದ್ದಾನೆ ಇಲ್ಲಿ ಅಲ್ವಾ? 78, 82, 78, 82, 82, 90, 94, 81, 72 ಅಂತ. ಇದಕ್ಕೆ ಲೀಫ್ ಸ್ಟೆಮ್ ಪ್ಲಾಟ್ ಹೆಂಗ್ ಮಾಡೋದು ಅಂತ ಅಂದ್ರೆ ನೋಡಿ, ಫಸ್ಟ್ ಕೆಲಸ ನಮ್ದು, ದ ಫಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಅರೇಂಜ್ ದ ಡೇಟಾ ಇನ್ ದ ಅಸೆಂಡಿಂಗ್ ಆರ್ಡರ್. ಫಸ್ಟ್ ಕೆಲಸ ಏನ್ ಮಾಡ್ಬೇಕಪ್ಪ? ಅಸೆಂಡಿಂಗ್ ಆರ್ಡರ್ ಅರೇಂಜ್ ಮಾಡ್ಬೇಕು. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಫಸ್ಟ್ ಯಾವ್ದು ಬರ್ಬೇಕಪ್ಪ? ಅರೇ ಬರ್ಕೊಳ್ಳಿ ಫಸ್ಟ್. ವಾಟ್ ಈಸ್ ದ ಅರೇ ಹಿಯರ್? 72. ನೆಕ್ಸ್ಟ್ 78, 78, 81, 81, 82, 82 again, 90, 94, 90, 94. 90, 94. ಕ್ಲಿಯರ್ ಅಲ್ವಾ? Yes. ಈಗ ಇದು ಡೇಟಾ ಇದೆ. ಈಗ ನಾವೇನ್ ಮಾಡ್ತೀನಿ ಅಂತ ಅಂದ್ರೆ 2 ಕಾಲಮ್ ಹಾಕೋತೀನಿ. 2 ಕಾಲಮ್ ಹೆಂಗಪ್ಪ ಅಂತ ಅಂದ್ರೆ ಈ ತರ. ಓಕೆ, ಇದು ಸ್ಟೆಮ್ ಅಂತ ಕರಿತೀನಿ, ಇದನ್ನ ಲೀಫ್ ಅಂತ ಕರಿತೀನಿ. ಹೆಂಗ್ ಹಾಕೋತೀನಿ? ಸ್ಟೆಮ್ ಅಂತ ಅಂದ್ರೆ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಫಸ್ಟ್ 10th ಪ್ಲೇಸ್ ಅಲ್ಲಿ ಇದೆ ಅದನ್ನೆಲ್ಲ ಸ್ಟೆಮ್ ಅಲ್ಲಿ ಹಾಕೋತೀನಿ. ಫಸ್ಟ್ ಯಾವ್ದು ನಂಬರ್ ಇರೋದು? 7 ಸ್ಟೆಮ್ ಅಲ್ಲಿ ಹಾಕೊಂಡೆ. ಈಗ ಲೀಫ್ ಅಲ್ಲಿ ಏನ್ ಹಾಕೋಬೇಕು ಅಂದ್ರೆ 2 ಹಾಕೋಬೇಕು. ಓಕೆನಾ? ನೆಕ್ಸ್ಟ್ ನಂಬರ್ ಯಾವ್ದಿದೆ? ಈ 72 ಡೇಟಾ ಮುಗಿದೋಯ್ತು. 72 ನ 7/10 2 ತರ. 78 ಹೆಂಗ್ ಬರ್ಕೊಂಡೆ? 78 ನ 7 ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ, 8 ನ ಇಲ್ಲಿ ಬರ್ದ್ಬಿಡು. ಓಕೆ, ಇದ್ರರ್ಥ 28 ಅಂತ ಅಲ್ಲ, ಇದು 2 ಅಂತ, ಇದು 72, 78 ಅಂತ. ನೆಕ್ಸ್ಟ್ 7 ಕತೆ ಮುಗೀತು. ನೆಕ್ಸ್ಟ್ ಕಮಿಂಗ್ ಟು 8. 8 ಬರ್ಬೇಕು, ಇಲ್ಲಿ 8 ಬರ್ಕೋಬೇಕು. 8 ಅಲ್ಲಿ ನೆಕ್ಸ್ಟ್ ನಂಬರ್ ಏನಿದೆ? ಇಲ್ಲಿ 1. ಆ 1 ಬರ್ಕೋಬೇಕು. ನೆಕ್ಸ್ಟ್ ನಂಬರ್ ಇಲ್ಲಿ ಏನಿದೆ? ಈ ಡೇಟಾ ಕತೆ ಮುಗೀತು. ನೆಕ್ಸ್ಟ್ 80s ಅಲ್ಲಿ ಎಷ್ಟೆಷ್ಟಿದೆ ಅಂತ ಎಲ್ಲ ಇಲ್ಲಿ 80s ಅಲ್ಲೇ ಬರ್ಕೋಬೇಕು. ನೆಕ್ಸ್ಟ್ ಏನಿದೆ ಇಲ್ಲಿ? 2. ನೆಕ್ಸ್ಟ್ ಏನಿದೆ? 2. ಅಗೇನ್ ಔಟ್ ರೈಟ್ 2 ಲೈಕ್ ದಿಸ್, ರೈಟ್? ನೆಕ್ಸ್ಟ್ 9 ಬರಿಬೇಕು. ಈಗ 9 ಬರ್ಕೋತೀಯ. 9 ಅಲ್ಲಿ ನೆಕ್ಸ್ಟ್ ನಂಬರ್ ಏನ್ ಬರಿಬೇಕು? ಇಲ್ಲಿ ಲೀಫ್ ಅಲ್ಲಿ ಏನೇನ್ ಬರಿಬೇಕು? 0. ನೆಕ್ಸ್ಟ್ 4 ಬರಿಬೇಕು. ಇದು ನೆಕ್ಸ್ಟ್ ಯು ಹ್ಯಾವ್ ಟು ಮೆನ್ಷನ್ ಕೀ. ಹೆಂಗೆ ಅಂತ ಅಂದ್ರೆ, ಕೀ ಅಂತ ಮೆನ್ಷನ್ ಮಾಡ್ಬೇಕು. ಕೀ ಹೆಂಗೆ ಅಂತ ಅಂದ್ರೆ 72 ನ ಫಸ್ಟ್ ನಂಬರ್ ಏನಿರುತ್ತೆ ಆ ನಂಬರ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ಯಾ ಅಂತ ನೀನು ಕೀ ಮೆನ್ಷನ್ ಮಾಡ್ಬೇಕು. ಓಕೆನಾ? ಕೀ ಹೆಂಗ್ ಮೆನ್ಷನ್ ಮಾಡ್ತೀರಾ? 72 ನ ಹೆಂಗ್ ಬರ್ದಿದ್ಯಾ ಅಂದ್ರೆ ಇಲ್ಲಿ 7/2 ಅಂತ ಅಂದ್ರೆ ಅರ್ಥ ಮಾಡ್ಕೋತಾನೆ. ಅವಾಗ ಕೀ 72 ನ 7/2 ಅಂತ ಬರ್ದಿದೀನಿ ಅಂತ ಅಂದ್ರೆ ಇಲ್ಲಿ ಇರೋವೆಲ್ಲ ಸ್ಟೆಮ್ ಅಲ್ಲಿ ಇರೋವೆಲ್ಲ 10th ಪ್ಲೇಸ್ ಅಲ್ಲಿ ಇರುವಂತವು ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಈ ತರ ಎಕ್ಸ್ಪ್ರೆಸ್ ಮಾಡೋ ಪ್ರೊಸೀಜರ್ ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಲೀಫ್ ಸ್ಟೆಮ್ ಪ್ಲಾಟ್ ಅಂತ ಕರಿತೀವಿ. ಒಂದು ಡೇಟಾ ಕೊಟ್ರೆ ಲೀಫ್ ಸ್ಟೆಮ್ ಪ್ಲಾಟ್ ಮಾಡೋದು ಹಿಂಗೇನೆ, ಇದನ್ನೇ ಲೀಫ್ ಸ್ಟೆಮ್ ಪ್ಲಾಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ?
ಯಾಕೆ ಇದು ಬೇಕು ಅನ್ನೋದು ಪ್ರಶ್ನೆ. ಯಾಕೆ ಅಂತ ಅಂದ್ರೆ ನಮ್ಮ ಹತ್ರ ತುಂಬಾ ಜಾಸ್ತಿ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್ ಇದ್ದಾಗ ಅದನ್ನ ಪ್ರತಿ ಬಾರಿ ಈಗ 7 ಅನ್ನೋದೇನೆ ಈಗ 72, 71, 79, 78 ಅನ್ನೋವೆ ಒಂದು 50 ಡೇಟಾ ಇದಾವೆ ಅಂತ ಅನ್ಕೋ. 50 ಡೇಟಾದಲ್ಲೂ ಏನೇನು ರಿಪೀಟ್ ಆಗುತ್ತೆ ಹೇಳು? 7 ಅನ್ನೋದು ರಿಪೀಟ್ ಆಗುತ್ತಾ ಇಲ್ಲ? Yes, sir. ಅದ್ರ ಬದಲು 50 ಸರಿ 7 7 7 ಅಂತ ಬರೆಯೋದಕ್ಕೆ ಸಿಂಪಲ್ 7 ಬಾರ್ ಅಂತ ಬರ್ದ್ಬಿಟ್ಟು 2 1 9 8 ಹಿಂಗ್ ಬರ್ಕೊಂಡು ಹೋದ್ರು ಉತ್ತಮ ಅಲ್ಲ? ಅಂದ್ರೆ 50 ಸರಿ 7 ಬರೆಯೋದ್ ತಪ್ಪುತ್ತೆ. ಅಂದ್ರೆ ಇವೆಲ್ಲ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಲ್ಲಿ ನಿಮ್ಗೆ ಯೂಸ್ಫುಲ್ ಆಗತ್ತೆ ಇದೆಲ್ಲ. ಅಂದ್ರೆ ಆದಷ್ಟು ನಾವ್ ಏನ್ ಮಾಡ್ತೀವಿ, ವಿ ಆರ್ ಸಿಂಪ್ಲಿಫೈಯಿಂಗ್ ದ ಥಿಂಗ್ಸ್. ಕಾಂಪ್ಲಿಕೇಶನ್ ವಿಷಯಗಳನ್ನ ಸಿಂಪಲ್ ಆಗಿ ಹೇಳೋದ್ರ ಕಡೆ ನಾವು ಗಮನ ಕೊಡ್ತೀವಿ. ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಅದನ್ನೇ ಮಾಡೋದು. ವಿ ಆರ್ ಸಿಂಪ್ಲಿಫೈಯಿಂಗ್ ದ ಥಿಂಗ್ಸ್. ಹಂಗಾಗಿ 7 ಅಂತ 50 ಸರಿ ಬರೆಯೋದ್ರ ಬದಲು ಒಂದೇ ಸರಿ 7 ಅಂತ ಬರ್ದ್ಬಿಟ್ರು ಯೂನಿಟ್ ಡಿಜಿಟಲ್ ಪ್ಲೇಸ್ಗಳನ್ನ ಹೇಳಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ಅದೇ ಯು ಶುಡ್ ನೋ ದ ಮೆಥಡ್. ಎವ್ರಿವನ್ ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಲೀಫ್ ಸ್ಟೆಮ್ ಪ್ಲಾಟ್ ಯಾರು ಅಂತ ನಿಮ್ಮ ಅಪ್ಪಂಗೆ ಹೋಗಿ ತೋರಿಸಿದ್ರೆ ಗೊತ್ತಾಗೋದಿಲ್ಲ ಅದು. ಓಕೆ, ಯಾರ್ಯಾರು ಅನಾಲಿಸಿಸ್ ನಲ್ಲಿ ಇರ್ತೀರಿ, ಯಾರ್ಯಾರು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡ್ತಾ ಇರ್ತೀರಾ, ಅವ್ರಿಗೆ ಅರ್ಥ ಆಗುತ್ತೆ ಲೀಫ್ ಸ್ಟೆಮ್ ಪ್ಲಾಟ್ ಅನ್ನೋದು ಇಟ್ ಇಸ್ ಎ ಮೆಥಡ್. ಯಾರೋ ಒಬ್ಬ ಡೇಟಾ ತಗೊಬಂದು ಕೊಟ್ಟಾಗ ಅವನಿಗೆ ಗೊತ್ತಾಗುತ್ತೆ, ಓ ದಿಸ್ ಇಸ್ ಲೀಫ್ ಸ್ಟೆಮ್ ಮೆಥಡ್. ಓಕೆನಾ? ಅವನಿಗೆ ಗೊತ್ತಾದ್ರೆ ಅವ್ನು ಅನಾಲಿಸಿಸ್ ಮಾಡ್ಬೋದು. ಈಗ ನನಗೆ ಗೊತ್ತು, ಐ ನೋ ಲೀಫ್ ಸ್ಟೆಮ್ ಮೆಥಡ್ ವಾಟ್ ಇಟ್ ಈಸ್ ಅಂತ. ಓಕೆನಾ? ಸೊ ಹಾಗಾಗಿ ನನಗೆ ಗೊತ್ತು, ನನಗೆ ಇದು ಇಲ್ಲಿರೋ ಪಾಯಿಂಟ್ಸ್ ಇಟ್ಕೊಂಡು ನಾನು ಯಾವ ಡೇಟಾ ಇದೆ ಅಂತ ಹೇಳ್ಬೋದು ನನಗೆ. ಅತಲ್ವಾ? ಇದು ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ನಾನೇ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಈಗ ಲೆಟ್ ಅಸ್ ರಿವರ್ಸ್ ದ ಮ್ಯಾನರ್ ರಿವರ್ಸ್ ಮಾಡ್ತೀನಿ. ಹೆಂಗ್ ರಿವರ್ಸ್ ಮಾಡ್ತೀನಿ ಅಂತ ಅಂದ್ರೆ ನೋಡಿ, ಈಗ ನಾನೇ ಒಂದು ಲೀಸ್ಟ್ ಸ್ಟೆಮ್ ಪ್ಲಾಟ್ ಕೊಡ್ತೀನಿ. ಅದ್ರಲ್ಲಿ ಎಷ್ಟು ಡೇಟಾ ಪಾಯಿಂಟ್ಸ್ ಇದಾವೆ ಅಂತ ಹೇಳ್ಬೇಕು. ಇದ್ರಲ್ಲಿ ಟೋಟಲ್ ಎಷ್ಟು ಡೇಟಾ ಪಾಯಿಂಟ್ಸ್ ಇದಾವೆ ನೋಡು, ಎಷ್ಟಿದಾವೆ ಡೇಟಾ ಪಾಯಿಂಟ್ಸ್? 7 ಇದಾವಲ್ವಾ? ನೋಡು, ಈ ಲೀಫ್ ಸ್ಟೆಮ್ ಪ್ಲಾಟ್ ಅಲ್ಲಿ 7 ಅಂತ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಅಂತ ಅಂದ್ರೆ ನೋಡಿ, ಈಗ ಇಲ್ಲಿ ಕೌಂಟ್ ಮಾಡ್ಬೇಕು. ಲೀಫ್ ಅಲ್ಲಿ ಎಷ್ಟಿದಾವೆ ಅವೆಲ್ಲಾ ಪಾಯಿಂಟ್ಸ್ ಕೌಂಟ್ ಮಾಡಿದ್ರೆ 7 ಬರುತ್ತೆ ನೋಡೋದು. 1 2 3 4 5 6 7 ಪಾಯಿಂಟ್ ಇದಾವೆ ಅದಲ್ವಾ? ಅಂದ್ರೆ ಟೋಟಲ್ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್ ನಮಗೆ ಗೊತ್ತಾಗದ ಹೆಂಗಪ್ಪ ಅಂತ ಅಂದ್ರೆ ಯು ಹ್ಯಾವ್ ಟು ಕೌಂಟ್ ಆಲ್ ದ ನಂಬರ್ಸ್ ಇನ್ ಲೀಫ್ ಕಾಲಮ್. ಓಕೆನಾ? ಈಗ ನಾನು ಸ್ಟೆಮ್ ಕೊಡ್ತೀನಿ, ಸುಮ್ಮನೆ ಒಂದು ಎಕ್ಸಾಂಪಲ್, ಇನ್ನೊಂದು ಲೀಫ್ ಕೊಡ್ತೀನಿ. ಓಕೆನಾ? ಈಗ ನೋಡಿ, 6 1 8 9, ಓಕೆ, 7 0 4 1 8 1 0 2. ಇಲ್ಲಿ 102 ಅಂತ ಕೊಡಕ್ ಬರಲ್ಲ, ಇರ್ಲಿ ಸುಮ್ನೆ ಹಂಗೆ ಕೊಟ್ಟೆ, ಇಲ್ಲಿ ತೊಂದ್ರೆ ಏನಿಲ್ಲ. ಆಕ್ಚುಲಿ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಇರ್ಬೇಕು ಯಾವತ್ತೂ ಕೂಡ, ಅರೇ ಮಾಡಿರ್ತೀವಲ್ವಾ. ಈಗ 9 ಅಲ್ಲಿ 4, ಇಲ್ಲಿ 5 ಇದೆ. ನಾನ್ ನಿಮಗೆ ಕ್ವಶನ್ ಕೇಳೋದಿಷ್ಟೇ. ಇದು ಲೀಫ್ ಸ್ಟೆಮ್ ಪ್ಲಾಟ್. ಕೀ ಅಂತ ಕೊಡ್ತೀನಿ ನಾನು, ಇಲ್ಲೊಂದು ಕೀ ಅಂತ ಮೆನ್ಷನ್ ಮಾಡ್ಲೇಬೇಕು ಎಲ್ಲೇ ಕೂಡ. ಓಕೆನಾ? 6/1 ನಾನು ಅಂತ ಬರೀಬಹುದು, 61 ಅಂತ ಬರೀಬಹುದು. ಓಕೆ, ನಾನ್ ನಿಮಗೆ ಕೇಳೋ ಕ್ವಶನ್ ಇಷ್ಟೇ, ನಾನು ಎಷ್ಟು ಡೇಟಾ ಪಾಯಿಂಟ್ಸ್ ನ ಸ್ಟಡಿ ಮಾಡ್ತಾ ಇದ್ದೀನಿ. ಹೌ ಮೆನಿ ಡೇಟಾ ಪಾಯಿಂಟ್ಸ್ ಆರ್ ದೇ? 11. ಅಂದ್ರೆ 6 ನಲ್ಲಿ 3 ಇದಾವೆ, 7 ನಲ್ಲೂ 3 ಇದಾವೆ, 8 ಅಲ್ಲೂ 3 ಇದಾವೆ, ಓಕೆ, 9 ಅಲ್ಲೂ ಕೂಡ 9 ಅಲ್ಲಿ 2 ಇದಾವೆ. ಟೋಟಲ್ ಎಷ್ಟಾಗುತ್ತೆ? 11 ಡೇಟಾ ಪಾಯಿಂಟ್ಸ್ ಇದಾವೆ. ಯಾವ್ಯಾವ 11 ಡೇಟಾ ಹೇಳಿ ಅಂತ ಹೆಂಗ್ ಹೇಳ್ತೀರಾ ನೀವೀಗ? ಫಸ್ಟ್ ಡೇಟಾ ಯಾವುದು? 61. 61, 68, 69, 70. 70, 71. 74. ಆಕ್ಚುಲಿ 71 ಫಸ್ಟ್ ಬರೀಬೇಕು, ನಾನು ಇಲ್ಲಿ ತಪ್ಪು ಬರ್ದೆ. ಓಕೆನಾ? ಆಕ್ಚುಲಿ ಹಿಂಗ್ ಬರೆಯಂಗಿಲ್ಲ. ಫಸ್ಟ್ 71 ಬರುತ್ತೆ, ಆಮೇಲೆ 4 ಬರುತ್ತೆ. ಓಕೆನಾ? 71, ದೆನ್ 74, ದೆನ್ 80, ಆಮೇಲೆ 81, 82, ಅಷ್ಟೇ, 94, 95. ಅರ್ಥ ಆಯ್ತಲ್ವಾ? ಸೊ ಈಗ ನಮ್ಮ ಹುಡುಗರ್ಗೆ ನಾನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ ಇಷ್ಟೇ, ಒಂದು ಡೇಟಾಗಳನ್ನ ಕೊಟ್ರೆ ಅದನ್ನ ಲೀಫ್ ಸ್ಟೆಮ್ ಪ್ಲಾಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿರಬೇಕು, ಒಂದು ಕತೆ. ಲೀಫ್ ಸ್ಟೆಮ್ ಪ್ಲಾಟ್ ಕೊಟ್ರೆ ಅದರಿಂದ ಡೇಟಾ ಪಾಯಿಂಟ್ಸ್ ಎಷ್ಟಿದಾವೆ ಅಂತ ಗೊತ್ತಿರಬೇಕು, ಅವು ಯಾವ್ಯಾವ ಡೇಟಾಗಳು ಅಂತ ಹೇಳೋದು ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಸೊ ಇಷ್ಟು, ಇದನ್ನ ನಾವು ಮಾಡ್ತಾ ಹೋಗ್ತೀವಿ. ಈಗ ನಿಮ್ಗೆ ಏನದು ಲಾಂಗ್ ಜಂಪು, ಹೈ ಜಂಪು ಇದನ್ ಮಾಡ್ಬೇಕಾದ್ರೆ ಟ್ರಯಲ್ಗಳು ಇರ್ತವೆ, ಒಂದ್ 7-8 ಟ್ರಯಲ್ಗಳು ಇರ್ತವೆ. ಅಂತ ಕೇಸ್ನೆಲ್ಲ ಇಲ್ಲೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಓಕೆನಾ? ಸೊ ದಟ್ ಈಸ್ ಆಲ್.
ಸರ್ ಇದರಲ್ಲಿ 3 ಡಿಜಿಟ್ ಕೊಡಲ್ಲಲ್ವಾ? 3 ಡಿಜಿಟ್ ಕೊಟ್ಟರು ಕೂಡ ಮಾಡ್ಬೋದಲ್ಲ, ಏನ್ ಸಮಸ್ಯೆ ಇದೆ? 3 ಡಿಜಿಟ್ ಕೊಟ್ಟರು ಈಗ ನಾನು ನೋಡಿ ಸಪೋಸ್ ನೋಡ್ಕೊಳ್ತೀನಿ, ಈಗ ಮುಂದೆ ಬರುತ್ತೆ ಅನ್ಸುತ್ತೆ ನೋಡಂತ. ಓಕೆನಾ? ನೋಡಿ ಫಸ್ಟ್ ಈ ತರ ಕ್ವಶನ್ ಕೊಟ್ಟಾಗ ಏನ್ ನೋಡ್ಬೇಕು, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಜೋಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ದಿಸ್ ಇಸ್ ದ ಲೀಫ್ ಸ್ಟೆಮ್ ಪ್ಲಾಟ್. ಸ್ಟೆಮ್ ಫಸ್ಟ್ ಬರಿಬೇಕು. ನಾನು ಅವಾಗಲೇ ಇದನ್ನ ತಾನೇ ಬರ್ದಿದ್ದು, ಎಸ್ ಸರ್. ಇದನ್ನೇ ನಾನು ಅಟ್ಲೀಸ್ಟ್ ಈ ತರ ಕಾಲಮ್ ಎಲ್ಲ ಇರೋದಿಲ್ಲ, ನಾನು ಹಾಕದ್ಮೇಲೆ ಆ ತರ ಕಾಲಮ್ ಇರುತ್ತೆ. ಅದಾದ್ಮೇಲೆ ಅಟ್ ದಿ ಎಂಡ್ ಯು ಹ್ಯಾವ್ ಟು ಮೆನ್ಷನ್ ದ ಕೀ ಅಂತ ಮೆನ್ಷನ್ ಮಾಡ್ಲೇಬೇಕು. ಏನಂತ ಕೀ ಏನಂತ ಬರಿಬೇಕು? ಇಲ್ಲಿ ಯಾವ್ದಾದ್ರು ಒಂದನ್ನ ತಗೊಂಡು ಹೇಳಿದ್ರೆ ಸಾಕು. ಅಂದ್ರೆ 7/2 ಇದನ್ನ ಏನಂತ ಬರೀತೀನಿ ನಾನು? 72 ಅಂತ ನೀನ್ ಕೀ ಮೆನ್ಷನ್ ಮಾಡ್ಬೇಕು. ಅಂದ್ರೆ ಯಾಕೆ ಇದನ್ನ ಮೆನ್ಷನ್ ಮಾಡ್ಬೇಕು ಅಂತ ಅಂದ್ರೆ, ನೀನ್ ಹೇಳ್ದಲ್ಲ ಈಗ 3 ಡಿಜಿಟ್ ಇದ್ರೆ ಏನಾಗುತ್ತೆ ಸರ್ ಅಂತ. ಅಂದ್ರೆ ಇದ್ರ ಅರ್ಥ ನಿನ್ ಸ್ಟೆಮ್ ಅಲ್ಲಿ ಬರ್ದಿರೋದು 10th ಡಿಜಿಟ್ 10th ಪ್ಲೇಸ್ ಅಲ್ಲಿ ಇರೋದು, ಲೀಫ್ ಅಲ್ಲಿ ಬರ್ದಿರೋದು ಯೂನಿಟ್ ಪ್ಲೇಸ್ ಅಲ್ಲಿ ಇರೋದು ಅಂತ. ಓಕೆನಾ? ಅದು ಗೊತ್ತಾಗ್ಲಿ ಅಂತಾನ ಅವನೇನ್ ಮಾಡ್ತಾನೆ, ಕೀ ಅಂತ ಪ್ರತಿಯೊಂದು ಲೀಫ್ ಸ್ಟೆಮ್ ಪ್ಲಾಟ್ ನಲ್ಲೂ ಬರಿಬೇಕು ಅವನು. ಓಕೆನಾ? ಇಷ್ಟು ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೀವು ಈ ಕ್ವಶನ್ ಓದಕ್ ಹೋಗ್ಬೇಡಿ, ಆಮೇಲೆ ಓದೋಣ. ಈಗ ಇನ್ನೊಂದು ಹೇಳಿದ್ರಿ ನೀವು, ಯಾವುದು 3 ಡಿಜಿಟ್ ಕೊಟ್ರೆ ಹೆಂಗೆ ಅಂತ. 3 ಡಿಜಿಟ್ ಕೊಟ್ರೆ ಹೆಂಗೆ? ಈಗ ಸಪೋಸ್ ನೋಡು 128, 129, 134, 137, 151, 153. ಓಕೆನಾ? ಇದನ್ನ ಎಕ್ಸ್ಪ್ರೆಸ್ ಮಾಡಿ ಲೀಫ್ ಸ್ಟೆಮ್ ಪ್ಲಾಟ್ ಅಲ್ಲಿ. 12 stems, ಸ್ಟೆಮ್ sir, ಅಂತ 8 ಬರ್ಕೋಬೇಕು. ನೋಡು ಸ್ಟೆಮ್, ಇದು ಲೀಫ್. ನಾನೇನ್ ಮಾಡ್ತೀನಿ, 10 ಯೂನಿಟ್ ನ ತಗೊಂಡ್ಬಿಡ್ತೀನಿ. ಇಲ್ಲಿ ನಾನು 12 ಬರೆದು ಬಿಡ್ತೀನಿ. ಇಲ್ಲಿ ಸ್ಟೆಮ್ ಅಲ್ಲಿ 12 ಬರೀತೀನಿ. ಓಕೆನಾ? 8, 9. ಇಲ್ಲಿ ಏನ್ ಬರಿಬೇಕಂದ್ರೆ ನಾನು ಇಲ್ಲಿ 8 ಬರಿಬೇಕು, ನೆಕ್ಸ್ಟ್ 9. 9 ಬರಿಬೇಕು ಅಷ್ಟೇ. ನೆಕ್ಸ್ಟ್ ಇಲ್ಲಿ 13 ತಗೊಂತೀನಿ. 13 ತಗೊಂಡಾಗ 4, 7. 4, 7. 7, ನೆಕ್ಸ್ಟ್ 15 ತಗೊಂತೀನಿ. 1, 1, 3. 3. ಹಿಂಗ್ ಬರಿಬೇಕು. ಅದಾದ್ಮೇಲೆ ಏನ್ ಬರಿಬೇಕು ನೀನ್ ಇಲ್ಲಿ? ಕೀ ಬರಿಬೇಕು. ಏನ್ ಕೀ ಬರಿಬೇಕು ಇಲ್ಲಿ? 12/8. 12/8 ಹಿಂಗಂದ್ರೆ ಏನು? 128 ಅಂತ ತಿಳ್ಕೊಳಪ್ಪ ಅಂತ. ಅವಾಗ ಯಾರು ಅನಾಲಿಸಿಸ್ ಮಾಡ್ತಾನೆ ಅವನಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ಸ್ಟೆಮ್ ಅಲ್ಲಿ ಇರೋಂಥವೆಲ್ಲ 10th ಏನದು 100th ಪ್ಲೇಸ್ ನಲ್ಲಿ ಇರೋವಂಥವು ಅಂತ. ಅಂದ್ರೆ 120 ಅಂತ ಇದು. 120 + 8 128, 120 + 9 129 ಆ ತರ. ಓಕೆನಾ? ಅವ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೀ ಮೆನ್ಷನ್ ಮಾಡ್ತಾನಷ್ಟೇ. ಸೊ ಇಸ್ ಇಟ್ ಕ್ಲಿಯರ್? Yes sir. ಓಕೆ, ನೌ ಇಫ್ ದಟ್ ಈಸ್ ಕ್ಲಿಯರ್, ನೌ ಏನೋ ಡೌಟ್ ಇದೆಯೇನಪ್ಪ? ಓಕೆ, ಇಲ್ಲೊಂದು ಕ್ವಶನ್ ಇದೆ, ಈ ಕ್ವಶನ್ಗೆ ಆನ್ಸರ್ ಮಾಡಿ. ಈಗ ನಾನು ಕೇಳೋದು ಮಾಡಿ. ಗಿವನ್ ದ ಸ್ಟೆಮ್ ಪ್ಲಾಟ್ ಕೊಟ್ಟಿದ್ದಾನೆ, ಹೂ ಅಟೆಂಡೆಡ್ ಅನ್ ಎಲೆಕ್ಷನ್ ಕ್ಯಾಂಪೇನ್ ಫ್ರಮ್ ವೇರಿಯಸ್ ಪ್ಲೇಸಸ್, ಜಿಮ್ ಈಸ್ ಟ್ರೈಂಗ್ ಟು ರೀಡ್ ದ ಪ್ಲಾಟ್. ಓಕೆನಾ? ಜಿಮ್ ಅಂತ ಏನಿದ್ದಾನೆ, ಜಿಮ್. ಓಕೆನಾ? ಅವನು ಈ ಪ್ಲಾಟ್ ನ ಓದಬೇಕಂತೆ. ಬಟ್ ಈ ಹ್ಯಾಸ್ ನೋ, ಏನೋ ಕೊಟ್ಟಿದ್ದಾನಲ್ಲ ಗುರು, ತಲೆ ಕೆಟ್ಟವನು. ಜಿಮ್ ಈಸ್ ಟ್ರೈಂಗ್ ಟು ರೀಡ್ ದ ಪ್ಲಾಟ್ ಅಂತೆ, ಬಟ್ ಈ ಹ್ಯಾಸ್ ಮೆನಿ ಡೌಟ್ಸ್ ಅಂತೆ. ಕ್ಯಾನ್ ಯು ಕ್ಲಾರಿಫೈ ದೆಮ್? ನೀವೇ ಕ್ಲಾರಿಫೈ ಮಾಡ್ರಪ್ಪ. ಜಿಮ್ಗೆ ಯಾರಿಗೆ? ಜಿಮ್ ನಿನ್ ಫ್ರೆಂಡ್ ಜಿಮ್ ಇದಾನಲ್ಲ, ಅವ್ನಿಗೆ ಕ್ಲಾರಿಫೈ ಮಾಡ್ಬೇಕಂತ. ಇದು ಅರ್ಥ ಆಗ್ತಿಲ್ವಂತ ಅವ್ನಿಗೆ ಲೀಫ್ ಸ್ಟೆಮ್ ಪ್ಲಾಟ್. ಅವ್ನು ಕೇಳ್ತಾವ್ನೀಗ, ಅವ್ನ ಫಸ್ಟ್ ಕ್ವಶನ್ ಏನು? ವಾಟ್ ಆರ್ ದ ಡೇಟಾ ವ್ಯಾಲ್ಯೂಸ್ ಆಫ್ ದ ಸ್ಟೆಮ್ 2? ಸ್ಟೆಮ್ 2 ನಲ್ಲಿ ಇರೋಂತ ಡೇಟಾ ವ್ಯಾಲ್ಯೂಸ್ ಯಾವ್ಯಾವು ಅಂತ ಕೇಳ್ತಿದ್ದಾನೆ ನಮ್ಮ ಅಂತಮ್ಮ. ಹೇಳು. 23 and 20. ಅಷ್ಟೇ ರಾಜು, 23 ಮತ್ತೆ 28. ಕ್ಲಿಯರ್ ಆತಲ್ವಾ? ಫಸ್ಟ್ ಕ್ವಶನ್ ಆನ್ಸರ್ ಸಿಕ್ಕು. ನಮ್ಮ ಹುಡುಗರು ಹೇಳಿದ್ರು. ಯಾರಿಗೆ ಹೇಳಿದ್ರು? Jim. ಜಿಮ್. ಅಲ್ಲ, ಹೌ ಮೆನಿ ವ್ಯಾಲ್ಯೂಸ್ ಆರ್ ಲೆಸ್ ದ್ಯಾನ್ 16? 16 ಗಿಂತ ಲೆಸ್ ದ್ಯಾನ್ ಇರುವಂತ ವೆಸ್ಟ್ ವ್ಯಾಲ್ಯೂಸ್ ಇದಾವೆ ಅಂತ ಕೇಳ್ತಿದ್ದಾನೆ. ಇಲ್ಲಿ 16 ಅಂದ್ರೆ ಯಾವ್ದು? ಡೇಟಾ ಪಾಯಿಂಟ್ಸ್ ಹೇಳ್ಬಿಡಿ. ಡೇಟಾ ಪಾಯಿಂಟ್ಸ್ ಯಾವ ಹೇಳಿ? 14. 14, 16 ಅದೇ ತರ ಹೋಗ್ತಾ ಇರುತ್ತೆ. ಯಾವ್ದು ನೆಕ್ಸ್ಟ್ ಹೇಳ್ಬಿಡಿ ಹಂಗೇನೆ. 23, 28, 32, 40, 40, 41. ಓಕೆನಾ? ಈ ತರ ಟೋಟಲ್ ಡೇಟಾ ಪಾಯಿಂಟ್ಸ್ ಎಷ್ಟು ಅಂತ ಕೇಳಿದ್ರೆ ಹೇಳ್ಬೋದಲ್ಲ ನೀನು. ಈ ತರ ಬರ್ಕೊಂಡೇ ಹೇಳ್ಬೇಕಂತ ಏನಿಲ್ಲ. ಇಲ್ಲಿ 2 ಇದಾವೆ, 2, 3, 5, 5, 3, ಒಂದ್ ಸೆಕೆಂಡ್, 2, 3, 8 ಅಲ್ವಾ? Yes sir. ಟೋಟಲ್ ಡೇಟಾ less than ಪಾಯಿಂಟ್ಸ್ 16 ಅಂದಿದ್ದಾರೆ. ಅಲ್ಲ, ಇಲ್ಲಿ ನಾನು ಕೇಳೋ ಕ್ವಶನ್ ಟೋಟಲ್ ಡೇಟಾ ಪಾಯಿಂಟ್ಸ್ 8. ಲೆಸ್ ದ್ಯಾನ್ 16 ಅಂತ ಅಂದ್ರೆ 2 ಇದಾವೆ. ಓಕೆನಾ? ಲೆಸ್ ದ್ಯಾನ್ 16 ಅಂತಂದ್ರೆ ನೋಡು 6 ಬಿಟ್ಬಿಟ್ಟು 2 ಮಾತ್ರ ನೋಡ್ಬೇಕು. ಇಲ್ಲಿ 2 ಪಾಯಿಂಟ್ ಇದಾವೆ. ಅರ್ಥ ಆಯ್ತಲ್ವಾ? ಜಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹೇಳಪ್ಪ ಜಿಮ್. Yes sir. ಓಕೆನಾ? ನೋಡು 23, 28 ಆರ್ ದ ಡೇಟಾ ವ್ಯಾಲ್ಯೂಸ್ ಆಫ್ ದ. ಓಹ್, ಯಾರಪ್ಪ ಇದು? ಜಿಮ್ಗೆ ಹೋಗ್ತಿದ್ಯೇನಪ್ಪ? 2 ವ್ಯಾಲ್ಯೂಸ್ ಆರ್ ಲೆಸ್ ದ್ಯಾನ್
16. So it is very clear, I think. Yes. Richard is trying. Oh, Anna Banda. Anna Banda. Anna Banda. Richard is trying to read the plot. ಅವನಿಗೂ ಗೊತ್ತಿಲ್ವಂತೆ ಯಾರಿಗೆ ರಿಚರ್ಡ್ಗೆ. ಇಸ್ ಟೀಚರ್ ಇಸ್ ಗಿವನ್ ನಿಮ್ ಸ್ಟೆಮ್ ಪ್ಲಾಟ್ ನನ್ನಂತ ಯಾರೋ ಕೊಟ್ಬಿಟ್ಟ ಸ್ಟೆಮ್ ಪ್ಲಾಟ್ ವರ್ಕ್ ಶೀಟ್ ಅಂತ. ಕೆನ್ ಯು ಹೆಲ್ಪ್ ಹಿಮ್? ಬಂದ್ ನಿನ್ನ ಹತ್ರ ಕೇಳ್ತಾವನೆ ಯಾರು ರಿಚರ್ಡ್. ಹೇಳಪ್ಪ ಮಾರಾಯ ಹೆಲ್ಪ್ ಮಾಡಯ್ಯ ನನಗೊಂಚೂರು ಅಂತ. ಮಾಡ್ತೀಯಾ ಇಲ್ವಾ ನೀನೀಗ? ಮಾಡ್ಬೇಕು. ಫ್ರೆಂಡ್ಸ್ ಗಳಲ್ವಾ, ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರೆ ಇನ್ಯಾರಿಗೆ ಮಾಡ್ಬೇಕು? ವಾಟ್ ಈಸ್ ದ ಮೋಡ್ ಆಫ್ ದಿ ಪ್ಲಾಟ್ ಅಂತ ಕೇಳಿ. ಮೋಡ್ ಅಂತ ಅಂದ್ರೆ ನಿಮಗೆ ಗೊತ್ತಿರ್ಬೇಕು. ನೋಡು, ಮೋನು, ಮೋಡು, ಮೀನು, ಮೀಡಿಯನ್ನು ಅಂತ ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೇಕಿತ್ತು. ಹೇಳಿದ್ದೀನಿ ಅನ್ಕೊಂಡು ನಾನು. ಮೋಡ್ ಅಂತ ಅಂದ್ರೆ ಹೆಂಗ್ ಗೊತ್ತಾ? ಅರ್ಥ ಮಾಡ್ಕೊ. ಮೋಡ್ ಅಂತ ಅಂದ್ರೆ ನಾನು ಅವತ್ತು ಹೇಳಿದ್ದೆ, ಜಾಸ್ತಿ ಟೈಮ್ ಫ್ರೀಕ್ವೆನ್ಸಿ ಜಾಸ್ತಿ ಇರೋದೇ ಮೋಡು. ಅಂದ್ರೆ ಯಾವ ಡೇಟಾ ಜಾಸ್ತಿ ಟೈಮ್ ರಿಪೀಟ್ ಆಗಿದೆ ಅದೇ ಮೋಡ್ ಅಂತ ಕರಿತೀವಿ. ಅಂದ್ರೆ ನೋಡಿ, ಈಗ ಈ ಡೇಟಾಗಳನ್ನ ಹೇಳ್ತಾ ಹೋಗಿ, ಡೇಟಾ ವ್ಯಾಲ್ಯೂಸ್ ಎಷ್ಟಿದೆ ಕೌಂಟ್ ಮಾಡಿ. ಈಗ ಯಾವ ಇದಾವೆ ಹಂಗೆ ಹೇಳ್ತಾ ಹೋಗಿ. 12, 12, 14, 21, 25, 28, 32, 34, 36, 50, 53, 54, 54, 62, 65, 67, 83, 88, 89, 91 ಇಷ್ಟು ಪಾಯಿಂಟ್ಸ್ ಇದಾವೆ. ಎಲ್ಲ ಬರ್ಕೊಳ್ಳೋ. ನೋಡಿ, ಈಗ ಈ ಟೇಬಲ್ ಇರತ್ತೆ ಎಷ್ಟು ನೀಟಾಗಿ ಅರ್ಥ ಮಾಡಿ. ನನಗೆ ಗೊತ್ತಿರೋದಕ್ಕೆ ನಾನು ಇಷ್ಟು ಡೇಟಾಗಳನ್ನ ಬರಿ ಅಂತ ಅಂದ್ರೆ ತುಂಬಾ ಲೆಂತಿ ಆಗುತ್ತಲ್ವಾ ಬರೆಯೋದಿಕ್ಕೆ. ಸೊ ನೋಡಿದೆ, ಈಸಿಲಿ ಎಕ್ಸ್ಪ್ರೆಸ್ ಆಗೋಂತ ಡೇಟಾ ಇದು. ಇದರಲ್ಲಿ ಮೋಡ್ ಇಸ್ 54. ವೆರಿ ಗುಡ್. ಇದರಲ್ಲಿ ಯಾವ ಕಾಲಮ್ ನಲ್ಲಿ ನೋಡ್ಬೇಕು, ಲೀಫ್ ಇದೆಯಲ್ಲ, ಲೀಫ್ ನೋಡ್ತಾ ಬರ್ಬೇಕು. ಲೀಫ್ ನಲ್ಲಿ ಯಾವ್ದು ಹೈಯೆಸ್ಟ್ ಇದೆ, ಜಾಸ್ತಿ ಟೈಮ್ ರಿಪೀಟ್ ಆಗಿದೆ ಯಾವ ರೋ ನಲ್ಲಿ ಅಂತ ನೋಡ್ತಾ ಬರ್ಬೇಕು. ಆಬ್ವಿಯಸ್ಲಿ ಇದ್ರಲ್ಲಿ ಯಾವ್ದು ರಿಪೀಟ್ ಆಗಿಲ್ಲ ಅಲ್ವಾ? ಇದ್ರಲ್ಲಿ ಯಾವ್ದು ರಿಪೀಟ್ ಆಗಿಲ್ಲ, ಇದ್ರಲ್ಲಿ ಯಾವ್ದು ರಿಪೀಟ್ ಆಗಿಲ್ಲ, ಇದ್ರಲ್ಲಿ ಯಾವ್ದು ರಿಪೀಟ್ ಆಗಿಲ್ಲ. ನೋಡಿ, ಇದ್ರಲ್ಲಿ 2 ರಿಪೀಟ್ ಆಗಿದೆ, 4 ಅನ್ನೋದು. ಓಕೆನಾ? ಹಂಗಾಗಿ ಇನ್ನ ಇದರಲ್ಲೂ ಕೂಡ ಯಾವ್ದು ರಿಪೀಟ್ ಇಲ್ಲ, ಇದ್ರಲ್ಲೂ ರಿಪೀಟ್ ಇಲ್ಲ, ಇದ್ರಲ್ಲೂ ರಿಪೀಟ್ ಇಲ್ಲ. ಅಂದ್ರೆ ಮೋಡ್ ಇಸ್ ವಾಟ್? ಮೋಡ್ ಅಂದ್ರೆ ಇದರಲ್ಲಿ ರಿಪೀಟ್ ಆಗಿದೆ. ಇವೆರಡು ಮೋಡ್ ಆಗುತ್ತೆ. ಅವಾಗ ಏನಾಗುತ್ತೆ? 54, 54 ಅಂದ್ರೆ ಮೋಡ್ ಇಸ್ ಈಕ್ವಲ್ ಟು 54 ಅಂತ ಹೇಳ್ಬೇಕು. ಸರ್ ಅದೇನಾದ್ರು ಎರಡು ಕಡೆ ಇದಾಗಿದ್ರೆ ಏನಾಗ್ ಮಾಡ್ಬೇಕು? ಎರಡು ಕಡೆ ರಿಪೀಟ್ ಆಗಿದ್ರೆ, 2 ಕಡೆ ರಿಪೀಟ್ ಆಗಿದ್ರೆ ಅದು ಮೋಡ್ ಆಗುತ್ತೆ, ಬೈ ಮೋಡ್. ಸಪೋಸ್ ಈಗ ಇಲ್ಲೂ 7 ಇತ್ತು ಅಂತ ಇಟ್ಕೊಳಪ್ಪ, ಅವಾಗ ಮೋಡ್ ಇಸ್ 54 and 77 ಎರಡು ಮೋಡೆ. ದೇರ್ ಎಕ್ಸಿಸ್ಟ್ a set of data which has 2 modes. ಓಕೆನಾ? 2 ಮೋಡ್ ಇದ್ರು ಇರೋ ಚಾನ್ಸಸ್ ಇರುತ್ತೆ. 2 ಕಡೆ ರಿಪೀಟ್ ಆಗಿದೆ ಅಂದ್ರೆ ಇದು ರಿಪೀಟ್ ಆಗಿದೆ, ಇದು 2 ಮೋಡ್. ಓಕೆನಾ? ಒಂದೊಂದ್ ಕಡೆ ಮೋಡೇ ಇರಲ್ಲ. ಮಾಡಲ್ಲಪ್ಪ ಇದು ಮೋಡು. ಓಕೆನಾ? ಮಾಡಾಗಿಲ್ಲ ಅಲ್ಲ, ಮಳೆನೆ ಬರ್ತಾಯ್ತು ಆಲ್ರೆಡಿ. ನೋಡಿ, ಈಗ 1, 8, 9, 7, 6, 20 ಅಂತ ಇತ್ತು. ವಾಟ್ ಇಸ್ ದ ಮೋಡ್ ಆಫ್ ದಿಸ್ ಡೇಟಾ? ನೋ ಮೋಡ್. ನೋ ಮೂಡ್ ಅಲ್ಲ ಕಣೋದು ಅಣ್ತಮ್ಮ. ಮೋಡ್. ಸಾರಿ, ಮೋಡ್. ನೋ ಮೋಡ್. ಓಕೆನಾ? ಮೋಡ್ ಇಲ್ಲ ಇದಕ್ಕೆ. ಓಕೆನಾ? ಯಾವ್ದಾದ್ರು ಎಲಿಮೆಂಟ್ ರಿಪೀಟ್ ಆಗ್ಬೇಕು ಅಲ್ಲಿ, ಅವಾಗ ದೆನ್ ದೇರ್ ಎಕ್ಸಿಸ್ಟ್ ಮೋಡ್ ಅಂಡ್ ಆಲ್. ಅರ್ಥ ಆಯ್ತೇನಪ್ಪ? ನಮ್ಮ ಹುಡುಗರು ಹೇಳಿದ್ರು, ದ ಆನ್ಸರ್ ಫಾರ್ ದಿಸ್ ಫಸ್ಟ್ ಕ್ವಶನ್ ಇಸ್ ವಾಟ್? ಮೋಡ್ ಇಸ್ 54. 54 is the mode. Then what is the mean of the plot? ಸ್ವಲ್ಪ ಕಷ್ಟ ಇದು. ಮೀನ್ ಆಫ್ ದಿ ಪ್ಲಾಟ್ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಡೇಟಾ ಪಾಯಿಂಟ್ಸ್ ಎಲ್ಲ ಆಡ್ ಮಾಡಬೇಕು, ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್. ಎಷ್ಟು ಟೋಟಲ್ ಎಷ್ಟಿದಾವೆ ಇಲ್ಲಿ? 2, 3, ಇದು 2, ಇದು 3, 19 ಇದೆಯಾ? ಓಕೆ, ಎಲ್ಲ ಕೌಂಟ್ ಮಾಡ್ಬೇಕು. ಲೀಫ್ ಅಲ್ಲಿ ಎಷ್ಟಿದಾವೆ ಅಂತ. 19 ಇದಾವೆ. ಟೋಟಲ್ ಆಡ್ ಮಾಡಿ ಡಿವೈಡೆಡ್ ಬೈ 19 ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್. ಆನ್ಸರ್ ಮಾಡಿ ಹೇಳಿ ಎಷ್ಟು ಬರುತ್ತೆ. ಅಂಡ್ ವಾಟ್ ಇಸ್ ದ ರೇಂಜ್ ಆಫ್ ದಿ ಡೇಟಾ? ರೇಂಜ್ ಅಂತ ಅಂದ್ರೆ ಏನಂತ ಹೇಳಿದ್ದೀನಿ ಹೇಳು? highest value minus lowest value ಅಲ್ವಾ? What is the highest value of the data here? 91. Highest value ಎಷ್ಟು? 91 is the highest. What is the lowest? 12. 79. 91 minus 12 ಎಷ್ಟಾಗುತ್ತೆ? 80. 79. 70. ಅರ್ಥ ಆಯ್ತೇನಪ್ಪ? ಇದಕ್ಕೆ ಆನ್ಸರ್ ಎಷ್ಟು ಬಂತು ನೀವು ಮನೇಲಿ ಮಾಡ್ಕೊಳ್ಳಿ. ಓಕೆನಾ? ಗೊತ್ತಾಗುತ್ತಲ್ಲ ಮಾಡೋದು ಹೆಂಗೆ ಅಂತ. ಇದು ಸೆಕೆಂಡ್ ಒನ್ ಮೀನು ಎಲ್ಲ ಕೂಡ್ಬೇಕಣಪ್ಪ. 12, 14, 21, 28 ಎಲ್ಲ ಮಾಡ್ಬೇಕು, ಅವಾಗ ಬರುತ್ತೆ. ಓಕೆ, ನೋಡಿ ಇಲ್ಲಿ ಮಾಡಿದ್ದಾರೆ. ಮೋಡ್ ಆಫ್ ದಿ ಪ್ಲಾಟ್ ಎಷ್ಟು? 54 ಅಂತೆ. ಮೀನ್ ಅಂತಂದ್ರೆ ನಾನೆಲ್ಲ ಬರ್ದಿಲ್ಲ, ಅವ್ರು ಕೊಟ್ಟಿದ್ದಾರೆ ಏನಂತ, ಸಮ್ ಆಫ್ ಆಲ್ ದಿ ಡೇಟಾ ವ್ಯಾಲ್ಯೂಸ್. ನಿಮ್ಗೆ ಗೊತ್ತಿದೆ, ಅದನ್ನೆಲ್ಲ ಕೂಡಿದ್ರೆ ಎಷ್ಟು ಬರುತ್ತಂತೆ? 958 ಬರುತ್ತಂತೆ. ಯಾರಾದ್ರೂ ಮಾಡಿದೀರಾ? 958 ಬಂದಿದ್ಯಾ? ನನಗೂ ಗೊತ್ತಿಲ್ಲ, ಇಲ್ಲ ಆನ್ಸರ್ ಇರೋದು ಕೇಳ್ತಾ ಇದ್ದೀನಿ. ಸರ್ ಬಂದಿದೆ. 958 divided by 19 ಮಾಡಿದ್ರೆ ನಿಮಗೆ 50.4 ಬರುತ್ತೆ. ಸೊ ರೇಂಜ್ ಬಂದ್ಬಿಟ್ಟು ಯು ನೋ ದ ಫಾರ್ಮುಲಾ, ಇಟ್ ಇಸ್ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಹೈಯೆಸ್ಟ್ ಇಸ್ 91 minus 20, so 79 is the answer. ಕ್ಲಿಯರ್?
ಎಸ್. ಈಗ ಇನ್ ಮುಂದೆ ವಿಲ್ ಡಿಸ್ಕಸ್ ಸಮ್ ಕ್ವಶನ್ಸ್. ಈಗ ನಾನ್ ಕೇಳೋದು ನಮ್ಮ ಹುಡುಗರಿಗೆ ಲೀಫ್ ಸ್ಟೆಮ್ ಪ್ಲಾಟ್ ನಲ್ಲಿ ಏನಾದ್ರು ಡೌಟ್ ಇದೆಯಾ? ಸರ್ ಇಲ್ಲ ಸರ್. ಹೇಳಮ್ಮ. ಸರ್ ಈಗ ಸ್ಟೆಮ್ ನಲ್ಲಿ ಫಸ್ಟ್ 1 ಲೀಫ್ ಅಲ್ಲಿ 2 4 ಕೊಟ್ಟಿರ್ತಾರೆ ಸರ್. ನೆಕ್ಸ್ಟ್ ಸ್ಟೆಮ್ ಒಂದೇ ಸೆಕೆಂಡ್ ನಮ್ಮ ವಾಲ್ಯೂಮ್ ಕಡಿಮೆ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಈಗ ಹೇಳಮ್ಮ. ಸರ್ ಫಸ್ಟ್ ಸ್ಟೆಮ್ ನಲ್ಲಿ ಒಂದೇ ಡಿಜಿಟ್ ಕೊಟ್ಟಿರ್ತಾರೆ ಸರ್. ಓಕೆ. ನೆಕ್ಸ್ಟ್ ಸ್ಟೆಮ್ ನಲ್ಲಿ 2 ಡಿಜಿಟ್ ಕೊಟ್ಟಿರ್ತಾರೆ ಸರ್. ಹೆಂಗೆ? ಅಂದ್ರೆ 3 ವ್ಯಾಲ್ಯೂ ಇದ್ರೆ ಈ ಕಡೆ 2 ಡಿಜಿಟ್ ತಗೋಬೇಕಲ್ವಾ ಸರ್? ವೆರಿ ಗುಡ್. ಹುಡುಗಿ ಡೌಟ್ ತುಂಬಾ ಚೆನ್ನಾಗಿದೆ. ಕರೆಕ್ಟ್ ಕಣಮ್ಮ ನೀನ್ ಹೇಳಿದ್ದು. 2 ಸರ್, ನಾನು ಲೀಫ್ ಸ್ಟೆಮ್ ಅಲ್ಲಿ 100+ ತಗೊಂಡ್ಬಿಟ್ಟು ಇಲ್ಲಿ 2 ಡಿಜಿಟ್ ತಗೊಂಡಿದ್ರೆ ಏನ್ ಮಾಡ್ತೀವಿ ಅಂತ, ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವ್ ಏನ್ ಮಾಡ್ತೀವಿ ಗೊತ್ತಾ, ಇಲ್ಲಿ ಯೂನಿಟ್ ಪ್ಲೇಸ್ ಗಳನ್ನೇ ತಗೊಂತೀವಿ. ನಾನು ಹೇಳ್ತಿರೋದು ಮೋಸ್ಟ್ ಆಫ್ ದಿ ಕೇಸಸ್. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಸರ್ವೆ. ಓಕೆನಾ? ಸರ್ವೆ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಏನ್ರ ಮೇಲೆ ಸರ್ವೆ ಮಾಡ್ತಿದ್ದೀರಾ, ಯಾವ ತರ ಡೇಟಾ ಪಾಯಿಂಟ್ಸ್ ರಿಪೀಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿನ್ ಡೌಟ್ ಕರೆಕ್ಟ್ ಇದೆ ಸರ್. ಈಗ ಹಿಂಗಿದೆ, ಈಗ 121 123 124 129 ಇದೆ ಸರ್. ನಾನು 1 ಮಾತ್ರ ಇಲ್ಲಿ ಬರ್ಕೋತೀನಿ ಸರ್, ಇನ್ನು 2 ಡಿಜಿಟ್ ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ ಅಂತ ಅಲ್ವೇ ನಮ್ಮ ನಿನ್ ಡೌಟು? ಇಲ್ಲ ಸರ್, ಪೂರ್ತಿ ಹೇಳಿ ನನ್ಗೆ ಗೊತ್ತಾಯ್ತು ನೀವು ಹೇಳಿದ್ದು. ಈಗ ಈ ಡೇಟಾ ಎಕ್ಸ್ಪ್ರೆಸ್ ಮಾಡೋದು ಹಿಂಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ನೋಡಿ. ಈಗ 1 ಬರಿತೀನಿ ಇಲ್ಲಿ, ಓಕೆನಾ? ಹೌದಲ್ವಾ? ಹಿಂಗೆ 1 ಬರ್ದ್ಬಿಟ್ಟು ಇಲ್ಲಿ ನಾನು 21 ಇಲ್ಲಿ ಬರಿತೀನಿ ಲೀಫ್ ಅಲ್ಲಿ ಅಂತ ಹೇಳ್ತಾ ಇದ್ದ. ಹೌದಾ? ಅಥವಾ ಬೇರೆ ತರನಾ? ಅಂದ್ರೆ ಇದು 2 ಡಿಜಿಟ್ ಒಂದೇ ಡಾಟಾನಲ್ಲಿ, ಮತ್ತೆ 121 ಕೊಟ್ಟೆ ಸರ್. 22 ಮತ್ತೆ 21 ಹೆಂಗೆ 121 ಅಂಡ್ 22 ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಸರ್ ಲೀಫ್ ಅಲ್ಲಿ? ನಿಂದು ಬೇರೆ ಡೌಟ್ ಹಂಗಾರೆ, ನಾನೇ ಕೇಳ್ಬೇಕಾ? ಇನ್ನು ಸರಿ ಹೇಳಮ್ಮ, ನನಗೂ ಮರ್ತೋಯ್ತು. 121 ಓಕೆ. ಆಮೇಲೆ 22. 22. ಆಮೇಲೆ 100 ಹಿಂಗ್ ಹೋಗ್ತಾ ಇದೆ ಅಲ್ವಾ ಸರ್? ಹಿಂಗ ಕೊಟ್ರೆ ಕೀ ವ್ಯಾಲ್ಯೂ ಹೆಂಗ್ ಹಾಕ್ಬೇಕು ಸರ್? ಕೀ ವ್ಯಾಲ್ಯೂ ಹೆಂಗ್ ಹಾಕ್ಬೇಕಂತ ಅಂದ್ರೆ, ಈಗ ನೋಡಿ ಈ ಡೇಟಾ ಇದೆಯಲ್ವಾ, ಈಗ ಇದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಫಸ್ಟ್ 2 ಅಂತ ಬರೀತೀಯ ಅಲ್ವಾ? ಈಗ ಇಲ್ಲೇನ್ ಬರೀತೀಯ ಅಂತ ಅಂದ್ರೆ, ಇಲ್ಲಿ ಸ್ಟೆಮ್ ಅಲ್ಲಿ ಏನ್ ತಗೊಂತೀಯೋ ಅದೇ ಇರ್ಬೇಕು. ಆಕ್ಚುಲಿ ಯೂಶಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ಮ ಏನಾದ್ರು ಅನಾಲಿಸಿಸ್ ನಲ್ಲಿ ಅವ್ರು ನೋಡ್ಕೋತಾರೆ ಯಾವ ತರ ಇದೆ ಅಂತ. ನಾವ್ ಇದೇ ತರನೇ ಬರಿಬೇಕು ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಈಗ 2 ಅಂತ ಬರೀತೀಯ. ನೆಕ್ಸ್ಟ್ ಇಲ್ಲಿ ನೀನ್ ಯಾವ್ದು ಪ್ಲೇಸ್ ತಗೊಂಡಿದ್ಯಾ? 22 ಅಂತ ತಗೊಂಡಿದ್ಯಲ್ವಾ? ಇಲ್ಲ ಅಂದ್ರೆ ನೀನ್ ಹೆಂಗ್ ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು. ಇಲ್ಲಿ 12 ಅಂತ ಬರಿ, 12 ಅಂತ ಬರಿ, ಇಲ್ಲಿ 10 ಅಂತ ಬರಿ, ಹಿಂಗೆ ಬರೀತಾ ಹೋಗ್ಬೋದು. ಕೀ ವ್ಯಾಲ್ಯೂ ಇಷ್ಟೇ, ಇನ್ನೇನಿಲ್ಲ ಎಕ್ಸ್ಪ್ಲೇನ್ ಮಾಡೋದು. ಕೀ ವ್ಯಾಲ್ಯೂ ಹಿಂಗೆ ಬರಿ, ಅಂದ್ರೆ 2 = 22 ಅಂತ ಬರಿ ಅಷ್ಟೇ. ಯೂಶಲಿ ನಾನು ಅದನ್ನ ಹೇಳಿದ್ದು, ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಇಲ್ಲಿ ಲೀಫ್ ಅಲ್ಲಿ ಏನ್ ಬರಿತೀವಿ ಅಂದ್ರೆ, ಯೂನಿಟ್ ಪ್ಲೇಸ್ ಗಳನ್ನೇ ತಗೋತೀವಿ. ಯೂನಿಟ್ ಪ್ಲೇಸ್ಗಳನ್ನ ಮಾತ್ರ ಅಲ್ಲಿ ತಗೊಂಡ್ ಮಾಡ್ತೀವಿ. ಕೀ ಏನ್ ಬೇಕಾದ್ರೆ ಬರಿಬಹುದು. 2 ಅಂತ ಅಂದ್ರೆ ಇದರ ಅರ್ಥ 2 ನಲ್ಲಿ ಇರೋದೇನು? ಇದೇನಿದು? ಸ್ಟೆಮ್, ಇದು ಲೀಫ್. ಓಕೆ. ಆದ್ರೆ ಇದ್ರಲ್ಲಿ ಏನೇನ್ ಬರುತ್ತೆ ಇವೆಲ್ಲಾನು ಸ್ಟೆಮ್ ಅಲ್ಲಿ ಇರೋವೆಲ್ಲ. ಅವನು ಲೀಫ್ ಸ್ಟೆಮ್ ಪ್ಲಾಟ್ ಮಾಡಿದಾನೆ ಅಂತಂದ್ರೆ ಇದ್ರಲ್ಲಿ ಇರೋವೆಲ್ಲ ಹಿಂಗೆ. ಇದನ್ನ 12 ಅಂತ ಬರೀಬಹುದು, ಅಂದ್ರೆ 121 ಅಂತ. ಇಷ್ಟ ಕಣಮ್ಮ. ನೀನ್ ಹೇಳ್ದಲ್ಲ ಡೇಟಾ, ಈ ಡೇಟಾನ ಅವ್ರು ಹಿಂಗೆ ಎಕ್ಸ್ಪ್ರೆಸ್ ಮಾಡೋದು. ಸರ್ ಏನಮ್ಮ? ಕೀ ಮೇಲೆ ಎಲ್ಲೂ ಕ್ವಶನ್ ಕೇಳಲ್ಲ. ಸುಮ್ನೆ ಅದೊಂದು ನೀನ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಕೊತಿದ್ಯಾ ಅನ್ನೋದ್ರ ಮೇಲೆ ಕ್ವಶನ್ ಕೇಳತಾನ ಅಷ್ಟೇ. ಅದ್ರಲ್ಲಿ ಕೀ ಮೇಲೆ ಎಲ್ಲೂ ಕ್ವಶನ್ ಕೇಳಲ್ಲ ಕಣಮ್ಮ. ಸರ್ ಸರ್ವೆಯಲ್ಲಿ ಸಿಂಗಲ್ ಡಿಜಿಟ್ 9 ಅಂತ ಕೊಟ್ರೆ, ಸ್ಟೆಮ್ ಅಲ್ಲಿ 0 ಮತ್ತೆ ಲೀಫ್ ಅಲ್ಲಿ 9 ಅಂತ ಬರೆಯೋದಲ್ಲ ಸರ್? ಹೌದು. ಓಕೆ ಸರ್. ಸರ್ ಸಪೋಸ್ ಸಿಂಗಲ್ ಡಿಜಿಟ್ ಇದ್ರೆ ಅದನ್ನ ಹೆಂಗ್ ಬರೋದು? ಈಗ ಸಿಂಗಲ್ ಡಿಜಿಟ್ಗೆ ಲೀಫ್ ಸ್ಟೆಮ್ ಪ್ಲಾಟ್ ಅಪ್ರೋಪ್ರಿಯೇಟ್ ಅಲ್ಲ ಅನ್ಕೊಂತೀನಿ. ಹೌದಾ ಇಲ್ವಾ? ನೀವ್ ಹೇಳಿ. ನಾವು ಮೆಥಡ್ ಯೂಸ್ ಮಾಡ್ತಿರೋದು ಏನಕ್ಕೆ ಅನ್ನೋದನ್ನ ನಾನು ಅವಾಗಲೇ ಹೇಳಿದೆ. ಏನಕ್ಕೆ ಹೇಳಿ? ಲಾರ್ಜ್ ನಂಬರ್ ಆಫ್ ಡೇಟಾ ವ್ಯಾಲ್ಯೂಸ್ ರಿಪೀಟ್ ಆಗ್ತಾ ಇದ್ರೆ, ಓಕೆನಾ, ಹಾಗೆ 10 ರಿಂದ 20 ಒಂದು 150 ಡೇಟಾ ಇದಾವೆ ಅಂತ ಅನ್ಕೊಳ್ಳಿ. ಈಗ ಅದನ್ನ 1 ಅಂತ ಎಲ್ಲಾದ್ರಲ್ಲೂ ಬರುತ್ತಲ್ವಾ?
1 ಅಂತ ಎಲ್ಲಾ ಕಡೆ ಬರೆಯೋದ್ರ ಬದಲಾಗಿ 1 ಬಾರ್ ಅಂತ ಹಾಕಿ ಬರಿತಾ ಹೋಗ್ತೀವಿ. ಸಿಂಗಲ್ ಡಿಜಿಟ್ Sir, ಅಲ್ಲಿ ರಿಪೀಟ್ ಆಗಕ್ಕೆ ಚಾನ್ಸೇ ಇಲ್ಲ. ಸರ್ ಸಿಂಗಲ್ ಡಿಜಿಟ್ ಇದ್ರೆ ಈ ಕಡೆ 0 ಹಚ್ಕೊಂಡು ಜೀರೋ ಬರಿಬೋದು. ಬರೀತಾರೆ, ಜೀರೋ ಬರ್ತಾರೆ. ಹಾ 0 ಬರುತ್ತೆ. 0 ಆಕ್ಚುಲಿ ರೂಲ್ಸ್ ಪ್ರಕಾರ 0 ಬರ್ಕೊಂಡು ಹೋಗ್ತೀವಿ. ಬಟ್ ಅವಾಗ ಇದು ಯೂಸ್ ಆಗಲ್ಲ ಅಂತ ಅನ್ಕೊಂತೀನಿ. ಲೀಫ್ ಟೈಮ್ ಪ್ಲಾಟ್ ಈಸ್ ನಾಟ್ ಅಪ್ರಾಪ್ರಿಯೇಟ್ ಫಾರ್ ಸಚ್ ಕೈಂಡ್ ಆಫ್ ಡೇಟಾ. ಕರೆಕ್ಟ್ ಕಣೋ ನೀನ್ ಹೇಳಿದ್ದು. 0 ಬರ್ಕೊಂಡು ಹೋಗ್ತೀವಿ. 0 ಬರೆದ್ಬಿಟ್ಟು ಇಲ್ಲಿ ಬರ್ಕೊಂತ ಹೋಗ್ತೀವಿ ಡೇಟಾಗಳನ್ನ. ಬಟ್ ಅದು ಅಪ್ರಾಪ್ರಿಯೇಟ್ ಆಗಲ್ಲ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಯೂಸ್ ಈಗ ಇಲ್ಲೇ ನಮ್ಮಲ್ಲೇ ಬರ್ಕೊಂಡು ಹೋಗ್ಬೋದಲ್ಲ, ಅದ್ರ ಬದಲಾಗಿ 0 ಹಾಕ್ಬಿಟ್ಟು ಬಾರ್ ಹಾಕ್ಬಿಟ್ಟು ಎಲ್ಲ ಯಾಕೆ ಬರ್ಕೊಂಡು ಹೋಗ್ತೀಯ? ಹೇಳಿದ ಅರ್ಥ ಆಗ್ತಿದ್ಯಾ? ಕ್ಲಾರಿಫೈ ಆಗ್ತಾ ಇದೆಯಾ? ಅಂದ್ರೆ ಎಂತ ಡೇಟಾಗೆ ನಾವು ಲೀಫ್ ಸ್ಟೆಮ್ ಪ್ಲಾಟ್ ನ ಹಾಕ್ತಿವಿ ಅಂತ ಅಂದ್ರೆ, ತುಂಬಾ ಡೇಟಾ ವ್ಯಾಲ್ಯೂಸ್ ರಿಪೀಟ್ ಆಗಿದ್ದಾಗ, ಸೇಮ್ ಇಂಟರ್ವಲ್ ನಲ್ಲಿ ತುಂಬಾ ಡೇಟಾ ವ್ಯಾಲ್ಯೂಸ್ ಡೆನ್ಸ್ ಆಗಿದ್ದಾಗ, ಡೆನ್ಸಿಟಿ ಜಾಸ್ತಿ ಇದ್ದಾಗ, ಅಂತ ಟೈಮ್ ನಲ್ಲಿ ನಾವು ಇನ್ಸ್ಟೆಡ್ ಆಫ್ ರೈಟಿಂಗ್ ಎವ್ರಿ ಯೂನಿಟ್, ಓಕೆನಾ, ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ನಾವು ಅಂತ ಅಂದ್ರೆ ವಿ ವಿಲ್ ಪ್ಲಾಟ್ ಲೀಫ್ ಸ್ಟೆಮ್. ಓಕೆನಾ, ಸೊ ದಟ್ ನಿಮ್ಗೆ ಇದು ಕಡಿಮೆ ಆಗತ್ತೆ, ಏನದು ಬರೆಯುವಂತ ಇದು. ದಟ್ ಇಸ್ ಅ ಥಿಂಗ್, ಅಷ್ಟೇನೇನಿಲ್ಲ. ಈಗೆಲ್ಲ ಕ್ಲಿಯರ್ ಇದೆನಪ್ಪ? ಕ್ಲಿಯರ್ ಇದ್ರೆ ನಾನು ಕ್ವಶನ್ಸ್ ಹೋಗ್ತೀನಿ, ಕ್ವಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಓಕೆ, ಇಲ್ಲಿಂದ ಕ್ವಶನ್ಸ್ ಗಳು ಇರ್ತವೆ, ಕ್ವಶನ್ ನ ಕರೆಕ್ಟ್ ಆಗಿ ನೋಡ್ಕೊಂತ ಹೋಗಿ. ಸ್ಟೆಮ್ ಕೊಟ್ಟಿದ್ದಾನೆ, ಲೀಫ್ ಕೊಟ್ಟಿದ್ದಾನೆ, ಈ ಕ್ವಶನ್ ನೋಡ್ಬೇಕು, ಆನ್ಸರ್ ಹೇಳ್ಬೇಕು. ಟಿಕೆಟ್ ಸೋಲ್ಡ್ ಪರ್ ಡೇ ಅಂತ ಕೇಳಿದಾನೆ. ಎಲ್ಲೋ ಹೋಯ್ತು ಇದು ಪೆನ್. ಓ ಇದು ಕತೆ, ಕಲರ್ ಮೇಲೆ ಡಿಫ್ರೆನ್ಸ್ ಅದು. ಹಾ, ಟಿಕೆಟ್ ಸೋರ್ ಪರ್ ಡೇ, ಸ್ಟೆಮ್ ಹಿಂಗಿಂಗ್ ಕೊಟ್ಟಿದ್ದಾನೆ, ಕೀ ಕೊಟ್ಬಿಟ್ಟಿದ್ದಾನೆ. ಏನು 1 ಬಾರ್ 1 ಅಂತಂದ್ರೆ ಅದ್ರ ಅರ್ಥ ಏನು? ಮೀನ್ಸ್ 11 ಅಂತ. ಹೇಳಪ್ಪ, ಹೌ ಮೆನಿ ಡೇಸ್ ವರ್ ದ ಟಿಕೆಟ್ ಸೋಲ್ಡ್? 13. ಎಷ್ಟಿದಾವೆ? 13 ಅಷ್ಟೇ. 13. ಅಂದ್ರೆ 13 ಎಷ್ಟು ದಿವಸ ಟಿಕೆಟ್ ಸೋಲ್ಡ್ ಆಗಿದಾವೆ ಅಂತ ನೀವೇನ್ ಮಾಡ್ಬೇಕು? ಯು ಹ್ಯಾವ್ ಟು ಕೌಂಟ್ ದಿ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್. ಎಷ್ಟು ದಿವಸದ ಕೌಂಟ್ ಹಾಕಿದ್ಯಾ ಅಂತ. ಅಂದ್ರೆ ಇದು 3 ಇದಾವೆ ಇಲ್ಲಿ, 3 5 7 8 8 3 11 2 13, ಟೋಟಲ್ 13 ಡೇಟಾ ಪಾಯಿಂಟ್ಸ್ ಇದಾವೆ. ಅಂದ್ರೆ ದ ಆನ್ಸರ್ ಇಸ್ ವಾಟ್? 13. ಈಗ ನಾನು ಇನ್ನೊಂದು ಕ್ವಶನ್ ಕೇಳಲಾ? ವಾಟ್ ಇಸ್ ದ ಮೀನ್ ಆಫ್ ದಿಸ್ ಡೇಟಾ? ಸಾರಿ, ಮೀನ್ ಬೇಡ, ಮೀನ್ ಕಡೆ ಸ್ವಲ್ಪ ಇಟ್ ವಿಲ್ ಟೇಕ್ ಟೈಮ್. ವಾಟ್ ಇಸ್ ದ ಮೋಡ್ ಆಫ್ ದಿ ಡೇಟಾ? ಮೋಡ್ ಯಾವಾಗ? ನೋ ಮೋಡ್. ನೋ ಮೋಡ್. No mode. ಓಕೆನಾ? ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ವಾಟ್ ಇಸ್ ದ ಮೀಡಿಯನ್ ಆಫ್ ದಿ ಡೇಟಾ? ಮೀಡಿಯನ್ 4 6 ಮೀಡಿಯನ್ ನೋಡಿಗ ಹಿಂಗೆ ಹೇಳ್ಬೇಕಾದ್ರೆ ಮೀಡಿಯನ್ ಹೆಂಗ್ ಗೊತ್ತಾ ಹೇಳೋದು? ಟೋಟಲ್ ಎಷ್ಟಿರೋದು? ಟೋಟಲ್ 13. ಆಡ್ ನಂಬರ್ಗೆ ಫಾರ್ಮುಲಾ ಅಂತ ಹೇಳಿದ್ದೆ, ನೆನಪಿದ್ಯಾ? n+2 n+1/2 ಟರ್ಮ್. n+1 ಅಂತಂದ್ರೆ 30 ಅಂದ್ರೆ ಎಷ್ಟಾಗುತ್ತೆ? 6th ಟರ್ಮ್. 7th ಟರ್ಮ್. 7th ಟರ್ಮ್ ಅಂದ್ರೆ ಕೌಂಟ್ ಮಾಡ್ಬೇಕು ನೋಡಿಗ. ದಿಸ್ ಇಸ್ ಫಸ್ಟ್ ಟರ್ಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th, 7th. ಇದು 7th, ಇದು 3, ಇದು 7th ಟರ್ಮ್ ಆಯ್ತು. 7th ಡೇಟಾ ಯಾವ್ದು? ಈಗೆಲ್ಲ 33 ಡೇಟಾ ಏನಿದೆ, ಸ್ಟೆಮ್ ನೋಡ್ಕೊಂಡು ಹೇಳ್ಬೇಕು. 33 ಡೇಟಾ ಬಂದ್ಬಿಟ್ಟು ಮೀನ್ ಆಗುತ್ತೆ, ಏನದು ಸಾರಿ ಏನದು ಮೀಡಿಯನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ಈಗ ಲೀಫ್ ಸ್ಟೆಮ್ ಪ್ಲಾಟ್ ನ ನೋಡ್ಕೊಂಡು ನೀನ್ ಏನೇನ್ ಹೇಳ್ಬೇಕು, ಮೀನ್ ಹೇಳೋದು ಗೊತ್ತಿರ್ಬೇಕು, ಮೀಡಿಯನ್ ಹೇಳೋದು ಗೊತ್ತಿರ್ಬೇಕು, ಮೋಡ್ ಹೇಳೋದು ಗೊತ್ತಾಗ್ಬೇಕು, ಆ ಡೇಟಾ ಪಾಯಿಂಟ್ಸ್ ಯಾವ್ಯಾವು ಅಂತಾನು ಗೊತ್ತಾಗ್ಬೇಕು ನಿಮ್ಗೆ. ಸೊ ಇಷ್ಟು ನಮ್ಮ ಹುಡುಗರಿಗೆ ಬರುತ್ತೆ ಅಂತ ಅಂದ್ಕೊಂಡಿದೀನಿ. ಏನಮ್ಮ ರೇಂಜ್ ಕೂಡ? ವಾಟ್ ಇಸ್ ದ ರೇಂಜ್ ನೀವ್ ಹೇಳಿ? 37. ಅಂದ್ರೆ ಎಷ್ಟು ಹೆಂಗ್ ಬರುತ್ತೆ? 48 - 11. 48 - 11 ಆಗುತ್ತೆ, 37. ಎಲ್ಲ ಹೇಳೋದು ಗೊತ್ತಾಗುತ್ತೆ ನಮ್ಮ ಹುಡುಗರಿಗೆ. ಹಾ, ಮೀಡಿಯನ್ ಅದೇ ಈಗಿನ ಮಾಡೋದಲ್ಲ ಮೀಡಿಯನ್. ಬಟ್ ಕ್ವಶನ್ ಬೇರೆ ಇದೆ, ಇದು ಕ್ವಶನ್ ಇಸ್ ಡಿಫ್ರೆಂಟ್. ನಾವು ಫೈಂಡ್ ದ ಮೀಡಿಯನ್ ಆಫ್ ದಿಸ್. ಮೀಡಿಯನ್ ನೋಡಬೇಕು, ಟು ಕೌಂಟ್ ಎಷ್ಟಿದಾವೆ ಅಂತ. 1 2 3 4 5 6 7 8 9 10 11 12 13 14 15. 15 ಅಂತ ಅಂದ್ರೆ ಯಾವ್ದಾಗುತ್ತೆ? 8th ಟರ್ಮ್ ಆಗುತ್ತೆ ಅಲ್ವಾ? 82. ಟೋಟಲ್ ಬಂದ್ಬಿಟ್ಟು 15 ಟರ್ಮ್ಸ್ ಇದಾವೆ. 15 ಟರ್ಮ್ಸ್. 82 ಸರ್.
8th ಟರ್ಮ್ ಆಗುತ್ತೆ. 8th ಟರ್ಮ್ ಅಂದ್ರೆ 82. ಫಸ್ಟ್, ಸೆಕೆಂಡ್, ಥರ್ಡ್, 4, 5, 6, 7, 8 ಸರ್ 82. ಅಂದ್ರೆ 82. ಅರ್ಥ ಆಯ್ತೇನಪ್ಪ? Yes, ಹಾ sir. ಸರ್. 82. ಓಕೆ. ಮೀಡಿಯನ್ ಕೇಳಿದಾನೆ, ನೋಡೋಣ. ಅದೇ ಕ್ವಶನ್ ಅನ್ಸುತ್ತೆ. ಓಕೆ, ಅದೇ ಸರ್. ಸೇಮ್ ಕ್ವಶನ್. ಈ ತರ ಕ್ವಶನ್ ಎಕ್ಸಾಮ್ ಅಲ್ಲಿ ಬಂದ್ರೆ ಏನ್ ಮಾಡ್ತೀರಾ? ಸೇಮ್ ಕ್ವಶನ್ ಮೇಲೂ ಕೆಳಗಡೆ ಸೇಮ್ ಕ್ವಶನ್ ಇರ್ಬೇಕು. ಮುಖದಲ್ಲಿ ನೋಡು, ಸ್ಮೈಲ್ ನೋಡು ನಿಮ್ ಮುಖಗಳಲ್ಲಿ. ಹಾ 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 ಹಾ. ಏನ್ ಸ್ಮೈಲ್ ಕೊಡ್ತಿರೋ? ಫುಲ್ ಖುಷಿ ಆಗ್ಬಿಡ್ತೀರಲ್ಲ. ಆತರ ಒಂದ್ 2-3 ಕ್ವಶನ್ ಬಂದ್ಬಿಡ್ಬೇಕು ನಿಮ್ಗೆ ಅಲ್ವಾ? ಸೇಮ್ ಕ್ವಶನ್ ಮ್ಯಾಲ. ಬಟ್ ತೊಂದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಆನ್ಸರ್ ಗೊತ್ತಿದ್ರೆ ಬಚಾವು. ಆನ್ಸರ್ ಅಂತ ಟೈಮಲ್ಲಿ ನಮ್ಮ ಹುಡ್ಗ ಏನ್ ಮಾಡ್ತಾನೆ ಅಂತ ಅಂದ್ರೆ, ಒಂದಕ್ಕೆ ಎ ಹಾಕಿದ್ರೆ ಇನ್ನೊಂದಕ್ಕೆ ಸಿ ಹಾಕ್ತಾನೆ, ಎರಡರಲ್ಲಿ ಒಂದು ರೈಟ್ ಆಗ್ಲಿ ಅಂತ. ಆತರ ಪ್ರಯತ್ನಗಳೆಲ್ಲ ಬೇಡ, ಹಾರ್ಡ್ ವರ್ಕ್ ಮಾಡಿ ಆಗುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾನಮ್ಮ, ಒಂದು ಡೇಟಾ ಕೊಟ್ಟಿದ್ದಾನೆ. ವಿಚ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಕರೆಕ್ಟ್ಲಿ ಶೋಸ್ ಇಸ್ ಟೀಮ್ಸ್ ಸ್ಕೋರ್ಸ್. ಇದರಲ್ಲಿ 4 ಸ್ಟೆಮ್ ಪ್ಲಾಟ್ ಕೊಟ್ಟಿದ್ದಾನೆ, ಯಾವ್ದು ಕರೆಕ್ಟ್ ಅಂತ ಕೇಳ್ತಿದ್ದಾನೆ ಅವನು. ಹೆಂಗ್ ಚೆಕ್ ಮಾಡೋದು ಇಲ್ಲಿ? ನೀವು ನೋಡಿ, ಇಂತ ಚೆಕ್ ಮಾಡ್ಬೇಕಾದ್ರೆ ಎಲ್ಲ ಬರ್ಕೊಂಡ್ ಮಾಡಿದ್ರು ನಡೆಯುತ್ತೆ. ಫಸ್ಟ್ ಡಿಫ್ರೆನ್ಸ್ ನೋಡ್ತಾ ಹೋಗಿ. ಈಗ 6 ಅಲ್ಲಿ ಇಲ್ಲಿ 0 ಇದೆ, 60 ಡೇಟಾ ಇದೆಯಾ ಅಂತ ನೋಡಿ. 60 ಇದೆಯಾ ಇಲ್ವಾ? ಇಲ್ಲಿ ಇದೆ ಅಂದ್ರೆ ಬಿ ಅಂತೂ ಆಗ ಚಾನ್ಸ್ ಇಲ್ಲ. ಹೌದಾನ? ಇಲ್ಲಿ 16 ನಲ್ಲಿ ಏನು ಹಾಕೇ ಇಲ್ಲ ಅವನು. ಏನು ಇಲ್ಲ ಅಂತಂದ್ರೆ ಆ ಡೇಟಾಗಳೇ ಇಲ್ಲ ಅಂತ ಅವ್ನ ಲೆಕ್ಕಾಚಾರ. ಈಗ ಇದ್ರಲ್ಲೂ ಆಗಲ್ಲ, ಇದು ಆಗಲ್ಲ. ನೋಡು, ಅರ್ಥದಲ್ವಾ? ಫಸ್ಟ್ ಅಂದ್ರೆ ನಾವೇನು ಡೇಟಾ ಬರ್ಕೊಳ್ದಂಗೆ ಇಲ್ಲಿ 60 ಇದೆ. ಇಲ್ಲಿ 60 ಅಂತ ಅಂದ್ರೆ 60 ಅಂತ. ಇಲ್ಲಿ 60 ಇದೆಯಾ ಅಲ್ವಾ ಅಂತ ಚೆಕ್ ಮಾಡಿದ್ರೆ ಮುಗ್ದೋಯ್ತು. 60 ಇದೆ, ಹಂಗಾಗಿ ಈ 3 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಾಕಿದ್ರೆ ಮುಗ್ದೋಯ್ತು. ಅರ್ಥ ಆಯ್ತಲ್ವಾ? ಅಂದ್ರೆ ಎಲ್ಲಾ ಡೇಟಾಗಳನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೋಡಿನೇ ಹೇಳ್ಬೋದು ಆಪ್ಷನ್ ಎ ಇಸ್ ಕರೆಕ್ಟ್ ಅಂತ. ಡಾಕ್ಸ್ ವೇಟ್ ಸ್ಟೆಮ್ ಅಂಡ್ ಲೀಫ್ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಸ್ಮಾಲೆಸ್ಟ್ ಡಾಕ್ಸ್ ವೇಟ್? ಯೂಸ್ ದ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್. ಸ್ಮಾಲೆಸ್ಟ್ ಡಾಕ್ಸ್ ವೇಟ್ ಯಾವುದು? 40. ವೆರಿ ಗುಡ್. ಸರ್ ಅಲ್ಲಿ 6 ಏನು ಕೊಟ್ಟಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಏನಪ್ಪಾ? ಅಲ್ಲಿ 6 ಬಲ್ಲಿ ಏನು ಕೊಟ್ಟಿಲ್ಲಲ್ಲ ಸರ್, ಅದು ಏನಂತ ತಗೋಬೇಕು? 6 ಅಂತ ತಗೋಬೇಕು, ಏನಾದ್ರು ಬಿಟ್ಬಿಡ್ಬೇಕ? 6 ಅನ್ನು ಏನು ಕೊಟ್ಟಿಲ್ಲ ಅಂತ ಅಂದ್ರೆ ಅದರ ಅರ್ಥ ಏನು ಡೇಟಾಗಳೇ ಇಲ್ಲ ಅಂತ. ಅಂದ್ರೆ ಇಲ್ಲಿ 16 ಅಲ್ಲಿ ಯಾವ್ದು ಡೇಟಾ ಇಲ್ಲ ಅಂತ ಇದ್ರ ಅರ್ಥ. ನಮ್ಮನ್ನ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಅಷ್ಟೇ ಕೊಟ್ಟಿದ್ದಾನೆ. ಅಂದ್ರೆ ಇದನ್ನ ಕೊಡ್ಲಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ಕೊಟ್ಟಿದ್ದಾನೆ ಅಂತಂದ್ರೆ ಸುಮ್ನೆ ಕೊಟ್ಟಿರ್ತಾನೆ, ಸಿಸ್ಟಮ್ಯಾಟಿಕ್ ಆಗಿ ಇರ್ಲಿ ಅಂತಂದ್ರೆ. ಯಾವ್ದು ಇಲ್ಲ ಅಂತ ಹೇಳಕ್ಕಾದ್ರೂ ಕೊಟ್ಟಿರ್ತಾನೆ ಸುಮ್ನೆ. ಅಂದ್ರೆ ಇದ್ರಲ್ಲಿ ಏನು ಡೇಟ್ ಬರ್ದಿಲ್ಲ ಅಂತ ಅಂದ್ರೆ, ಈಗ ನೆಕ್ಸ್ಟ್ ಇಲ್ಲಿ 53 ಬರುತ್ತೆ, 59 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇಟಾ ಪಾಯಿಂಟ್ ಯಾವ್ದು? 71. ಡೈರೆಕ್ಟ್ 71 ಆಗುತ್ತೆ. ಅಂದ್ರೆ ಇಲ್ಲಿ 16 ಅಲ್ಲಿ ಯಾವ್ದು ಡೇಟಾಗಳೇ ಇಲ್ಲ ಅಂತ. 60 to 70 ಯಾವ ನಾಯಿಗಳು ಇಲ್ಲ, ನಾಯಿಗಳು ವೆಯ್ಟ್ ಇಲ್ಲ ಅಂತ ಅರ್ಥ. ಡಾಕ್ಸ್ ವೇಟ್ ಅಲ್ವೇನೋ ಕೊಟ್ಟಿರೋದು ಅಂತ ಹಂಗ ಹೇಳಿದ್ದು, ಬೇಜಾರ್ ಮಾಡ್ಕೋಬೇಡ. ಓಕೆನಾ? ಸಿಕ್ಸ್ ಕೊಡಕ್ ಚಾನ್ಸೇ ಇಲ್ಲ, 0 ಹೆಂಗ್ ಕೊಡ್ತಾರೆ ಗುರು? 6 ಕೊಡಲ್ಲ. ಓಕೆನಾ? ಈಗ ಕ್ಲಿಯರ್ ಆಯ್ತನಪ್ಪ? ಹೇಳಮ್ಮ. ಪ್ರೀವಿಯಸ್ ಸ್ಟೆಮ್ ಅಂಡ್ ಲೀಫ್ ಡೈಗ್ರಾಮ್ ಅಲ್ಲಿ ಲೀಫ್ ವ್ಯಾಲ್ಯೂಸ್ ಅಲ್ಲಿ ಕಾಮಾ ಇರ್ಲಿಲ್ಲ, ಕಾಮಾ ಇತ್ತು. ಇಲ್ಲಿ ಈಗ ಡಿಸ್ಪ್ಲೇ ಮಾಡಿದಾರಲ್ಲ ಸರ್, ಅಲ್ಲಿ ಲೀಫ್ ಅಲ್ಲಿ ಕಾಮಾ ಇಲ್ಲ. ಅದೊಂದು ಹೇಳ್ಬೇಕಿತ್ತು. ಕಾಮ ನಾನು ಆಕ್ಚುಲಿ ಆ ಡೌಟ್ ನ ಇನ್ನು ಮುಂದೆ ಅವಾಗಲೂ ಒಂದ್ಸರಿ ಹೇಳೋಣ ಅಂತ ಬಂದೆ ನಾನು ನಿಮ್ಗೆ. ಓಕೆನಾ? ಏನಂತ ಹೇಳಕ್ ಬಂದೆ ಅಂದ್ರೆ, ನನ್ಗೆ ಈಗ 122 ಇದೆ, 123 ಇದೆ, 129 ಇದೆ. ಈಗ ಸರ್ ನಾವು ಸ್ಟೆಮ್ ಅಲ್ಲಿ 1 ತಗೊಂಡು ಡೇಟಾ ಪಾಯಿಂಟ್ ಬರೀಕಾಗಲ್ವಾ ಅಂತಂದ್ರೆ ಬರಿಬಹುದು. ಸ್ಟೆಮ್ ಅಲ್ಲಿ ನಾವು 1 ತಗೊಂಡು, ಲೀಫ್ ಅಲ್ಲಿ ನಾನು ಇಲ್ಲಿ 22 ಬರಿಬಹುದು, ಇಲ್ಲಿ 23 ಬರಿಬಹುದು, ಇಲ್ಲಿ 29 ಬರಿಬಹುದು. ಯೂಶಲಿ ಲೀಫ್ ನಲ್ಲಿ ಬರಿಬೇಕಾದ್ರೆ ನಾವು ಸ್ಪೇಸ್ ಸಿಂಗಲ್ ಡಿಜಿಟ್ ಆದ್ರೆ ಇಲ್ಲಿ 10th ಡಿಜಿಟ್ ಇದ್ದು ಸ್ಟೆಮ್ ಅಲ್ಲಿ, ಲೀಫ್ ಅಲ್ಲಿ ಯೂನಿಟ್ ಪ್ಲೇಸ್ ಇದ್ರೆ ನಾವು ಕಾಮನು ಹಾಕಲ್ಲ, ಸ್ಪೇಸ್ನು ಕೊಡಲ್ಲ, ಪಕ್ಕ ಪಕ್ಕನೆ ಬರ್ಕೊಂಡು ಹೋಗ್ಬಿಡ್ತೀವಿ, ಗೊತ್ತಾಗುತ್ತೆ ನಮ್ಗೆ. ಬಟ್ ಡಬಲ್ ಡಿಜಿಟ್ ಇದ್ದಾಗ ಕನ್ಫ್ಯೂಷನ್ ಶುರುವಾಗುತ್ತೆ. ಅಂತ ಟೈಮಲ್ಲಿ ವಿ ಮೇಕ್ ಯೂಸ್ ಆಫ್ ಕಾಮಾ ಇನ್ ಬಿಟ್ವೀನ್ ದ ಲೀಫ್ಸ್. ಪ್ರತಿಯೊಂದು ಲೀಫ್ ನಲ್ಲೂ ಮಧ್ಯೆ ಒಂದೊಂದು ಕಾಮ ಹಾಕೊಂಡು ಹೋಗ್ತೀವಿ. ಓಕೆನಾ? ಇಲ್ಲಿ ಇವನು ಎಲ್ಲಾ ಕಡೆ ಕಾಮ ಹಾಕೊಂಡು ಹೋಗಿದ್ದಾನೆ,
ಕಾಮ ಈಸ್ ನಾಟ್ ನೆಸೆಸರಿ ಹಿಯರ್. ಕಾಮ ನೆಸೆಸಿಟಿ ಇಲ್ಲ. ಕಾಮ ಯಾವಾಗ ನೆಸೆಸಿಟಿ ಇದೆ ಅಂತ ಹೇಳು? ಇಲ್ಲಿ ಎರಡೆರಡು ಡಿಜಿಟ್ ಬಂದಾಗ ಇಲ್ಲಿ ಏನಾಗುತ್ತೆ, 1/22 ಮೀನ್ಸ್ ವಾಟ್? 122. ಒನ್ ಬಾರ್ 22 ಇಸ್ ವಾಟ್? 122. ಇಲ್ಲಿ ಕಾಮ ಹಾಕಿದಾನೆ, ನಡೆಯುತ್ತೆ, ಏನ್ ಸಮಸ್ಯೆ ಇಲ್ಲ. ಓಕೆನಾ? ಯೂಶಲಿ ಏನ್ ಮಾಡ್ತೀವಿ, 10th ಎರಡೆರಡು ಡಿಜಿಟ್ ಏನಿರ್ತವೆ, ಓಕೆನಾ, ಅಲ್ಲಿಗೆ ಕಾಮ ಹಾಕೋ ಅವಶ್ಯಕತೆ ಇಲ್ಲ. ಕಾಮ ಹಾಕೋ ಪ್ರಮೇಯ ಯಾವಾಗ ಬರುತ್ತೆ ಅಂದ್ರೆ ಈ ತರ ಕೊಟ್ಟಾಗ. ಯಾಕಂದ್ರೆ ನಿನಗೆ ಅವಾಗ ನಾನು ಏನಾದ್ರು ಹಿಂಗ್ ಬರ್ದ್ಬಿಟ್ರೆ ನೋಡು, 1/22, 23, 29 ಅಂತ ಬರ್ದ್ಬಿಟ್ರೆ ಇದು ನೋಡೋಕೆ ಹೆಂಗ್ ಕಾಣುತ್ತೆ ಇದು? ಸಪೋಸ್ ನಾನು ಏನಾದ್ರು ಕೀ ಮೆನ್ಷನ್ ಮಾಡ್ಲಿಲ್ಲ ಅಂದ್ಬಿಟ್ರೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಅವಾಗ ಸ್ವಲ್ಪ ಕನ್ಫ್ಯೂಷನ್ ರೈಸ್ ಆಗುತ್ತೆ. ಅಂತ ಟೈಮಲ್ಲಿ ಎರಡು ಡಿಜಿಟ್ ಬಂದಾಗ ಇಲ್ಲಿ ಏನ್ ಮಾಡ್ತೀವಿ ನಾವು, ಇನ್ ಬಿಟ್ವೀನ್ ದ ಲೀಫ್ಸ್ ಏನ್ ಮಾಡ್ತೀವಿ ನಾವು, ಕಾಮ ಹಾಕ್ತಿವಿ. ಓಕೆ ಐ ಹೋಪ್ ಇವಾಗ ಔಟ್ ಟು ಕನ್ಸ್ಟ್ರಕ್ಟ್ ಲೀಫ್ ಸ್ಟೆಮ್ ಪ್ಲಾಟ್ ಅಂತ ನಾವು ನೋಡ್ಲೇ ಇಲ್ಲ ಅವಾಗ. ಬಟ್ ಇವಾಗ ನೀವು ಮಾಡ್ಕೋತೀರಲ್ವಾ ಅದೆಲ್ಲ, ಸರ್. ಅದ್ ನೋಡ್ಕೊಳ್ಳಿ. ನಾನು PDF ಶೇರ್ ಮಾಡಿದಾಗ ನೀವು ಗೊತ್ತಾಗುತ್ತೆ, ಅದೊಂದ್ಸರಿ ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಇದನ್ನ ನಮ್ಮ ಹೌ ಮೆನಿ ಡಾಗ್ಸ್ ವೆಯ್ಡ್ 44 pounds? 44 pounds ಇರೋಂತ ನಾಯಿಗಳು ಎಷ್ಟಿದೆ? 44 ಅಂತಾದ್ರೆ ನೀವು ಎಲ್ಲಿ ಬರ್ಬೇಕು? ಸ್ಟೆಮ್ ಅಲ್ಲಿ ಎಲ್ಲಿರ್ಬೇಕು? ಸ್ಟೆಮ್ 4 ಬರ್ಬೇಕು. ಸ್ಟೆಮ್ 4 ಹತ್ರ ನೆಕ್ಸ್ಟ್ ಯೂನಿಟ್ ಡಿಜಿಟ್ ಏನ್ ತಗೋಬೇಕು? ಇಲ್ಲಿ 4 ಇದೆ, 4 ತಗೋಬೇಕು. ಎಷ್ಟಿದಾವೆ ಇಲ್ಲಿ? 2 ಇದಾವೆ. ಅಂದ್ರೆ there are 2 dogs weighed 44 pounds. ಅರ್ಥ ಆಯ್ತಾ ಸರ್? ಅಕಸ್ಮಾತ್ ಅಲ್ಲಿ ಬಿಲೋ 44 ಅಂತ ಕೊಟ್ಟಿದ್ರು, ಏನಪ್ಪಾ? 44 ಕನ್ಸಿಡರ್ ಮಾಡ್ಬೇಕಾ? ಇನ್ನೊಂದ್ಸರಿ ಕ್ವಶನ್ ಅಲ್ಲಿ ಬಿಲೋ 44 pounds ಅಂತ ಕೊಟ್ರೆ 44 ಕನ್ಸಿಡರ್ ಬಿಲೋ ಅಂತಂದ್ರೆ 44 ಕನ್ಸಿಡರ್ ಮಾಡಂಗಿಲ್ಲ. ನೋಡಿ, ಈಗ ಬಿಲೋ ಅಬೋವ್ ಅಂತ ಏನಾದ್ರು ಕೊಟ್ರೆ ಆ ನಂಬರ್ನ ಕನ್ಸಿಡರ್ ಮಾಡಂಗಿಲ್ಲ. ಈಗ ನೋಡಿ, ಈಗ ಸಪೋಸ್ ನಾನು ಹಿಂಗೆ ಹೇಳ್ತೀನಿ, 1, 9, 8 ಅಸೆಂಡಿಂಗ್ ಆರ್ಡರ್ಲೇ ಕೊಟ್ಬಿಡ್ತೀನಿ ನಾನು. 1, 7, 9, 12, 15, okay, so this is the data. So the number of points below 15 ಅಂತ ಕೇಳಿದ್ರೆ ಅಂತ ಆನ್ಸರ್ ಹೇಳ್ಬೇಕು ನೀವು? 15 ಬಿಡ್ಬೇಕು. ಓಕೆನಾ? ಎಷ್ಟಿದೆ ಅಂದ್ರೆ 4 points ಇದಾವೆ ಅಂತ ಹೇಳ್ಬೇಕು ನೀವು. ಓಕೆನಾ? ದೇರ್ ಆರ್ ಓನ್ಲಿ 4 points ಅಂತ ಹೇಳ್ಬೇಕು. ಇಲ್ಲೂ ಅಷ್ಟೇ, ಬಿಲೋ 44 pound ಅಂತಂದ್ರೆ ಎಷ್ಟು ಅಂತ ಹೇಳ್ಬೇಕು ನೀವು? ಇಲ್ಲಿ 2. ಅರ್ಥ ಅಲ್ವಾ? ಇದ್ರಲ್ಲಿ ಮೋಡ್ ಹೆಂಗ್ ಸರ್ ಫೈಂಡ್ ಔಟ್ ಮಾಡೋದು? 44. ಮೋಡು 3 ಮೋಡ್ ಇದೆ ಇಲ್ಲಿ, 4 ಮೋಡ್ ಇದೆ. ಏನ್ ಮಾಡೋಣ? 44 ಇದೆ, 44 ಇದೆ, 53 ಇದೆ, 72 ಇದೆ, 82 ಇದೆ, ಎಲ್ಲ ಮೋಡ್ಗಳೇ. ಓಕೆನಾ? ತುಳುಕ್ತಾ ಇದಾವೆ ಹಾಕೊಂಡು. ಏನ್ ಮಾಡೋಣ ನಾನು ಈ ತರ ಮೋಡ್ಗಳು ಸಿಕ್ಕಿದ್ರೆ? ಅಕಸ್ಮಾತ್ 44 ಆ್ಯಂಡ್ ಬಿಲೋ ಅಂತ ಕೊಟ್ರೆ 44 ಮತ್ತೆ ಅದು ಕನ್ಸಿಡರ್ ಮಾಡ್ಬೇಕು ಅವಾಗ. ಇನ್ನೊಂದ್ಸರಿ ಹೇಳಪ್ಪ. ನಾವ್ ಯಾವ ಕನ್ಸಿಡರ್ ಮಾಡ್ಬೇಕು? ಇನ್ನೊಂದ್ಸರಿ ಹೇಳು. ಮೋಡ್ ಯಾವ ಕನ್ಸಿಡರ್ ಮಾಡ್ಬೇಕು? ಯಾರನ್ನ ಒಬ್ರು ಕರೆಕ್ಟ್ ಆಗಿ ಹೇಳ್ರಿ. ಹೇಳ್ಬ್ರೋ, ನೀವು ಫಸ್ಟ್ ಹೇಳ್ಬ್ರೋ. ಹೇಳ್ರು ಸರ್, ಈಗ 44 ಆ್ಯಂಡ್ ಬಿಲೋ ಅಂತ ಕೊಟ್ರೆ ಅವಾಗ 44 ಕನ್ಸಿಡರ್ ಮಾಡ್ಬೇಕು. ಹೌದು. ಬಿಲೋ ಅಬೋ ಅಂತ ಕೊಟ್ರೆ ಮಾಡಂಗಿಲ್ಲ. 44 ಇನ್ಕ್ಲೂಡಿಂಗ್ 44 ಅಂತ ಆ ತರ ಕೊಟ್ರೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಮಾಡ್ಬೇಕು. ಕರೆಕ್ಟ್. ನೆಕ್ಸ್ಟ್ ಇದು ಮಾಡಪ್ಪ. ಹೌ ಮೆನಿ ಡಾಗ್ಸ್ ವೆಯ್ಡ್ 90 pounds? 1 ಅಷ್ಟೇ. ಒಂದೇ ತಾನೆ 90 ಅಂತ ಇರೋದು ಪಾಯಿಂಟ್, ಸೊ ಹಂಗಾಗಿ 1. ಹೌ ಮೆನಿ ಡಾಗ್ಸ್ ವೆಯ್ಡ್ ಮೋರ್ ದೆನ್ 80 pounds? ಕರೆಕ್ಟ್ ಅರ್ಥ. ಮೋರ್ ದೆನ್ 80 pounds. ಈಗ ಅರ್ಥ ಮಾಡ್ಕೊ, ಇಲ್ಲೇ ನಿಮ್ಗೆ ಹೇಳಿದ ಕ್ವಶನ್ ಇಲ್ಲಿ ಆನ್ಸರ್ ಬಂದಿದೆ ನೋಡಿ. 80 pounds ಮೋರ್ ದೆನ್ 80 ಅಂತ ಅಂದ್ರೆ 80 ಬಿಟ್ಟು ಮುಂದುದು ನೋಡಿ. 80 ಅನ್ನೋ ಡೇಟಾನೇ ಇಲ್ಲ ಇಲ್ಲಿ ಆಕ್ಚುಲಿ. ಇಲ್ಲೆಲ್ಲ ಇರೋದು ಯಾವ್ಯಾವು? 82 ಅಂದ್ರೆ ಎಲ್ಲ ಕೌಂಟ್ ಮಾಡ್ಬೇಕು. 1, 2, 3, 4, 5 ಟೋಟಲ್ ಎಷ್ಟು? 5 ಡೇಟಾ ಪಾಯಿಂಟ್ಸ್ ಇದಾವೆ ಅಷ್ಟೇ. ವಿಚ್ ಸೆಟ್ ಆಫ್ ಡೇಟಾ ಬಿಲಾಂಗ್ಸ್ ಟು ದ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್? ಇಲ್ಲಿ ಲೀಫ್ ಪ್ಲಾಟ್ ಕೊಟ್ಟಿದ್ದಾನೆ, ಯಾವ್ಯಾವ ಡೇಟಾಗಳು ಅಂತ ಕೇಳ್ತಿದ್ದಾನೆ. ಡೇಟಾಗಳು ನಮ್ಮ ಹುಡುಗರು ಹಂಗೆ ಹೇಳ್ತಾರೆ. 8, 12, 17, 8, 12, 17, 18, ನೆಕ್ಸ್ಟ್ 19, 22, 23,
31, 35, 40. ಎಸ್, ಆಬ್ವಿಯಸ್ಲಿ ಎ ಕರೆಕ್ಟ್ ಆಗಿದೆ. ಅರ್ಥದ ಇಲ್ಲ ಯಾವ ಡೇಟಾಗಳನ್ನ ಇಲ್ಲಿ ಕೊಟ್ಟಿದ್ದಾನೆ ಅಂತ. ಹಾ ಸರ್. ನಿಮಗೆ ಕಾನ್ವರ್ಸ್ ಗೊತ್ತಿರಬೇಕು. ಲೀಫ್ ಸ್ಟೆಮ್ ಇಂದ ಡೇಟಾ ಹೇಳೋದು ಗೊತ್ತಿರಬೇಕು, ಡೇಟಾ ಇಂದ ಲೀಫ್ ಸ್ಟೆಮ್ ಹಾಕೋದು ಗೊತ್ತಿರಬೇಕು. ಸರ್ ಇವ್ ಎಕ್ಸಾಮಿಗೆ ಕೇಳ್ತಾರ್ರಿ? ಹೇಳ್ತಾರೆ ಅನ್ನೋದಕ್ಕಿಂತ ಅದ್ರಲ್ಲಿ ಇದೆಯಲ್ಲಪ್ಪ, ಸಿಲೆಬಸ್ ಅಲ್ಲಿ ಇದೆಯೋ ಇಲ್ಲೋ. ಈಗ ಒನ್ ಟೈಮ್ ಕೇಳಿಲ್ಲ, ಅದ್ರ ಸಲುವಾಗಿ. ಅದನ್ನೇ, ದಟ್ ಈಸ್ ವಾಟ್. ಈಗ ನಮ್ಗೆ ಈಗ ಮ್ಯಾಥಮೆಟಿಕ್ಸ್ ತಗೋತ್ಯ, ಮ್ಯಾಥಮೆಟಿಕ್ಸ್ 2013 ಇದೆ ಅಲ್ವಾ ಕ್ವಶನ್ಸ್ಗಳು. ಹಂಗಾಗಿ ನಿನಗೆ ಅರ್ಥ ಆಗ್ತಿದೆ ಯಾವ ಕ್ವಶನ್ ಕೇಳ್ತಾರೆ ಅಂತ. ಈಗ ಈ ಲೀಫ್ ಸ್ಟೆಮ್ ಪ್ಲಾಟ್ ಎಲ್ಲ ನಿಮ್ಗೂ ವಸ್ತು, ನನಗೂ ವಸ್ತು, ಓಕೆನಾ. ಬಟ್ ಈ ಪ್ರಿವಿಯಸ್ ಇಯರ್ ಪೇಪರ್ ನೋಡಿದ್ರೆ ಒಂದೇ ಪೇಪರ್ ಇರೋದು, 2024, 23 ಬಿಟ್ರೆ ಯಾವ ಪೇಪರು ಇಲ್ಲ, ಓಕೆನಾ. ಹಂಗಾಗಿ ಕೇಳ್ತಾನೋ ಇಲ್ಲ ಅನ್ನೋದ್ಕಿಂತನ ಸಿಲಬಸ್ ಇಲ್ಲ ಅಂತಂದ್ರೆ ಆಲ್ವೇಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್, ಓಕೆನಾ. ಇದನ್ನ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ, ಓಕೆನಾ. ಯಾಕಂದ್ರೆ ಇದರಿಂದ ಈ ಚಾಪ್ಟರ್ ಎಷ್ಟು ಕ್ವಶನ್ ಕೊಡ್ಬೇಕು ಅವನು? 6 ಕ್ವಶನ್ ಕೊಡ್ಬೇಕು. 6 ಕ್ವಶನ್ ಕೊಡ್ಬೇಕು. ಹೇಳಕ್ಕಾಗಲ್ಲ, ಇದ್ರ ಮೇಲೆ ಕೊಟ್ಟು ಕೊಡ್ಬೋದು. ಯಾಕಂದ್ರೆ ಎಲ್ಲಾ ಟಾಪಿಕ್ ಇಂದನೂ ಕ್ವಶನ್ ಕೊಡಕ್ ಆಗಲ್ಲ ಅಲ್ವಾ. ಎಲ್ಲಾ ಟಾಪಿಕ್ ಎಷ್ಟು ಟಾಪಿಕ್ ಇದಾವೆ ಇದರಲ್ಲಿ? ಎಲ್ಲಾ ಟಾಪಿಕ್ ಇಂದನೂ ಕ್ವಶನ್ ಕೊಟ್ರೆ ಒಂದು 25-30 ಮಾರ್ಕ್ಸ್ ಕೊಡ್ಬೇಕಾಗುತ್ತೆ ಇದೊಂದೇ ಚಾಪ್ಟರ್. ಕೊಡೋದು 6 ಕ್ವಶನ್, ಓಕೆನಾ. ಅವ್ನ ಮೂಡ್ ಹೆಂಗಿರುತ್ತೋ ಕೊಡೋನ್ ಮೂಡು, ಓಕೆನಾ. ನನ್ಗೇನಾದ್ರು ಕೊಟ್ರೆ ಪಕ್ಕ ಒಂದು ಬಾಕ್ಸ್ ಪ್ಲಾಟ್ ಮೇಲೆ ಒಂದು ಕ್ವಶನ್ ಕೇಳ್ತೀನಿ, ಇದ್ರ ಮೇಲೆ ಲೀಫ್ ಸ್ಟೆಮ್ ಮೇಲೆ ಒಂದು ಕ್ವಶನ್ ಕೇಳ್ತೀನಿ. ಯಾಕೆ ಕೇಳು? ಕಲಿಯಲ್ಲ ಹುಡುಗರು. ಇಷ್ಟು ಈಸಿಗಳು ಕೊಟ್ಟರು ಕಲಿಯಲ್ಲ ಹುಡುಗರು. ಹೆಂಗೆ ನೀವ್ ಹೆಂಗೆ ಅಂತ ಅಂದ್ರೆ ಕಂಡ್ರು ನಿಮ್ದೇನು ಮ್ಯಾಟ್ರು ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ತುಂಬಾ ಜನ ಹುಡುಗರು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೆವಿ ಮೋಟಿವೇಟ್ ಆಗಿರ್ತಾರೆ. ಒಂದು ಚಾಪ್ಟರ್, ಒಂದು ಬುಕ್ ಏನಿರುತ್ತೆ 1, 2, 3, 4, 5 ಅಂತ ಇರುತ್ತೆ. 1ಗೆ ಫುಲ್ ಎನರ್ಜಿ ಇರುತ್ತೆ, ಫುಲ್ ಮುಗಿಸ್ತಾನೆ ನೀಟಾಗಿ ಓದಿ. 2ಕ್ಕೂ ಎನರ್ಜಿ ಇರುತ್ತೆ, ಮುಗಿಸ್ತಾನೆ. 3 ಕೋಟಿ ಸುಸ್ತಾಗಿರ್ತಾನೆ, 4, 5 ಓದಲ್ಲ. ಮ್ಯಾಟ್ರ್ ಏನಪ್ಪಾ ಅಂದ್ರೆ ಕ್ವಶನ್ ಕೇಳೋದೇ 4, 5ರಿಂದ ನೀವು ಅಬ್ಸರ್ವ್ ಮಾಡಿ ಬೋರ್ಡ್ ಎಕ್ಸಾಮ್. ಅದಕ್ಕೇನೆ ಫೈನಲ್ ವರ್ಗೂ ಮುಟ್ಬೇಕು, ಓಕೆನಾ. ಅದಿರ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಕಣಪ್ಪ, ಓಕೆನಾ. ಹಂಗಾಗಿ ಇಲ್ಲಿಂದ ಕ್ವಶನ್ ತೆಗಿತಾನೆ, ಇದೇ ಕ್ವಶನ್ ಬರುತ್ತಾ ಅನ್ನೋದ್ಕಿಂತನ ಯು ಹ್ಯಾವ್ ಟು ರೀಡ್ ಎವ್ರಿಥಿಂಗ್. ಇದ್ರೇನ್ ಕಷ್ಟ ಏನಿಲ್ಲ. ಇದು ಲೀಫ್ ಸ್ಟೆಮ್ ಪ್ಲಾಟ್ ಕಷ್ಟ ಇದೆಯನ್ರು? ಆತರ ಗೇಮ್ ತರಪ್ಪ, ಆಟ ಆಡ್ದಂಗ ಐತಿದು. ಲೆಕ್ಕ ಮಾಡಂಗಿಲ್ಲ. ಲೆಕ್ಕ ಏನಾದ್ರು ಮಾಡೋದು ಜನರು ಇದ್ರಲ್ಲಿ ಏನ್ ಲೆಕ್ಕ ಇಲ್ಲ, ಪಕ್ಕಿಲ್ಲ ಅಲ್ಲಿ, ಓಕೆನಾ. ನೋಡೋದು ಹೇಳ್ತಾ ಹೋಗೋದಷ್ಟೇ. ಬಾಕ್ಸ್ ಪ್ಲಾಟು ಹಂಗೇನೆ ಕತೆ, ಓಕೆನಾ. ಕಲ್ತ್ಕೊಳ್ಳಿ ಅಷ್ಟೇ. ಹೇಳಕ್ಕಾಗಲ್ಲ ಕಣಪ್ಪ ಅಂದ್ರೆ ಕೊಟ್ರು ಕೊಡ್ಬೋದು, ಕೊಡದೇನು ಇರ್ಬೇಕು. ನಮ್ಮ ಹತ್ರ ಇರೋದೇ ಒಂದು ಪೇಪರ್, ನಾವು ಕೊಡ್ತಾನೋ ಇಲ್ಲೋ ಅಂತ ಹೇಳೋದಕ್ಕೆ. ಇನ್ನ ಏನಿದೆ ಮಾರ್ಕೆಟ್ ಅಲ್ಲಿ ಏನೇನ್ ಬುಕ್ಸ್ ಗಳಿದಾವೆ ಎಲ್ಲ ಕೂಡ ಮಾಡೆಲ್ ಪೇಪರ್ಸ್ ಅವು ಇವೆಲ್ಲ ಕೊಟ್ಟಿರ್ತಾರೆ. ಎಲ್ಲಾದ್ರಲ್ಲೂ ಮಿಕ್ಸ್ ಅಪ್ ಆಗಿರ್ತವೆ. ಅಂದ್ರೆ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಕೊಟ್ರು ಕೊಡ್ಬೋದಪ್ಪ. ಸಿಲೆಬಸ್ ಅಲ್ಲಿ ಇದೆ ಅಂತಂದ್ರೆ ಎಲ್ಲಾ ಸಿಲೆಬಸ್ ಕವರ್ ಮಾಡ್ಲೇಬೇಕು. ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ಅಂತ ಇನ್ ಸಿಲೆಬಸ್ ಕೊಡೋದೇ ಕಷ್ಟ ಐತೆ. ಅಷ್ಟೊಂದು ಸಿಲೆಬಸ್, ಬೆಟ್ಟದಷ್ಟು ಸಿಲೆಬಸ್ ಐತಿ. ಔಟ್ ಆಫ್ ಸಿಲೆಬಸ್ ಕೊಟ್ರೆ ಅಷ್ಟೇ. ಔಟ್ ಆಫ್ ಸಿಲೆಬಸ್ ಅಂತ ಎಕ್ಸ್ಪೆಕ್ಟ್ ಕೊಡಲ್ಲ. ಔಟ್ ಆಫ್ ಸಿಲೆಬಸ್ ಹೆಂಗ್ ಕೊಡಕ್ಕಾಗತ್ತೆ? ಅವನಿಗೆ ಗೊತ್ತು ನಮ್ಮ ಹುಡುಗರು ಔಟ್ ಆಫ್ ಸಿಲೆಬಸ್ ಕೊಟ್ಬಿಟ್ರೆ ಬಂದು KA ಗ್ಲಾಸ್ ಎಲ್ಲ ಹೊಡೆದಾಕ್ತಾರೆ ಅಂತ. ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ, ಓಕೆನಾ. ನಾನು ಕರ್ಕೊಂಡು ಹೋಗ್ತೀನಿ KA ಆಫೀಸ್ ಮುಂದಕ್ಕೆ ವಿತ್ ಕಲ್ಲು, ಓಕೆ. ಟಾಟಾ ಎಸಿಲ್ ಕಲ್ಲು ಹಾಕೊಂಡು ಹೋಗೋಣ, ಓಕೆನಾ. ಯಪ್ಪ, ಇದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸುಮ್ನಿರೋ, ಆಮೇಲೆ ಇದಾಗ್ಬಿಡುತ್ತೆ. ಸಿಸಿಯಾ ಬರ್ತಾರೆ ಆಮೇಲೆ ಅಭ್ಯಾಸ ಅಕಾಡೆಮಿ ಎಲ್ಲಿದ್ಯಪ್ಪ ಕಮಾನ್ ಅಂತ. ನಾವಿದೆ ಸರ್, ಏನಾಗಲ್ಲ. ನಾವಿದ್ದೇವೆ ಸರ್ ನಿಮ್ ಮುಂದೆ. ಓ ಮೈ ಗಾಡ್, ಡೈರೆಕ್ಟ್ ಶೂಟ್ ಹೊಡಿತಾ ಇದೆಯಾ? ಇರ್ಲಿ. ಸಿಗುತ್ತೆ ಸರ್. ಬೇಡಪ್ಪ ಅಣ್ಣಯ್ಯ, ಇವಾಗೆಲ್ಲ ನ್ಯೂಸ್ ಚಾನೆಲ್ಗಳೆಲ್ಲ ನೋಡ್ತಾ ಇದೀನಿ ನಾನು. ಸಾಕು. ದರ್ಶನ್ ಇರ್ಲಿ ದರ್ಶನ್ ಮ್ಯಾಟ್ರ್ ಇಲ್ಲಿ ಬೇಡ ಕ್ಲಾಸ್ ಅಲ್ಲಿ. ಈಗ ಒಂದೆರಡು ಕ್ವಶನ್ ಸಾಲ್ವ್ ಮಾಡೋಣ ಸಾಕು ಇವತ್ತಿನ ಇದಕ್ಕೆ. ಐ ಹೋಪ್ ಸಾಕನ್ಸ. ಇನ್ನೊಂದು ಸ್ವಲ್ಪ ಕ್ವಶನ್ಗಳನ್ನ ಸಹ ಇದಾವೆ, ಕ್ವಶನ್ಸ್ ಮಾಡ್ಬಿಟ್ಟು ಬೇಗ ಹೋಗೋಣ. ಇದನ್ನ ಕ್ವಶನ್ ಓದಿ ಆನ್ಸರ್ ಹೇಳ್ತಾ ಹೋಗಿ ಅಷ್ಟೇ. ದ ಸ್ಪೆಷಲ್ ಟೈಪ್ ಆಫ್ ಡಯಾಗ್ರಾಮ್ ದಟ್ ಶೋಸ್ ದ ಕ್ವಾರ್ಟೈಲ್ಸ್ ಇನ್ ಎ ಬಾಕ್ಸ್. ಬಾಕ್ಸ್ ಅಂತ ಏನು? ಬಾಕ್ಸ್ ಪ್ಲಾಟ್. ನೆಕ್ಸ್ಟ್, the box plot is said to be dash if the median is equidistant from the minimum and maximum. ಏನಂತ ಕರಿತೀವಿ? Symmetric. ಅಂತ ಯಾವಾಗ ಕರಿತೀವಿ ಹೇಳು? ಯಾವಾಗ when we say it is positive? ಮೀಡಿಯನ್ ಡಿಸ್ಟೆನ್ಸ್ ಮತ್ತೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಮ್ಯಾಕ್ಸಿಮಮ್ ಇದು ಮೀಡಿಯನ್, ಓಕೆನಾ. ಇದು ಜಾಸ್ತಿ ಇರಬೇಕು. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಮೀಡಿಯನ್ ಅಂಡ್ ಇದು ಜಾಸ್ತಿ ಇರಬೇಕು. The distance between the median and the maximum is more than the distance between the median and minimum. ಅರ್ಥಾಯ್ತಲ್ವಾ?
ಸೊ ಪಾಸಿಟಿವ್ ಅಂತಂದ್ರೆ ಅರ್ಥ ಮಾಡ್ಕೊ, ಮೀಡಿಯನ್ ಇಂದ ಮ್ಯಾಕ್ಸಿಮಮ್ ಇರೋ ಡಿಸ್ಟೆನ್ಸ್ ಏನಿರ್ಬೇಕು, ಜಾಸ್ತಿ ಇರ್ಬೇಕು. ಎಕ್ಸಾಂಪಲ್ ಬರಿ ಅಂತ ಕೇಳ್ತಾನೆ. ಎಕ್ಸಾಂಪಲ್ ಹೆಂಗ್ ಗೊತ್ತಾ ಬರೆಯೋದು ನೋಡಿ, ಹೆಂಗಿರ್ಬೇಕು, ಒಂದು ಲೀಫ್ ಟೈಮ್ ಪ್ಲಾಟ್ ಹಾಕ್ಬಿಡ್ತೀನಿ ನೋಡಿ. ಈಗ ಹಿಂಗಿರುತ್ತಲ್ವೇನಪ್ಪ, ಲೀಫ್ ಟೈಮ್ ಅಂತೀನಿ, ಏನಿದು ಇದು ಈ ತರ ಪ್ಲಾಟ್ ಇರುತ್ತಲ್ವಾ. ಮೀಡಿಯನ್ ಯಾವ ಕಡೆ ಇರುತ್ತೆ, ಈಗ ಈ ಕಡೆ ಇರುತ್ತೆ, ಈ ಕಡೆ ಇರುತ್ತಾ. ಮೀಡಿಯನ್ ಯಾವತ್ತೂ ಯಾವ ಕಡೆ ವಾಲ್ ಇರುತ್ತೆ ಗೊತ್ತಾ, ಬ್ಯಾಕ್ ಸೈಡ್. ಓಕೆನಾ, ಹಿಂಗಿರುತ್ತೆ, ಈ ತರ ಇರುತ್ತೆ. ಇದೆಂತ ಎಂತ ಸ್ಕ್ಯೂನೆಸ್ ಇದು, ನಂಬರ್ ಪಾಸಿಟಿವ್ ಸ್ಕ್ಯೂನೆಸ್. ನೋಡು ಡಿಸ್ಟೆನ್ಸ್, ನೋಡು ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗಿದೆ ಡಿಸ್ಟೆನ್ಸ್, ಮೀಡಿಯನ್ ಇಂದ ಮ್ಯಾಕ್ಸಿಮಮ್ಗೆ. ಮೀಡಿಯನ್ ಇಂದ ಮಿನಿಮಮ್ಗೆ ಎಷ್ಟಿದೆ, ಎಷ್ಟಿದೆ, ಅರ್ಥದಲ್ವಾ. ನೆಗೆಟಿವ್ ಸ್ಕ್ಯೂನೆಸ್ ಹೆಂಗಿರುತ್ತೆ, ನೆಗೆಟಿವ್ ಸ್ಕ್ಯೂ ಹೆಂಗಿರುತ್ತೆ, ನೋಡು ಈ ಕಡೆ ಇರುತ್ತೆ, ಅರ್ಥದಲ್ವಾ. ಸಿಮೆಟ್ರಿಕ್ ಅಂದ್ರೆ ಹೆಂಗಿರುತ್ತೆ, ಸಿಮೆಟ್ರಿಕ್ ಅಂದ್ರೆ ಮಧ್ಯದಲ್ಲಿ ಇರುತ್ತೆ, ಎಕ್ಸಾಕ್ಟ್ ಈಕ್ವಲ್. ಓಕೆನಾ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ. ಎಸ್, ದ ಫಾಲೋಯಿಂಗ್ Instagram shows the score by the students of grade 10. What percentage? Mute ಮಾಡಿ ಯಾರೋ ಹುಯಿ ಅಂತ ಐತೆ. ಆಪ್ಷನ್ ಡಿ. ಆಪ್ಷನ್ ಬಿಡು ಆಯ್ತು ಸಾಕು. ವಾಟ್ ಪರ್ಸೆಂಟ್ ಆಫ್ ಟೋಟಲ್ ಸ್ಟೂಡೆಂಟ್ ಸ್ಕೋರ್ಡ್ ಮೋರ್ ದೆನ್ 60%? ಆಪ್ಷನ್ ಡಿ. ಮೋರ್ ದೆನ್ 60% ಎಷ್ಟು ಜನ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಕೌಂಟ್ ದ ಟೋಟಲ್ ಸ್ಟೂಡೆಂಟ್ಸ್. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? 34. 2 + 2 4, 4 12 16, 16 25 50 ಟೋಟಲ್. 50 ಸರ್. 41 ಮತ್ತೆ 50. ಟೋಟಲ್ ಸ್ಟೂಡೆಂಟ್ಸ್ 50 ಜನ. 50 ಜನ ಟೋಟಲ್ ಸ್ಟೂಡೆಂಟ್ಸ್. ಓಕೆ, ನಮ್ಮನ್ನ ಕೇಳಿರೋದು ಮೋರ್ ದೆನ್ 60% ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ. ಮೋರ್ ದೆನ್ 60% ಅಂದ್ರೆ ಇಲ್ಲಿಂದ ಈ ಕಡೆಗೆ. ಆಕ್ಚುಲಿ ಇದು ಹಿಸ್ಟೋಗ್ರಾಮ್ ಅಲ್ಲ, ಇದು ಹಿಂಗ್ ಬರೆಯಕ್ ಬರಲ್ಲ, ಹೌದ್ ತಾನೆ? ಹಿಂಗ್ ಬರೆಯಂಗಿಲ್ಲ. ಇರ್ಲಿ ಆಯ್ತು, ತೊಂದ್ರೆ ಇಲ್ಲ, ಕಾನೂನು ಕೈ ಕೇಳೋದ್ ಬೇಡ. ನಾವ್ ಹಿಸ್ಟೋಗ್ರಾಮ್ ಅಂತ ಅಂದ್ಕೊಂಡೇನೆ ಮಾತಾಡೋಣ, ಏನಂತೀರಾ? 25 + 9 ಎಷ್ಟಾಗುತ್ತೆ? ಅಬೋ 60%. 60% ಅಬೋ ಎಷ್ಟು ಜನ ಇದಾರಪ್ಪ? 34 ಇದಾರೆ. ಪರ್ಸೆಂಟೇಜ್ ಕಂಡಿದ್ದಾರಲ್ಲ, ಪರ್ಸೆಂಟೇಜ್ ಕಂಡಿದೆ ಹೆಂಗೆ? ಯಾವ್ದು ಪರ್ಸೆಂಟೇಜ್ ಕಂಡಿದ್ದಾರೆ? ಟೋಟಲ್ ಸ್ಟೂಡೆಂಟ್ಸ್, ಟೋಟಲ್ ಕೆಳಗಡೆ ಏನಮ್ಮ ಪರ್ಸೆಂಟೇಜ್ ಅಲ್ಲೇ ಕೊಟ್ಟಿದ್ದಾರೆ ಸರ್ ಅವರು. ಆಯ್ತಾಯ್ತು ಕೇಳು. ಪರ್ಸೆಂಟೇಜ್ ಕೊಟ್ಟಿರೋದು ಇದು ಪರ್ಸೆಂಟೇಜ್ ಅಂದ್ರೆ ಇದು ಪರ್ಸೆಂಟೇಜ್ ಅಲ್ಲ. ಅಲ್ಲ, ಕನ್ಫ್ಯೂಷನ್ ಇಲ್ಲ, ಕ್ವಶನ್ ಕರೆಕ್ಟ್ ಆಗಿದೆಯಲ್ಲ. ಇದು ಪರ್ಸೆಂಟೇಜ್ ಅಲ್ಲ ಕೊಟ್ಟಿರೋದು, ನಂಬರ್ ಆಫ್ ಸ್ಟೂಡೆಂಟ್ಸ್. ಇದು ಪರ್ಸೆಂಟೇಜ್ 0 to 20%, 21 to 40% ತೆಗ್ದಿರೋ ವಿದ್ಯಾರ್ಥಿಗಳು ಎಷ್ಟು. ಸ್ಕೋರ್ ಕೊಟ್ಟಿರೋದು ಇವನು, ಸ್ಕೋರ್ 25 + 9 ಮಾಡು ಸರ್. ಓಕೆನಾ. ಅವ್ನು ಕೇಳ್ತಿರೋದು 60% ಮೇಲಿರೋ ವಿದ್ಯಾರ್ಥಿಗಳದ್ದು ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಪರ್ಸೆಂಟ್ ಜನ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಎಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳ್ತಿದ್ದಾರೆ. ಜನಗಳು ಎಷ್ಟು? 50 ಅಪಾನ್ ಎಷ್ಟು? 34 ಇಂಟು 100 ಹಿಂಗ್ ಮಾಡ್ಬೇಕು. ಸೊ 51s 52s, ಸೊ ಇಟ್ ಇಸ್ ಈಕ್ವಲ್ ಟು 68%. ನೀವ್ ಅಂದ್ಕೊಂತಿದ್ದೀರಾ ಸರ್ ಇವೆರಡನ್ನ ಆಡ್ ಮಾಡ್ಬಿಟ್ರೆ ಮುಗ್ದೋಗ್ಬಿಡ್ತಲ್ಲ ಸರ್ ಮ್ಯಾಟ್ರು ಅಂತ, ಅಲ್ವಾ? ಅಬೋ 60 ಅಂತ ಅಂದ್ರೆ ಹಿಂಗ್ ಮುಗಿದು 25/9 ಅಂತ. ಎಸ್, ನಿಮ್ಮ ಇದು ಕರೆಕ್ಟ್. ಬಟ್ ಇಲ್ಲಿ ಪರ್ಸೆಂಟೇಜ್ ಕೊಡ್ತಿರೋದು, ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. 60% ಮೇಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಿದ್ರೆ, ಅವನು 60% ಅಬೋವ್ ಇರೋ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಿದ್ರೆ ಆನ್ಸರ್ ಏನಂತ ಹೇಳ್ತಿದ್ರಿ? 34 ಅಂತ ಹೇಳ್ತೀರಿ. 34 ಜನ ಅಂತ ಹೇಳ್ತೀರಿ. 34% ಅಂತ ಹೇಳಕ್ ಬರಲ್ಲ. ಪರ್ಸೆಂಟೇಜ್ ಕಂಡಿಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಪರ್ಸೆಂಟೇಜ್ ಎಷ್ಟು ಅಂತ ಅಂದ್ರೆ 68% ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಅಬೋವ್ 60% ಪರ್ಸೆಂಟೇಜ್. ಇಟ್ ಇಸ್ ಕ್ಲಿಯರ್? Yes sir. Observe the graph and answer the question that follows. How many students obtained marks more than 130? More than 130. 20 sir, 20. More than 130 ಅಂದ್ರೆ 2, 10, 19, 20. ಅವನೇನಾದ್ರು ಇದ್ರ ಬದಲಾಗಿ how many student percentage ಕೇಳಿದ್ರೆ how many percentage of students have got the score more than 130 ಅಂತ ಕೇಳಿದ್ರೆ ಅವಾಗ ಏನ್ ಬರ್ತಿದೆ? 20 divided by 24. Total marks 20 by 24 into 100. ಇದನ್ನ ಮಾಡಿದ್ರೆ ನಿಮ್ಗೆ ಪರ್ಸೆಂಟೇಜ್ ಸಿಗೋದು.
ಕ್ಲಿಯರ್ ಆಯ್ತಲ್ವಾ? ಹೌ ಮೆನಿ ಅನ್ನೋದು ಬೇರೆ, ಹೌ ಪರ್ಸೆಂಟೇಜ್ ಬೇರೆ. ಓಕೆನಾ? ಸೊ ಇಲ್ಲಿ ಹೌ ಮೆನಿ ಅಂತಾನೆ ಕೇಳಿರೋದ್ರಿಂದ ಸಿಂಪಲ್ ಆಗಿ ಪರ್ಸೆಂಟೇಜ್ ಏನಿಲ್ಲ, ಜಸ್ಟ್ ಕೌಂಟ್ ಮಾಡೋದಷ್ಟೇ. ಇನ್ ಹಿಸ್ಟೋಗ್ರಾಮ್, ದ ವಿಡ್ತ್ ಆಫ್ ದಿ ಬಾರ್ಸ್ ಆರ್ ಪ್ರಪೋರ್ಷನಲ್ ಟು ವಿಡ್ತ್ ಆಫ್ ದಿ ಬಾರ್. ವಿಡ್ತ್ ಆಫ್ ದಿ ಬಾರ್ ಅಂದ್ರೆ ಏನಾಗುತ್ತೆ? ಕ್ಲಾಸ್ ಇಂಟರ್ವಲ್. ಓಕೆ, ಸ್ಟಡಿ ದ ಹಿಸ್ಟೋಗ್ರಾಮ್ ಅದು ಮಾಡಿ. ಇದೇನೋ ಕ್ವಶನ್ ಕೇಳಿದಾನೆ. ಫೈಂಡ್ ದ ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂಸ್ weight is more than 60 kg. ಮೋರ್ ದ್ಯಾನ್ 60 kg ಎಷ್ಟು ಜನ ಇದ್ದಾರೆ? 18, 20 ಅಂದ್ರೆ 50, 68 ಜನ ಇದ್ದಾರೆ. 68. ಡಿಫರೆನ್ಸ್ ಅಂದ್ರೆ ಮೈನಸ್. ಲೆಸ್ ದ್ಯಾನ್ 55. ಲೆಸ್ ದ್ಯಾನ್ 55 ಅಂತಂದ್ರೆ 55 ಇಂದ ಕೆಳಗಡೆ ಎಷ್ಟು ಜನ ಇದ್ದಾರೆ? 12. ಎಷ್ಟಾಗುತ್ತೆ? 56. 56. Find the number of employees whose income is more than 25,000 but less than rupees 40,000. Okay, 110. 155. question. Find the number of employees whose income more than 25,000. More than 25,000 ಎಷ್ಟಾಗುತ್ತಪ್ಪ? 45. ಇದೆಲ್ಲ ಕೌಂಟ್. More than 25. 45 plus 66 plus 44 plus 35 ಎಷ್ಟಾಗುತ್ತಪ್ಪ? 155. ಸರ್ 35 ಏನಕ್ಕೆ ಹಾಕೊಂಡ್ರಿ ಸರ್? ಸಾರಿ, ನಾನು ಅದು ಏನಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ನನಗೂ ಗೊತ್ತಾಗ್ಲಿಲ್ಲ. 40,000 ಅಂತ ಕೇಳಿದ್ರು ಅಲ್ವಾ? ಸಾರಿ ಕಣಪ್ಪ. ಲೆಸ್ ದ್ಯಾನ್ 40,000. ಲೆಸ್ ದ್ಯಾನ್ 40,000 ಅಂದ್ರೆ ಇವೆರಡೆ, ಈ ಮೂರೇ ಇಷ್ಟು. ಎಷ್ಟಾಗುತ್ತೆ ಅಂದ್ರೆ 44 ಅಂದ್ರೆ ಇದು 70, 110, 155, 155 ಇಷ್ಟೆಲ್ಲ ಬೇಡ ಕಣಪ್ಪ. ಅಲ್ಲಿ ನೋಡ್ಬೇಕು, ನಾನು ಇದನ್ನ ನೋಡ್ಲೇ ಇಲ್ಲ. 40,000 ಲೆಸ್ ದ್ಯಾನ್ 40,000 ಅಂತ ನೋಡ್ಲೇ ಇಲ್ಲ. ನೋಡ್ಕೊಂಡು ಕರೆಕ್ಟಾಗಿ ಮಾಡಿ ಅಂತ ಕೊಟ್ಟಿದ್ದಾನೆ. ಈ ಕ್ವಶನ್ ಪಾಯಿಂಟ್ ದ ಡಿಫರೆನ್ಸ್ ಆಫ್ ದಿ ನಂಬರ್ ಆಫ್ ಟೈಮ್ಸ್ ರೈನ್ಫಾಲ್ ಅಬೋವ್ 130. ಅಬೋವ್ 130 ಅಂದ್ರೆ ಎಷ್ಟಾಗುತ್ತೆ ಗೊತ್ತಪ್ಪ? ಅಬೋವ್ 130 ಅಂದ್ರೆ 11 ಆಗುತ್ತಲ್ಲ, ಮೈನಸ್ ಬಿಲೋ 130. ಬಿಲೋ 130 ಎಷ್ಟಪ್ಪ? 7, 14, 18 ಅಂದ್ರೆ ಎಷ್ಟಾಗುತ್ತೆ? 7. ಮೈನಸ್ ತಗೊಳಂಗಿಲ್ಲ, ಯು ಹ್ಯಾವ್ ಟು ಟೇಕ್ ದ ಮಾಡ್ಯುಲಸ್. ಡಿಫರೆನ್ಸ್ ಅಲ್ವಾ? 18 minus 11 ಅಂತ ಆದ್ರೂ ಬರ್ಕೋ, ಇಲ್ಲ 11 minus 18 ಆದ್ರೂ ಬರ್ಕೋ. ನೆಗೆಟಿವ್ ಅಂತ ತಗೊಳಂಗಿಲ್ಲ. ಡಿಫರೆನ್ಸ್ ಅಂತ ಅಂದ್ರೆ ಪಾಸಿಟಿವ್ ಅಲ್ಲೇ ತಗೋಬೇಕು. ಅರ್ಥ ಆಯ್ತೇನಪ್ಪ? ಇನ್ನೇನು ಅರೇ? ದ ಡೇಟಾ ಆರ್ ಅರೇ ಅಂತ ಏನು? ಅರೇ ಅಂದ್ರೆ Ascending order. ಅದೇ ತಪ್ಪು. ನಾನೇನ್ ಹೇಳಿದ್ದೆ? ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂತ ಹೇಳಿದೆ ತಾನೆ? ಡಿಸೆಂಡಿಂಗ್ ಆಪ್ಷನ್ ಅಸೆಂಡಿಂಗ್ ಆದ್ರೂ ಅರೇ ಅಂತ ಅಂದ್ರೆ ಅರೇಂಜ್ಮೆಂಟ್, ಇಲ್ಲ ಅಸೆಂಡಿಂಗ್ ಆರ್ಡರ್ ಆದ್ರೂ ಇರ್ಲಿ, ಇಲ್ಲ ಡಿಸೆಂಡಿಂಗ್ ಆದ್ರೂ ಇರ್ಲಿ, ಏನು ಸಮಸ್ಯೆ ಇಲ್ಲ. ಒಂದು ಆರ್ಡರ್ ಇರ್ಬೇಕು ಒಟ್ಟಿಗೆ ಅಷ್ಟೇ. The number of tally sheet count for each value or a group is called what? boundary. ಫ್ರೀಕ್ವೆನ್ಸಿ ಕಣೋ. ಅಂದ್ರೆ ಟ್ಯಾಲಿ ಶೀಟ್ ಯಾವ್ದೋ ಒಂದು, ಈಗ ನಂಬರ್, ಈಗ ಆಪಲ್ ಅಂತ ಅನ್ನೋದು, ಇದನ್ನ ಟ್ಯಾಲಿ ಶೀಟ್. ಓಕೆನಾ? ಆಪಲ್ ನ ಕೌಂಟ್ ಮಾಡ್ತೀಯ, 1 2 3 4 5. ಓಕೆ, ನೆಕ್ಸ್ಟ್ 1 2 3 ಹಿಂಗ್ ಕೌಂಟ್ ಮಾಡ್ತೀವಿ. ಇದು ಟ್ಯಾಲಿ ಬಾರ್ಸ್ ಅಂತ ಹೇಳ್ಕೊಟ್ಟಿದ್ದೆ, ನೆನಪಿದ್ಯಾ? ಯಾವ್ದೋ ಒಂದು ಚಾಪ್ಟರ್ಲಿ. Yes sir. ಓಕೆನಾ? ಸೊ ಅಲ್ಲಿ ಮಾಡಿದಾಗ ಇದು ಟ್ಯಾಲಿ ಬಾರ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಫ್ರೀಕ್ವೆನ್ಸಿ ಅಲ್ವಾ? ವಾಟ್ ಇಸ್ ದ ಟ್ಯಾಲಿ? ದಿಸ್ ಇಸ್ ವಾಟ್? 8. ಅದ 8 is the frequency. Sir, class limit, class width, class boundary difference in sir? ಕ್ಲಾಸ್ ಲಿಮಿಟ್ ಅಂತ ಅಂದ್ರೆ ಲಿಮಿಟ್ಸ್ ಅಂತ ನೋಡಿಗ. ಕ್ಲಾಸ್ ಅಂತ ಅಂದ್ರೆ ಕಂಟಿನ್ಯೂಸ್ ಡೇಟಾದಲ್ಲಿ ಬರುತ್ತೆ ನೋಡಿಗ. ಕ್ಲಾಸ್ ಲಿಮಿಟ್, ಕ್ಲಾಸ್ ವಿಡ್ತ್ ಅಂತ ಅಂದ್ರೆ ಇದೆಲ್ಲ ಬರೋದು ಕ್ಲಾಸ್ ಬೌಂಡ್ರಿ. ಬೌಂಡ್ರಿ ಅನ್ನೋದು ಏನಪ್ಪ ಗೊತ್ತಿಲ್ಲ. ಕ್ಲಾಸ್ ಬೌಂಡ್ರಿ ಅಂದ್ರೆ ನನಗೆ ಗೊತ್ತಿಲ್ಲ ಪರಾಜ. ಕ್ಲಾಸ್ ಲಿಮಿಟ್, ಕ್ಲಾಸ್ ವಿಡ್ತ್ ಅಂತ ಹೇಳ್ಬೋದು. ಕ್ಲಾಸ್ ಅಂತಂದ್ರೆ ಯಾವ್ದು? ಕ್ಲಾಸ್ ಅಂತ ಬರೋದು ಎಲ್ಲಿಯಪ್ಪ? ಎಂತ ಡೇಟಾದಲ್ಲಿ? ಕಂಟಿನ್ಯೂಸ್ ನಲ್ಲಿ ಕ್ಲಾಸ್ ಅಂತ ಬರುತ್ತೆ. ಈಗ 10 to 20 ಅಂತ ಇತ್ತು ಅಂತ ಇಟ್ಕೊಳ್ಳಿ. ಈ 10 ಮತ್ತೆ 20ನ ಲಿಮಿಟ್ಸ್ ಅಂತ ಕರಿತೀವಿ, ಕ್ಲಾಸ್ ಲಿಮಿಟ್ಸ್ ಅಂತ ಕರಿತೀವಿ. ವಾಟ್ ಇಸ್ ದ ವಿಡ್ತ್? ವಿಡ್ತ್ ಫಾರ್ಮುಲಾ ಏನು? ಇದನ್ನ ಲೋವರ್ ಲಿಮಿಟ್ ಅಂತ ಕರಿತೀವಿ, ಇದನ್ನ ಲೋವರ್ ಲಿಮಿಟ್ ಅಂತ ಕರಿತೀವಿ, ಇದನ್ನ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಒಂದು ಕ್ಲಾಸ್ ನಲ್ಲಿ 10
10 to 20 ಅನ್ನೋದು ಒಂದು ಕ್ಲಾಸ್. ಲೋವರ್ ಲಿಮಿಟ್ ಬೈ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಇವನ್ನ ಲಿಮಿಟ್ಸ್ ಅಂತ ಕರಿತೀವಿ. ಓಕೆನಾ, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡನ್ನು ಸೇರಿಸಿ ಲಿಮಿಟ್ ಅಂತ ಕರಿತೀವಿ. ಅದರಲ್ಲಿ ನಾವು ವಿಡ್ತ್ ಬೇಕು ಅಂತ ಅಂದ್ರೆ ವಿಡ್ತ್ ಇಸ್ ನಥಿಂಗ್ ಬಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 20 ಮೈನಸ್ 10 ವಿಚ್ ಇಸ್ ವಾಟ್ 10. ಅಂದ್ರೆ ಡಿಫ್ರೆನ್ಸ್ ನೋಡಿ ಎಷ್ಟು ಇದಿದೆ ಅಂತ ಅಷ್ಟೇ. ಓಕೆನಾ ಸರ್ ಮತ್ತೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಸರ್? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಆಡ್ ಮಾಡ್ಕೊಂಡು ಹೋಗೋದು. ನೆನಪಿದ್ಯಾ, ನಾವು ಇದನ್ನ ಕಂಡಿಡ್ತಾ ಇದ್ವಿ ಮೀನ್ ಕಂಡಿಬೇಕಾದ್ರೆ ಕಂಟಿನ್ಯೂಸ್ ಡೇಟಾಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಅದ್ರ ಕೆಳಗಡೆದು ಮತ್ತೆ ಎಲ್ಲಾನು ಆಡ್ ಮಾಡ್ಕೊಂಡು ಹೋಗೋದು. ಈಗ ಹಾ, ಸರ್, ನೋಡೀಗ ಹಿಂಗಿರುತ್ತೆ. ಈಗ ನಿಮ್ಗೆ ಯಾವ ತರ ಕ್ವಶನ್ ಕೊಡ್ತಾನೆ ಗೊತ್ತಾ? ಈಗ ನೋಡೀಗ 1ಗೆ 5 ಇದೆ ಅಂತ ನಾನು ಟೇಬಲ್ ಕೊಟ್ಬಿಡ್ತೀನಿ. ಸೊ ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ಎಫ್. ಓಕೆನಾ, ಹಿಂಗಿರುತ್ತೆ. 1ಗೆ 5, 2ಗೆ 7, 3ಗೆ 1, 4ಗೆ 3 ಅಂತ ಇದೆ ಅಂತ ಅನ್ಕೋ. ದಿಸ್ ಇಸ್ ದ ಟೇಬಲ್ ಅಂತ ನಾನು ನಿಮಗೆ ಕೇಳ್ತೀನಿ. ವಾಟ್ ಇಸ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ 4 ಅಂತ ಕೇಳ್ತೀನಿ. ಇಲ್ಲ ಅಂದ್ರೆ ವಾಟ್ ಇಸ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ 7 ಅಂತ ಕೇಳ್ತೀನಿ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಅಂತ ಹೇಳ್ಬೇಕು ಇಲ್ಲಿ 5 + 7 ಹೆಂಗ್ ಬರೋದು? ಇಲ್ಲಿ 5ನೇ ಬರಿಬೇಕು ಫಸ್ಟ್ ನಂಬರ್. ಇಲ್ಲೇ ಬರಿಬೇಕು, ಇವೆರಡನ್ನು ಆಡ್ ಮಾಡ್ಬೇಕು. ಎಷ್ಟಾಗುತ್ತೆ? 12 ಆಗುತ್ತೆ. 13 ಇದು 13 ಆಗುತ್ತೆ. ಇಲ್ಲಿ ಏನಾಗುತ್ತೆ? 16 ಆಗುತ್ತೆ. ಸೊ ಟೋಟಲ್ n ಇಸ್ ಈಕ್ವಲ್ ಟು ಇಲ್ಲಿ 16 ಬರಬೇಕು. ಓಕೆನಾ, ಈ 16 ಸೇಮ್ ಬರಬೇಕು ಇಲ್ಲಿ ಕೌಂಟ್ ಮಾಡಿದ್ರೆ. ಈಗ ವಾಟ್ ಇಸ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ 2 ಅಂತ ಕೇಳಿದ್ರೆ ನೀವೇಂತ ಹೇಳ್ಬೇಕು? 12 ಅಂತ ಹೇಳ್ಬೇಕು. ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ 2 ಇಸ್ 7 ಅಂತ ಹೇಳ್ಬೇಕು. ಸಾರಿ 12 ಅಂತ ಹೇಳ್ಬೇಕು. 7 ಇಸ್ ಜಸ್ಟ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತಂದ್ರೆ ಈಗ ಹೆಂಗ್ ಗೊತ್ತಾ? 2 ನನ್ಗೆ ನೀನ್ ಎಷ್ಟು ಜನ ಇದ್ದೀರಪ್ಪ ಅಂತ ಹೇಳಿದ್ರೆ 7 ಅಂತ ಹೇಳ್ತಾರೆ. ನಿಂದ ಎಷ್ಟು ಜನ ಇದ್ದೀರಪ್ಪ ನೀನು ಮತ್ತೆ ನಿಂದ ಎಷ್ಟು ಜನ ಇದಾರೆ ಅಂತ ಅಂದ್ರೆ ನೀನ್ ಅಂತ ಹೇಳ್ಬೇಕು. ನೀನು 12 ಜನ ಇದೀವಿ ನಾವು ನಮ್ ಹಿಂದೆ ಅಂತ ಹೇಳ್ಬೇಕು ನೀವು. ಅದನ್ನ ಕ್ಯುಮುಲೇಟಿವ್ ಅಂತ ಕರೀತಾರೆ. ಆ ಡೇಟಾ ಮತ್ತೆ ಅದ್ರ ಹಿಂದೆಗಡೆ ಇರುವಂತ ಡೇಟಾಗಳು ಎಷ್ಟಿದಾವೆ ಅನ್ನೋದನ್ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಅದ್ರ ಹಿಂದೆಗಡೆ ಇರೋದನ್ನ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಅದೇ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಅದ 4 ಬೈ ಇದು ಮಾಡ್ಬೇಕು ಬೈ ಸರ್. ಇದು ಮಾಡೋದು. ಹೌದು ಸರ್ ಹಾಗಾದ್ರೆ ಕ್ಲಾಸ್ ಲಿಮಿಟ್ ಮತ್ತೆ ಕ್ಲಾಸ್ ವಿಡ್ತ್ ಅಂದ್ರೆ ಒಂದೇನಾ ಸರ್? ಇಲ್ಲ ಕಣಮ್ಮ, ಬೇರೆ ಬೇರೆ ಹೇಳದ್ನ ಡಿಫ್ರೆನ್ಸ್. ಕ್ಲಾಸ್ ಲಿಮಿಟ್ ಅಂದ್ರೆ ಲಿಮಿಟ್ ಅಂತ ಬರುತ್ತೆ. ವಿಡ್ತ್ ಅಂದ್ರೆ ಎಷ್ಟು ಅಗಲ ಇದೆ ಅಂತ. ಓಕೆನಾ, ಎರಡು ಹತ್ತು ಬರುತ್ತಲ್ಲ ಸರ್? ಲಿಮಿಟ್ ಅಂದ್ರೆ ಇವನ್ನ ಲಿಮಿಟ್ ಅಂತ ಕರಿತೀವಿ. 10 ಇಸ್ ಅ ಲಿಮಿಟ್, 20 ಇಸ್ ಅ ಲಿಮಿಟ್. ವಿಡ್ತ್ ಅಂದ್ರೆ ಅವೆರಡದು ಡಿಫ್ರೆನ್ಸ್ ಎಷ್ಟಿದೆ ಅದು ವಿಡ್ತ್. ಒಂದೇ ಮೀನಿಂಗ್. ಕ್ಲಾಸ್ ಲಿಮಿಟ್ ಏನ್ ಸರ್ ಅದ್ರದ್ದು? ಅಲ್ಲ, ಕ್ಲಾಸ್ ಲಿಮಿಟ್ ಅಂದ್ರೆ ಏನು ಅಂದ್ರೆ ಹೆಂಗ್ ಹೇಳೋಣಮ್ಮ? ಇವು ಲಿಮಿಟ್ಸ್ ಗಳು. ಕ್ಲಾಸ್ ಲಿಮಿಟ್, ಒಂದು ಕ್ಲಾಸ್ ಇರುತ್ತೆ, ಆ ಕ್ಲಾಸ್ಗೆ ಲಿಮಿಟ್. ಇದು ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್ ಅಷ್ಟೇ. ಅದೇನು ಅಂತ ಹೇಳಕ್ ಆಗಲ್ಲ. ಓಕೆನಾ, ಅದ್ರ ವಿಡ್ತ್ ಏನು ಅಂತಂದ್ರೆ ಅವೆರಡದು ಕ್ಲಾಸ್ ಲಿಮಿಟ್ ಡಿಫ್ರೆನ್ಸ್ ತಗೊಂಡಾಗ ವಿಡ್ತ್ ಸಿಗುತ್ತೆ. ಆಯ್ತು ಸರ್. ಓಕೆನಾ, ಲಿಮಿಟ್ ಅಂದ್ರೆ ಇದು ಜಸ್ಟ್ ಲಿಮಿಟ್ ಅಷ್ಟೇ. ಈಗಮ್ಮ ನೋಡಮ್ಮ, ಹಿಂಗ್ ಕೊಟ್ಟಿರ್ತಾನೆ 10 to 20, 20 to 30, 30 to 40 ಹಿಂಗ್ ಕೊಟ್ಟಿರ್ತಾನೆ. ಓಕೆನಾ, ಇದು 5, ಇದು 6, ಇದು 9 ಹಿಂಗ್ ಕೊಟ್ಟಿರ್ತಾನೆ ಅಂತ ಅನ್ಕೋ. ಸೊ ಇದೊಂದು ಡಿಸ್ಟ್ರಿಬ್ಯೂಷನ್. ಇದು ಎಂತ ಡಿಸ್ಟ್ರಿಬ್ಯೂಷನ್ ಇದು? ಯಾರಾದ್ರೂ ಹೇಳಿ ಒಬ್ರು. ಕಂಟಿನ್ಯೂಸ್. ಅದೇ ಅಂತ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿಬೇಕು. ಕಂಟಿನ್ಯೂಸ್ ತಾನೇ ಇದು. ಇದು ಕ್ಲಾಸ್ ಇಂಟರ್ವಲ್, ಇದು ಫ್ರೀಕ್ವೆನ್ಸಿ. ಓಕೆನಾ, ಈಗ ನಾನ್ ಹೇಳೋದೇನಪ್ಪಾ ಅಂದ್ರೆ ಇದು ನೋಡಿ 10 to 20 ಅನ್ನೋದು ಏನ್ ಆಕ್ಚುಲಿ? ವಾಟ್ ಈಸ್ 10 to 20 ಅನ್ನೋದು? ಇಟ್ ಈಸ್ ಅ ಕ್ಲಾಸ್. 10 to 20 ಅನ್ನೋದೇನು? ಕ್ಲಾಸ್. ಓಕೆ, ಅದೊಂದು ಕ್ಲಾಸ್. 20 to 30 ಅನ್ನೋದೇನು? ಇಟ್ ಈಸ್ ಎ ಕ್ಲಾಸ್. 30 to 40 ಈಸ್ ಎ ಕ್ಲಾಸ್. ಅದರಲ್ಲಿ 10 to 20 ಅನ್ನೋದು ಒಂದು ಕ್ಲಾಸು. ಅದರಲ್ಲಿ ಈ 20ನ ಏನಂತ ಕರಿತೀವಿ? ಅಪ್ಪರ್ ಲಿಮಿಟ್. ಈ 10ನ ಏನಂತ ಕರಿತೀವಿ? ಲೋವರ್ ಲಿಮಿಟ್. ಅವೆರಡನ್ನು ಒಟ್ಟಿಗೆ ಸೇರಿಸಿ ಟೋಟಲ್ ಏನಂತ ಕರಿತೀವಿ? ಲಿಮಿಟ್ಸ್ ಅಂತ ಕರಿತೀವಿ. ಕ್ಲಾಸ್ ಲಿಮಿಟ್ಸ್ ಅಂತ ಕರಿತೀವಿ. ಅದಲ್ವಾ? ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡನ್ನೂ ಸೇರಿ ಒಟ್ಟಾಗಿ ನಾವು ಜಸ್ಟ್ ಕ್ಲಾಸ್ ಲಿಮಿಟ್ಸ್ ಅಂತ ಕರಿತೀವಿ. ವಿಡ್ತ್ ಅಂತ ಕೇಳಿದ್ರೆ ಇವೆರಡದು ಡಿಫ್ರೆನ್ಸ್ ತಗೊಳ್ಳಿ. ವಾಟ್ ಇಸ್ ದ ವಿಡ್ತ್ ಆಫ್ ದಿ ಕ್ಲಾಸ್? 10. 20 minus 10. What is the width of this class? 10. That is also 10. Mute ಮಾಡಿ. ನೀವು ಕ್ಲಾಸು ನೋಡಿಲ್ಲ ಅಂದ್ರೆ ಬೆಟರ್ ಪ್ರೀವಿಯಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಅನ್ಕೊಂತೀನಿ ಅಲ್ವಾ? ಇದನ್ನೆಲ್ಲ ಡೇಟಾದು ಕ್ಲಾಸು ಅದೆಲ್ಲ ಅದನ್ನ ನೋಡ್ಕೊಂಡ್ ಬನ್ನಿ ಒಂದು ಸರಿ ವಿಡಿಯೋ ಕ್ಲಿಯರ್ ಸಿಗುತ್ತೆ.
The frequency distribution according to the individual variate values. Individual variate values frequency ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ ಅದನ್ನೇಂತ ಕರಿತೀವಿ discrete ಅಂತ ಕರಿತೀವಿ. ಓಕೆನಾ? ಕ್ಲಾಸ್ ಇಂಟರ್ವಲ್ ಬಂದಾಗ ಅದನ್ನೇಂತ ಕರಿತೀವಿ ಕಂಟಿನ್ಯೂಸ್ ಅಂತ ಕರಿತೀವಿ ಅಷ್ಟೇ, ಏನಿಲ್ಲ. A frequency distribution can be frequency distribution table ಇದೆಯಲ್ಲ ಅದು ಯಾವ ತರ ಇರುತ್ತೆ? ಕ್ವಾಂಟಿಟೇಟಿವ್ ಇರುತ್ತೆ. ಕ್ವಾಂಟಿಟೇಟಿವ್ ಅಂತ ಹೇಳಕ್ ಬರಲ್ಲ. ಅದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅದು ದಟ್ ಇಸ್ 100% ಕ್ವಾಂಟಿಟೇಟಿವ್. ಅದಲ್ಲ, ಮೇನ್ ಆಗಿ ಡಿಸ್ಕ್ರೀಟ್ ಆಗಿರ್ಬೋದು ಇಲ್ಲ ಕಂಟಿನ್ಯೂಸ್ ಆಗಿರ್ಬೋದು, ಎರಡಲ್ಲೊಂದು ಆಗಿರುತ್ತೆ. ಅಂದ್ರೆ ಬೋತ್ ಬಿ ಅಂಡ್ ಸಿ. ಇದು ಕೊಟ್ಟಿದ್ದಾನೆ, ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಎಂತದು ಅಂತ ಕೇಳಿದಾನೆ. ಎಂತದ್ದು ಇದು? ಡಿಸ್ಕ್ರೀಟ್. ಓಕೆನಾ? ಡಿಸ್ಕ್ರೀಟ್ ಅಷ್ಟೇ. ಡಿಸ್ಕ್ರೀಟ್ ಅಂದ್ರೆ ಯಾಕೆ? ಇಲ್ಲೆಲ್ಲೂ ಎಕ್ಸ್ ವೇರಿಯೇಟ್ ಇದೆ ಇಲ್ಲಿ. ಓಕೆನಾ? ಎಲ್ಲೂ ಇಂಟರ್ವಲ್ಸ್ ಇಲ್ಲ. ಇಂಟರ್ವಲ್ಸ್ ಇದ್ದಿದ್ರೆ ಅದು ಕಂಟಿನ್ಯೂಸ್ ಆಗಿರೋದು ಅಷ್ಟೇ. ದ ಡೇಟಾ ಏನ ಕೊಟ್ಟಿದ್ದ ಡೇಟಾ ವಿಲ್ ಬಿ ಕಾಲ್ಡ್ ಆಸ್, ಇದನ್ನ ಎಂತ ಡೇಟಾ ಅಂತ ಕರಿತೀವಿ? ಕಂಟಿನ್ಯೂಸ್ ಅಲ್ಲ ಕಣಮ್ಮ, ಇಂಡಿವಿಜುವಲ್. ನೋಡು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ 1 1 2 2 2 3 4 7 7 ಇದು ಎಂತ ಡೇಟಾ ಅಂತ ಕೇಳಿದ್ರೆ ಅಂತ ಹೇಳ್ತೀವಿ? ಇಂಡಿವಿಜುವಲ್ ಅಥವಾ ರಾ ಡೇಟಾ ಅಂತ ಕರಿತೀವಿ. ರಾ ಡೇಟಾ ಅಥವಾ ಇಂಡಿವಿಜುವಲ್ ಡೇಟಾ ಅಂತ ಕೂಡ ಕರಿತೀವಿ, ಅಥವಾ ಇಂಡಿವಿಜುವಲ್ ಎಲ್ಲಾನು ಬರಿತಾ ಹೋಗ್ತೀವಿ. ಇದನ್ನ ನಾನು ಡಿಸ್ಕ್ರಿಟ್ಗೆ ಕನ್ವರ್ಟ್ ಮಾಡ್ಬೋದು. ಹೆಂಗೆ? 1 2 3 7 ಅಂತ ಬರ್ಕೊಂಡು ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ 1 ಅನ್ನೋದು ಎಷ್ಟು ರಿಪೀಟ್ ಆಗಿದೆ? 2 ಟೈಮ್ಸ್. 2 ಅನ್ನೋದು ಎಷ್ಟು ರಿಪೀಟ್ ಆಗಿದೆ? 3 ಟೈಮ್ಸ್. 3 ಅನ್ನೋದು ಎಷ್ಟು ರಿಪೀಟ್ ಆಗಿದೆ? 1 ಟೈಮ್. 7 ಅನ್ನೋದು ಎಷ್ಟು ರಿಪೀಟ್? 4 ಬರ್ದಿಲ್ಲಲ್ವಾ? 4 ಮತ್ತೆ 7. 4 ಅನ್ನೋದು ಒಂದ್ ಕಡೆ ಇದೆ, 7 ಅನ್ನೋದು 2 ಟೈಮ್ಸ್ ಇದೆ. ಇದೆಂತ ಡೇಟಾ? ಡಿಸ್ಕ್ರೀಟ್. ಅವನು ಡೇಟಾ ಹಿಂಗೆ ಕೊಟ್ರೆ ಇದು ಇಂಡಿವಿಜುವಲ್ ಡೇಟಾ. ಆ ಡೇಟಾನ ಹಿಂಗೆ ಕೊಟ್ರೆ ಅದು ಡಿಸ್ಕ್ರೀಟ್ ಡೇಟಾ. ವಿ ಕ್ಯಾನ್ ಕನ್ವರ್ಟ್ ದಿಸ್ ಇಂಟು ಈವನ್ ಫಾರ್ ಕಂಟಿನ್ಯೂಸ್ ಆಲ್ಸೋ. ಕಂಟಿನ್ಯೂಸ್ ಕೂಡ ಬರಿಬಹುದು. 1 ಇಂದ 2 ಇದ್ದ ಡೇಟಾ ಬರೀರಿ, 2 ಇಂದ 4ಗೆ, 4 ಇಂದ 6ಗೆ, 6 ಇಂದ 8ಗೆ ಅಂತ ಕೊಟ್ಟು ಹಿಂಗ್ ಬರೆದ್ರೆ 1 to 2 ಎಷ್ಟು ಜನ ಇದಾರೆ? 1 ಇಂದ 2ಗೆ ಹಂಗೆ ಆತರ ಬರೋದು. ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದು ನೆಕ್ಸ್ಟ್ ಇಂಡಿಯನ್ ವಿಡಿಯೋಗಳಲ್ಲೆಲ್ಲ ನೋಡಿ, ಅದೆಲ್ಲ ಇರುತ್ತೆ. ಸೊ ಇವಾಗ ಇದೆಂತ ಡೇಟಾ? ಇದು ಇಂಡಿವಿಜುವಲ್ ಡೇಟಾ. ಫ್ರೀಕ್ವೆನ್ಸಿ ಆಫ್ ವೇರಿಯಬಲ್ ಆಲ್ವೇಸ್. ಫ್ರೀಕ್ವೆನ್ಸಿ ಅನ್ನೋದು ಯಾವತ್ತು ಏನಾಗಿರ್ಬೇಕು? ಇಂಟೀಜರ್ ಅಲ್ಲೇ ಇರಬೇಕು. ಓಕೆನಾ? ಇಂಟೀಜರ್ ಅನ್ನೋದಕ್ಕಿಂತ ನೆಗೆಟಿವ್ ಬರಲ್ಲ, ಪಾಸಿಟಿವ್ ಇರ್ಬೇಕಾಗ್ತದೆ ಅದು ಕೂಡ. ಎ ಸೀರೀಸ್ ಆಫ್ ಡೇಟಾ ವಿತ್ ಕ್ಲಾಸಸ್ ಅಲಾಂಗ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಾಸ್ ಅಂತ ಬಂತು ಅಂದ್ರೆ ಏನದು? ಕಂಟಿನ್ಯೂಸ್. ನಾನು ಇವಾಗಿಂದ ಏನ್ ಕ್ಲಾಸ್ ಇದೆ, ಸ್ಟೆಪ್ ಲೀಫ್ ಸ್ಟೆಮ್ಮು ಮತ್ತೆ ಬಾಕ್ಸ್ ಪ್ಲಾಟ್ ಅದ್ರ ಬಗ್ಗೆ ಮತ್ತೆ ಪೈ ಚಾರ್ಟು ಬಾರ್ದು ಅದೆಲ್ಲ ಮಾಡಿಸ್ತಾ ಇಲ್ಲ ಕ್ವಶನ್ಸ್ಗಳು. ಯಾಕಂತ ಅಂದ್ರೆ ಅವ್ ಆಲ್ರೆಡಿ ಅಲ್ಲಲ್ಲೇ ಎಷ್ಟೊಂದು ಕ್ವಶನ್ ಸಾಲ್ವ್ ಮಾಡ್ಬಿಟ್ಟಿದೀವಿ. ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದ್ಬಿಟ್ಟಿದೆ ಯಾವ ತರ ಕ್ವಶನ್ ಕೇಳ್ಬೋದು ಅಂತ. ಈ ಪ್ರೀವಿಯಸ್ ನಾನು ಮಾಡ್ಸಿರ್ಲಿಲ್ಲ ಅಲ್ವಾ? ಫಸ್ಟ್ ಒಂದೆರಡು ಟಾಪಿಕ್ಸ್ಗಳು, ಲಿಮಿಟ್ಗಳು, ಅದ್ರ ಬಗ್ಗೆ ಅದು ನೋಡೋಣ ಅಷ್ಟೇ. In an exclusive classification, the limits are excluded. In an exclusive classification, the limits excluded are upper limits. Yes, upper limits are excluded. ಅದನ್ನ ನೋಡಿ ಹೆಂಗ್ ಬರಿತೀವಿ ಗೊತ್ತಾ? 10 to 20, 20 to 30. ಇದು ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್? ಎಕ್ಸ್ಕ್ಲೂಸಿವ್. 30 to 40 ಇದು ಬರೆದ್ರೆ ಇದು ದಿಸ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಕ್ಲಾಸ್. ಓಕೆನಾ? ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಲ್ಲಿ ಡೆಫಿನೇಷನ್ ಹೇಳಿದೀನಿ. ಏನಂತ ಹೇಳಿದೀನಿ? ಎಕ್ಸ್ಕ್ಲೂಸಿವ್ ಅಲ್ಲಿ ಅಪ್ಪರ್ ಲಿಮಿಟ್ ಏನಿದೆ ಇದು ಎಕ್ಸ್ಕ್ಲೂಡ್ ಆಗಿರುತ್ತೆ. ಈಗ 20 ಅನ್ನೋ ಡೇಟಾ ಇದೆ ಅಂತ. ಈಗ 11 ಅನ್ನೋದು ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, 12 ಅನ್ನೋದು ಇಲ್ಲಿ ಬರುತ್ತೆ. 19 ಎಲ್ಲಿ ಬರುತ್ತೆ? ಫಸ್ಟ್ ಕ್ಲಾಸ್ ಅಲ್ಲೇ ಬರುತ್ತೆ. ಬಟ್ 20 ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಎಲ್ಲಿ ಬರಬೇಕು? 20 ಬಂದದ್ದು ಸೆಕೆಂಡ್ ಕ್ಲಾಸ್ ಅಲ್ಲಿ. ಓಕೆನಾ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಹಂಗಾಗಿ ಅಪ್ಪರ್ ಲಿಮಿಟ್ ಏನಿದೆ ದಟ್ ಈಸ್ ಎಕ್ಸ್ಕ್ಲೂಡೆಡ್. ಓಕೆನಾ? ಸೊ ದ ಆನ್ಸರ್ ಈಸ್ ಅಪ್ಪರ್ ಲಿಮಿಟ್. ಇನ್ಕ್ಲೂಡೆಡ್ ಅಂತ ಕೇಳಿದ್ರೆ ಅವನು ಇಲ್ಲಿ ಇನ್ಕ್ಲೂಡೆಡ್ ಅಂತ ಕ್ವಶನ್ ಕೇಳಿದ್ರೆ ಲೋವರ್ ಲಿಮಿಟ್ ಆಗಿದೆ. ಲೋವರ್ ಲಿಮಿಟ್ ಇಸ್ ಇನ್ಕ್ಲೂಡೆಡ್. ನಾನು ಆ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಎಕ್ಸ್ಕ್ಲೂಸಿವ್ ಅಂದ್ರೆ ಏನು, ಇನ್ಕ್ಲೂಸಿವ್ ಅಂದ್ರೆ ಏನು ಅಂತ. ಡೆಫಿನಿಷನ್ ಗೊತ್ತಾದ್ರೆ ಇದಕ್ಕೆ ಆನ್ಸರ್ ನಿಮ್ಗೆ ಗೊತ್ತಾಗುತ್ತೆ. ದ ಸೀರೀಸ್ ಈಸ್ ಕ್ಯಾಟಗರೈಸ್ಡ್ ಆಸ್ ಎಂತ ಸೀರೀಸ್ ಇದು? ನೋಡಿ, ಯಾಕೆ ಕಂಟಿನ್ಯೂಸ್? ಇಲ್ಲಿ ಕಂಟಿನ್ಯೂಸ್ ಡೇಟಾ, ಇಲ್ಲಿ ಇಂಟರ್ವಲ್ ಕ್ಲಾಸಸ್ ಇದಾವೆ. ಹಂಗಾಗಿ the extreme values used to describe the different classes in a frequency distribution are called.
ఈవిడ వచ్చిండే మాట్లాడచ్చు మీరు మాట్లాడుకుంటే Class intervals. Extreme values used to describe different classes, class limits. ಲಿಮಿಟ್ಸ್ ತಾನೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತ ಅಂದ್ರೆ, ಹೌದಾ ಇಲ್ಲ? ಓಕೆ. The class boundaries can be taken when the nature of variable is. ಕ್ಲಾಸ್ ಬೌಂಡ್ರೀಸ್ ಅಂತ ತಗೊಳ್ಳೋದು ಯಾವಾಗ? ಕಂಟಿನ್ಯೂಸ್ ಆಗಲ್ವಾ? ಅಂದ್ರೆ ನನ್ಗೆ ಕ್ಲಾಸ್ ಬೌಂಡ್ರೀಸು ಕ್ಲಾಸ್ ಲಿಮಿಟ್ಸು ಎಲ್ಲ ಒಂದೇನೆ. ಓಕೆನಾ? ಕಂಟಿನ್ಯೂಸ್ ಇದ್ದಾಗ ಕ್ಲಾಸ್ ಅಂತ ಬರೋದೇ ಕಂಟಿನ್ಯೂಸ್ ಅಲ್ಲಿ ಕಂಟ್ರೋಲ್ ನಿಲ್ಲೂ ಇಲ್ಲ. ಕ್ಲಾಸ್ ಅಂದಿದ್ದಾನೆ ಅಂತಂದ್ರೆ ನೀವು ಮಾಸ್ ಆಗಿ ಕಂಟಿನ್ಯೂಸ್ ಹಾಕ್ಬಿಡ್ಬೇಕಷ್ಟೇ. The average of lower limit and upper class limits is called what? Actually ಇದು ಕ್ಲಾಸ್ ಮಾರ್ಕ್ ಅಂತ ಕರಿತೀವಿ ಇದನ್ನ. ಕ್ಲಾಸ್ ಮಾರ್ಕ್ ಅಂತ ಅಂದ್ರೆ ಮಿಡ್ ಪಾಯಿಂಟ್ ಅಂತ. ಓಕೆನಾ? ಮಿಡ್ ಪಾಯಿಂಟ್ ಅಂದ್ರೂ ಒಂದೇ, ಇಲ್ಲಾಂದ್ರೆ ಇದನ್ನ ಅಂತ ಕರಿತೀವಿ ಕ್ಲಾಸ್ ಮಾರ್ಕ್ ಅಂತ ಕೂಡ ಕರಿತೀವಿ ಇದನ್ನ. ಅಂದ್ರೆ ನೋಡಿ 10 to 20, 20 to 30, 30 to 40 ಅಂತ ಇರುತ್ತೆ. ಈ ಕ್ಲಾಸ್ ಮಾರ್ಕ್ ಕಂಡಿದ್ದೀರಿ ಅಂತ ಹೆಂಗ್ ಮಾಡ್ಬೇಕಂತಂದ್ರೆ ಆವರೇಜ್ 10 plus 20 ಎಷ್ಟಪ್ಪ? ಇವೆರಡು ಕ್ಲಾಸ್ ಕಂಡಿಡಿಯ ಆವರೇಜ್ ಅಂತಂದ್ರೆ ಇವೆರಡದು ಲಿಮಿಟ್ಸ್ ಆವರೇಜ್ 10 plus 20 ಎಷ್ಟು? 30. 30 by 2 ಎಷ್ಟು? 15. ಇದು ಮಿಡ್ ಪಾಯಿಂಟ್ 15 ತಾನೆ. 10 to 20 ಮಿಡ್ ಪಾಯಿಂಟ್ ಎಷ್ಟು? 15. 20 30 ಮಿಡ್ ಪಾಯಿಂಟ್ ಎಷ್ಟು? 25. ಇದಕ್ಕೆ 35. ಇವೆಲ್ಲ ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ ಅಂದ್ರೂ ಒಂದೇನೆ, ಅಥವಾ ಆವರೇಜ್ ಆಫ್ ಲೋವರ್ ಅಂಡ್ ಅಪ್ಪರ್ ಕ್ಲಾಸ್ ಅಂದ್ರೂ ಒಂದೇನೆ. ಅದನ್ನ ಇನ್ನೊಂದು ಹೆಸರಲ್ಲಿ ಕ್ಲಾಸ್ ಮಾರ್ಕ್ ಅಂತಾನು ಕೂಡ ಕರೀತಾರೆ. ಕ್ಲಾಸ್ ಮಾರ್ಕ್, ಮಿಡ್ ಪಾಯಿಂಟ್, ಆವರೇಜ್ ಆಫ್ ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಎಲ್ಲ ಒಂದೇನೆ. ಅರ್ಥ ಆಯ್ತಲ್ವಾ? ಓಕೆ. The lower limit mid points of the class are 25. ಮಿಡ್ ಪಾಯಿಂಟ್ ನೋಡು. ಮಿಡ್ ಪಾಯಿಂಟ್ ಅಂತ ಏನಾದ್ರು ಕೇಳಬಹುದು. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಈಗ ಹೇಳಿದ್ ನಾವು? ಕ್ಲಾಸ್ ಮಾರ್ಕ್. ಓಕೆನಾ? ಈ ನೋಡಿ ಇಂಥ ಪಾಯಿಂಟ್ ಗಳೆಲ್ಲ ನೀವೆಲ್ಲರೂ ನೋಟ್ ಡೌನ್ ಮಾಡ್ಕೋಬೇಕು. ಮೇಸ್ಟ್ರಿಂಗ್ ಹೇಳ್ತಾವ್ರೆ. ಯಾಕಂದ್ರೆ ನಾನು ಕ್ಲಾಸ್ ಹೇಳ್ಬೇಕಾದ್ರೆ ಮಿಡ್ ಪಾಯಿಂಟ್ ಬಗ್ಗೆ ಮಾತಾಡಿರ್ತೀವಿ, ಕ್ಲಾಸ್ ಮಾರ್ಕ್ ಅಂತ ಮಾತಾಡಿರಲ್ಲ. ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ, ಯಾಕಂದ್ರೆ ನಿಮ್ಮ ಕ್ವಶನ್ಸ್ ಗಳನ್ನ ಎಲ್ಲೆಲ್ಲಿಂದ ಎತ್ತಾನೆ ಅಂತ ಗೊತ್ತಿರಲ್ಲ, ಹಂಗಾಗಿ ನೋಡ್ಬೇಕು. ಓಕೆನಾ? 20 to 30ಗೆ ಮಿಡ್ ಪಾಯಿಂಟ್ ಎಷ್ಟಪ್ಪ ಅಂದ್ರೆ 25. ಚಿಕ್ಕ ಮಗು 4ನೇ ಕ್ಲಾಸ್ ಹುಡುಗ ಹೇಳುತ್ತೆ. ದ ಫ್ರೀಕ್ವೆನ್ಸಿ ಆಫ್ ದ ಡಿಸ್ಟ್ರಿಬ್ಯೂಷನ್ ಈಸ್ ಎಂತದು? ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂತ ಕೇಳ್ತಾನೆ. ನೋಡು, ಆಬ್ವಿಯಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಕ್ಸ್ಕ್ಲೂಸಿವ್. ಯಾಕಂದ್ರೆ 10 to 20 ಇದೆ. ಇಲ್ಲಿ ಯಾವ್ದ್ರಿಂದ ಅಪ್ಪರ್ ಲಿಮಿಟ್ ಇರುತ್ತೋ ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರೋ ಲೋವರ್ ಲಿಮಿಟ್ ಅದೇ ಆಗಿದ್ರೆ ಅದು ಎಕ್ಸ್ಕ್ಲೂಸಿವ್. ಇನ್ಕ್ಲೂಸಿವ್ ಹೆಂಗಿರುತ್ತೆ ನೋಡು? 10 to 20 ಇದ್ರೆ ಇಲ್ಲಿ 21 ಇಂದ 30 ಬರುತ್ತೆ, 31 ಇಂದ 40 ಬರುತ್ತೆ, ಈ ತರ ಇರುತ್ತೆ. ಓಕೆನಾ? ಸೊ ಇಂಥ ಲಿಮಿಟ್ ನ ಏನಂತ ಕರಿತೀವಿ? ಇನ್ಕ್ಲೂಸಿವ್ ಅಂತ ಕರಿತೀವಿ. ಓಕೆನಾ? ಇನ್ಕ್ಲೂಸಿವ್ ನಲ್ಲಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಏನಾಗಿರ್ತವೆ? ಇನ್ಕ್ಲೂಡ್ ಇನ್ ದ ಸೇಮ್ ಕ್ಲಾಸ್. ಇಲ್ಲಿ 10 ಕೂಡ ಇದರಲ್ಲೇ ಬರುತ್ತೆ, 20 ಕೂಡ ಇದರಲ್ಲೇ ಬರುತ್ತೆ. ಯಾಕಂದ್ರೆ ಇಲ್ಲಿ ಡಿಫರೆನ್ಸ್ ಇದೆ ನೋಡಿ. ಇಲ್ಲಿ 20 ಇದ್ರೆ 21 ಕ್ಲಿಯರ್ಲಿ ಮೆನ್ಷನ್ಡ್. ಓಕೆನಾ? 21 ಯಾವ ಕ್ಲಾಸ್ ಅಲ್ಲಿ ಬರುತ್ತೆ ಈಗ? ಸೆಕೆಂಡ್ ಕ್ಲಾಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಹಂಗಾಗಿ ದಿಸ್ ಇಸ್ ಇನ್ಕ್ಲೂಸಿವ್. ಸೊ ಹಂಗಾಗಿ ಇಲ್ಲಿ 20 ಸೇಮ್ ಇರೋದ್ರಿಂದ ದಟ್ ಈಸ್ ಎಕ್ಸ್ಕ್ಲೂಸಿವ್ ಕ್ಲಾಸ್. ದಿಸ್ ಇಸ್ ವಾಟ್ ನೋಡಿದ ತಕ್ಷಣ ಹೇಳ್ಬೋದು ಇನ್ಕ್ಲೂಸಿವ್ ಕ್ಲಾಸ್. The class frequency is divided by total number of observations is called class frequency. Relative frequency. ಅದನ್ನ relative frequency ಅಂತ ಕರೀತೀವಿ. The relative frequency multiplied by 100 is what? Percentage. Percentage ಬರುತ್ತೆ. Multiply by 100 ಅಂತಂದ್ರೆ it is obviously percentage. ಸರಿ. ಓಕೆ. ಸೊ ಇದರಲ್ಲಿರೋ ಎಲ್ಲಾ ಕ್ವಶನ್ಸ್ಗಳು ಬಂದ್ಬಿಟ್ಟು ನಿಮ್ಗೆ ಏನಂತ ಕರೀತಾರಪ್ಪ? TTT ಬುಕ್ ಅಲ್ಲಿ ಇರೋಂಥವು. TTT ಪಬ್ಲಿಕೇಶನ್ ಅಂತ ಒಂದು ಬುಕ್ ಇದೆ ಗೊತ್ತಲ್ವಾ? ಅದು ಚೆನ್ನಾಗಿದೆ ಬುಕ್ ಅದು. ಓಕೆನಾ? ಸೊ ಆ ಬುಕ್ ಅಲ್ಲಿ ಇರುವಂತ ಎಲ್ಲಾ ಕ್ವಶನ್ಸ್ ಸಾಲ್ವ್ ಮಾಡಿದೀನಿ. ದ ಕ್ರೆಡಿಟ್ ಗೋಸ್ ಟು TTT. ಓಕೆನಾ? TTT ಪಬ್ಲಿಕೇಶನ್ ಅವ್ರಿಗೆ ಹೋಗ್ಲಿ ಕ್ರೆಡಿಟ್. ಅದ್ರಲ್ಲ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿದೀನಿ. ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಡಿಸ್ಕಸ್ ಇನ್ ದ ಟೆಲಿಗ್ರಾಮ್. ಓಕೆನಾ? ಸೊ ಇವತ್ತಿಗೆ ಇಷ್ಟ ಸಾಕು. ವಿಲ್ ಸ್ಟಾರ್ಟ್ ನೆಕ್ಸ್ಟ್ ಲೆಸನ್. ಓಕೆನಾ? ನೆಕ್ಸ್ಟ್ ಲೆಸನ್ ಯಾವ್ದಪ್ಪ? ಅದು ಸೆಂಟ್ರಲ್ ಟೆಂಡೆನ್ಸೀಸ್ ಇದೆಯಲ್ಲ ಅದ್ರ ಬಗ್ಗೆ. ಅದ್ರಲ್ಲಿ ಆಲ್ರೆಡಿ 1 ಕ್ಲಾಸ್ 2 ಕ್ಲಾಸ್ ಆಗಿದೆ ಅಂತ ಅನ್ಕೊಂತೀನಿ. ಪ್ರಾಬಲಿ 2 ಕ್ಲಾಸ್ ಆಗಿದೆ ಅನ್ಕೊಂತೀನಿ. ಐ ಥಿಂಕ್ ಒಂದೇನಾಗಿರೋದು. ಇನ್ನೇನಿಲ್ಲ. ಈಗ ಈ ಚಾಪ್ಟರ್ ಕ್ಲಿಯರ್ ಆಯ್ತಾ? ಈ ಚಾಪ್ಟರ್ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಡಿಸ್ಕಸ್ ಇನ್ ದ ಟೆಲಿಗ್ರಾಮ್. ಓಕೆನಾ? ದಯವಿಟ್ಟು ಮತ್ತೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ. ವಾಟ್ಸ್ಆಪ್ ಅಲ್ಲಿ ಎಷ್ಟೊಂದ್ ಜನ ಮೆಸೇಜ್ ಮಾಡಿರ್ತೀರ ನನ್ ಕೈಲಿ. ಸೊ ಐ ಕುಡಂಟ್ ರಿಪ್ಲೈ. ಯಾಕಂತಂದ್ರೆ ಒಬ್ರಿಗಿಬ್ರಿಗೆ ಮಾಡ್ಬೋದು. ಮತ್ತೆ ನನ್ ಕಣ್ಣಿಗೆ ಯಾರಿಗೆ ಕಾಣಿಸ್ತಾರೆ
ಅವ್ರಿಗೆ ಮಾಡಿರ್ತೀನಿ, ಆಮೇಲೆ ಅವ್ರಿಗೆ ಮಾಡ್ರು ನನಗೆ ಮಾಡ್ಲಾ ಅಂತ ಅನ್ಕೊಳಕ್ ಹೋಗ್ಬಿಡಿ. ನಾನು ಫ್ರೀ ಇದ್ದ ಟೈಮಲ್ಲಿ ನಾನು ಓಪನ್ ಮಾಡಿ ನನ್ ಕಣ್ಣಿಗೆ ಯಾರು ಕಾಣ್ತಾರೋ ಅವ್ರಿಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ಓಕೆನಾ, ಬೇಜಾರು ಮಾಡ್ಕೊಳ್ಬೇಕು, ರಿಪ್ಲೈ ಮಾಡಿಲ್ವಲ್ಲ ಆ ತರ ಅಂತ. ಟೆಲಿಗ್ರಾಮ್ ಅಲ್ಲೂ ತುಂಬಾ ಜನ ಮೆಸೇಜ್ ಮಾಡ್ತೀರಾ, ಐ ಕುಡಂಟ್ ರಿಪ್ಲೈ. ಓಕೆನಾ, ಸಾರಿ ಫಾರ್ ದಟ್. ಬೆಟರ್ you discuss in the Telegram group. That is why I have created a platform for you people. ಓಕೆನಾ, ಅಲ್ಲಿ ಡಿಸ್ಕಸ್ ಮಾಡಿ. ಓಕೆನಾ, ಅನ್ನೆಸರಿ ಥಿಂಗ್ಸ್ ಗಳು ಡಿಸ್ಕಸ್ ಬೇಡ. ಅಲ್ಲಿ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಈಗ ನಾನ್ ಫ್ರೀ ಇರಲ್ಲ, ಇನ್ನ ಬೇರೆ ಒಬ್ಬ ಓದೋ ಹುಡುಗ ಫ್ರೀ ಇರ್ತಾನ ಅಲ್ಲಿ. ಸೊ ದಟ್ ಈ ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್. ಸೊ ದಟ್ ಏನಾಗುತ್ತೆ ಅಂದ್ರೆ ಎಲ್ಲಾರ ಕಡೆಯಿಂದನೂ ಕ್ಲಾರಿಫಿಕೇಶನ್ ಸಿಕ್ಕಿದಾಗ ನಿಮ್ಗೆ ಒಂದು ಐಡಿಯಾ ಗೊತ್ತಾಗುತ್ತೆ, ಓಹೋ ಇದು ಈ ತರ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸರ್ ಯೂಟ್ಯೂಬ್ ನಲ್ಲಿ ಯಾವಾಗ ಅಪ್ಲೋಡ್ ಮಾಡ್ತೀರಿ ಸರ್ ವಿಡಿಯೋ? ಅಪ್ಲೋಡ್ ಮಾಡ್ತೀನಿ ಎಲ್ಲ ಅಪ್ಲೋಡ್ ಮಾಡಿದ್ವಿ ಕಣೋ, ಎಲ್ಲ ಅಪ್ಲೋಡ್ ಎಲ್ಲ ಅಪ್ಲೋಡ್ ಮಾಡಿದ್ವಿ. ಇವಾಗ ಕೇಳು, ಒಂದ್ ನಿಮಿಷ ಕೇಳು, ನಾನು ಮಾತಾಡ್ತೀನಿ, ನಾನು ಮಾತಾಡಕ್ ಬಿಡಿ. ಓಕೆನಾ, ಈಗ ಏನ್ ಮಾಡ್ತೀನಿ ಕೇಳಿ, ಎಲ್ಲದನ್ನು ಪ್ಲೇ ಲಿಸ್ಟ್ ರೆಡಿ ಮಾಡಿ ಒಂದು ಇದ್ರ ತರ ಮಾಡಿ ನಿಮ್ಗೆ ಗ್ರೂಪ್ ಅಲ್ಲಿ ಏನಿದೆ ನಿಮ್ದು ಪೇಯ್ಡ್ ಗ್ರೂಪ್ ಇದೆ ಅದಕ್ಕೆ ಹಾಕ್ತೀನಿ. ಸೊ ನೀವು ದಯವಿಟ್ಟು ಎಲ್ಲೂ ಶೇರ್ ಮಾಡಕ್ ಹೋಗ್ಬಿಡಿ ಆ ವಿಡಿಯೋಸ್. ಕೇಳಮ್ಮ ಒಂದ್ ನಿಮಿಷ, ಎಲ್ಲೂ ಶೇರ್ ಮಾಡಕ್ ಹೋಗ್ಬಿಡಿ. ಓಕೆನಾ, ಯಾಕಂದ್ರೆ ಪೇಯ್ಡ್ ಗ್ರೂಪ್ ನಲ್ಲಿ ಮಾತ್ರ ಇರುತ್ತೆ. ನೀವು ಪೇಯ್ಡ್ ಗ್ರೂಪ್ ಅಂತಂದ್ರೆ ದಿಸ್ ಇಸ್ ನಾಟ್ ಫಾರ್ ಮೇಕಿಂಗ್ ಮನಿ ಕಣ್ರಪ್ಪ, ಈಗಲೇ ಹೇಳಿದೀನಿ. ಆಸ್ ಐ ಟೋಲ್ಡ್ ಯು, ನಿಮ್ಮಲ್ಲಿ ಯಾರಾದ್ರೂ 1000 ಒಳಗಡೆ ರ್ಯಾಂಕ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ಐ ರೀಫಂಡ್ ದ ಅಮೌಂಟ್. ಓಕೆನಾ, ಇಟ್ಸ್ ನಾಟ್ ಅಬೌಟ್ ಏನಾಗುತ್ತೆ ಅಂತಂದ್ರೆ, ನಾನೇ ಒಬ್ಬ, ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಿರ್ತಾರೆ, ಅಂದ್ರೆ ಬೇಡ ಕಮೆಂಟ್ ಮಾಡೋದಿರ್ಬೋದು, ಅಂದ್ರೆ ಬೇರೆ ಬೇರೆದೆಲ್ಲ, ದೇರ್ ಆರ್ ಲಾಟ್ಸ್ ಆಫ್ ಇಶ್ಯೂಸ್. ಓಕೆನಾ, ಸೊ ಅದ್ರಲ್ಲೂ ಹೆಂಗೆ ಅಂತ ಅಂದ್ರೆ, ಯಾವನೊಬ್ಬ ಏನೇನೋ ಮಾಡಿದ್ದೆ ಬಿಡು, ಅದನ್ನೆಲ್ಲ ಗ್ರೂಪ್ ಅಲ್ಲಿ ಹಾಕಿದ್ರೆ ಆಮೇಲೆ ಅವ್ನ ಮರ್ಯಾದೆ ಹೊರಟೋಗುತ್ತೆ. ಹಂಗಾಗಿ ನಾವು ಕೂಡ ಎಲ್ಲೆಲ್ಲಿ ನೆಗ್ಲೆಕ್ಟ್ ಮಾಡ್ಬೇಕು ಅಲ್ಲೆಲ್ಲ ನೋಡಿ. ಇವಾಗ ಎಷ್ಟೊಂದು ಸೀರಿಯಸ್ ಇದ್ದೀರಾ ಎಷ್ಟೊಂದ್ ಜನ, ಈ ಸೀರಿಯಸ್ನೆಸ್ ಫ್ರೀ ಅಂತ ಅಂದಾಗ ಬರಲ್ಲ. ಓಕೆನಾ, ಫ್ರೀ ಅಂದ್ರೆ ನಮ್ಮಲ್ಲಿ ಹೆಂಗೆ ಅಂತ ಯಾವ ಲೆಕ್ಕಾಚಾರ ಅಂತ ಅಂದ್ರೆ ಒಂಥರ ಬಿಡು ಅನ್ನೋ ತರ ಲೆಕ್ಕಾಚಾರ. ಓಕೆನಾ, ಅದಕ್ಕೋಸ್ಕರನೇ ಇದನ್ನ ಮಾಡಿದ್ದು. ಹಂಗಾಗಿ ಕಲೀರಿ ಚೆನ್ನಾಗಿ. ಓಕೆ, ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಡೆಫಿನೆಟ್ಲಿ ಇದನ್ನ ಮಾಡ್ಕೊಡ್ತಾ ಹೋಗ್ತೀನಿ. ಈಗ ನಾನ್ ನಿಮ್ಗೆ ಒಂದು ಕ್ವಶನ್ ಕೇಳಬೇಕು, ಇದನ್ನ ಅವತ್ತಿಂದ ನಾನು ಕೇಳ್ಬೇಕಂತ ಅನ್ಕೊಂಡಿದ್ದೆ. ಸೊ ನೀವೆಲ್ಲ ಪೇಯ್ಡ್ ಬುಕ್ ಕ್ಲಾಸಿಗೆ ಬಂದಿದ್ದೀರಾ, ಹೌದಾ ಇಲ್ಲ? ಸೊ ನಿಮ್ಮಲ್ಲಿ 500 ರೂಪಾಯಿ ಪೇ ಮಾಡಿದ್ದೀರಾ ಅಲ್ವಾ? ಯು ಹ್ಯಾವ್ ಪೇಯ್ಡ್ 500 rupees. ಓಕೆನಾ, ಈ 500 ರೂಪಾಯಿಗೆ ಇದು ವರ್ತ್ ಇದೆ ಅಂತ ಅನಿಸ್ತಿದ್ಯಾ, ವರ್ತ್ ಇಲ್ಲ ಅಂತ ಅನಿಸ್ತಿದ್ಯಾ? ಎಸ್ ಸರ್, ಒನ್ ಸಬ್ಜೆಕ್ಟ್ 100 ಅಂದ್ರೆ ಅಷ್ಟು ನಾವು ಪ್ರಯತ್ನ ಪಡ್ತಾ ಇದೀವಿ. ಓಕೆನಾ, ಅಂದ್ರೆ ನಾನೇನ್ 100% ನಾನು ತುಂಬಾ ಎಕ್ಸಲೆಂಟ್ ಅನ್ನಂತ ನಾನು ಹೇಳೋದಿಲ್ಲ. ಬಟ್ ವಾಟ್ ಯು ಹ್ಯಾವ್ ಗಿವನ್ ದ ಅಮೌಂಟ್, ಅದಕ್ಕೆ ಜಸ್ಟಿಸ್ ಕೊಡೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಿದೀನಿ. ಸೊ ತುಂಬಾ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಏನೇನ್ ಮಾಡ್ಬೋದು ಎಲ್ಲಾ ತರದ ಪ್ರಯತ್ನಗಳನ್ನು ಮಾಡಿ ನಿಮ್ಗೆಲ್ಲಾನ ಟೆಲಿಗ್ರಾಮ್ ಅಲ್ಲಿ ಹಾಕಿ. ಡೆಫಿನೆಟ್ಲಿ ಏನಿಲ್ಲ, ಒಂದು ನಾಳೆ ನಾಡಿದ್ರಲ್ಲಿ ಫ್ರೀ ಆಗ್ತೀನಿ ನಾನು ಸ್ವಲ್ಪ. ಟೆಲಿಗ್ರಾಮ್ ಅಲ್ಲಿ ಯಾವ್ಯಾವ ಕ್ವಶನ್ ಹಾಕಿದ್ರು ನಾನು ಸಾಲ್ವ್ ಮಾಡಿ ಕಳಿಸ್ತಾ ಇರ್ತೀನಿ. ಓಕೆನಾ, ಐ.ಟಿ ಸ್ಕಿಲ್ಸ್ ನಾಳೆಯಿಂದ ಮಾಡ್ತೀವಪ್ಪ. ಓಕೆನಾ, ಯಾಕಂದ್ರೆ ಇದು ಸಿಲೆಬಸ್ ಜಾಸ್ತಿ ಇರೋದ್ರಿಂದ ನಮ್ಗೂನು ಇದಾಗ್ತದೆ. ಐ.ಟಿ ಸ್ಕಿಲ್ಸ್ ನಾಳೆಯಿಂದ ಒಂದು 3 ದಿವಸದಲ್ಲಿ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. ಓಕೆನಾ, ಇನ್ನೊಂದು ಪ್ರಾಬ್ಲಿ ನಾಳೆ ನಂದು ಮುಗ್ದೋಗುತ್ತೆ ಅಂತ ಅನ್ಕೊಂತೀನಿ. ಮುಗಿಯೋದು ಕಷ್ಟ ಇದೆ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ಲಾ, ಈಗ ನಂದು ಮಿನಿಮಮ್ 2 ಕ್ಲಾಸ್ ಬೇಕು ಅದನ್ನ ಮುಗಿಸ್ಬೇಕಂದ್ರೆ. ಓಕೆ, ವಿಲ್ ಡಿಸ್ಕಸ್, ಅದಕ್ಕೆ ವಿಲ್ ಪ್ಲಾನ್ ಫಾರ್ ಇಟ್. ಓಕೆ, ನೋಡೋಣಪ್ಪ, ಪ್ಲಾನ್ ಮಾಡಿ ಮುಗಿಸ್ಕೊಡ್ತೀನಿ ಬೇಗ. ಒಂದ್ ರಿವಿಷನ್ ಕ್ಲಾಸ್ ಮಾಡಿ ಸರ್. ಮಾಡ್ತೀನಿ. ಓಕೆ, ಅಂದ್ರೆ ನಾನು ರಿವಿಷನ್ ಕ್ಲಾಸ್ ಮಾಡ್ತೀನಿ. ಹೆಂಗ್ ಮಾಡ್ತೀನಿ ಗೊತ್ತಾ, ನಾನು ನೋಡಿ, ನೀವು ಇನ್ನೊಂದು ಮಾಡ್ಬಿಡ್ತೀನಿ ಬೆಟರ್ ಅಂತಂದ್ರೆ, ನಾನು ಈ ತರ ಅನ್ಕೊಂಡೆ ಬೆಟರ್, ನಾನು ಇದು ಕರೆಕ್ಟ್ ಅಂತ ಅನ್ಸುತ್ತೆ. ನೀವೇನ್ ಮಾಡಿ ಅಂತಂದ್ರೆ, ಈಗ ನೋಡಪ್ಪ, ನಾನು ಹ್ಯಾಂಡಲ್ ಮಾಡ್ತಾ ಇರೋದೇನಪ್ಪ, ನಾನು 2 ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಮ್ಯಾಥ್ಸ್ ಮತ್ತೆ ಸ್ಟ್ಯಾಟ್ಸ್ ಅಂತ. ನಾನೇನ್ ಮಾಡ್ತೀನಿ ಅಂತಂದ್ರೆ, ನಿಮ್ಮ ಡೌಟ್ಗಳು ಏನೇನಿದಾವೆ ಎಲ್ಲವನ್ನು ಒಂದು ಹೆಂಗ್ ಹೇಳೋಣ, ಟೆಲಿಗ್ರಾಮ್ ಗ್ರೂಪ್ ಅಲ್ಲ ಅಥವಾ ಒಂದು ಪ್ಲಾಟ್ಫಾರ್ಮ್ ಹೇಳ್ತೀನಿ. ಆ ಪ್ಲಾಟ್ಫಾರ್ಮ್ಗೆ ನಿಮ್ ಡೌಟ್ಗಳನ್ನೆಲ್ಲ ಎತ್ತೆತ್ತಿ ಬಿಸಾಕಿ ಎಲ್ಲಾನು ಒಂದು PPT ಮಾಡ್ಕೊಬತ್ತೀನಿ. PPT ಮಾಡ್ಕೊಂಡು ನಿಮ್ಮ ಏನೇನ್ ಡೌಟ್ ಇದೆ ಎಲ್ಲಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಬೆಸ್ಟ್ ಇದೆಯಲ್ವಾ? ಮತ್ತೆ ಅಲ್ಲೇ ಕೂಡ ನಿಮ್ಮ ಏನೇ ಡೌಟ್ಗಳು ಇದ್ರು, ನಿಮ್ಮ ಏನೇ ಅಲ್ಲೇ ಇದ್ರು ಕೂಡ ನೀವು ಯು ಕ್ಯಾನ್ ಸಾಲ್ವ್ ಇಟ್. ಸೊ ದಟ್ ಐ ಕ್ಯಾನ್ ಡೂ. ಮತ್ತೆ ಇನ್ನೊಂದು, ತುಂಬಾ ಜನ ಕೇಳ್ತಿದ್ರು, ಸರ್ ಟೆಸ್ಟ್ ಸೀರೀಸ್ ಮಾಡಲ್ವಾ ಸರ್, ಟೆಸ್ಟ್ ಅದು ಮಾಕ್ ಟೆಸ್ಟ್ ಮಾಡಲ್ವಾ ಸರ್ ಅಂತ. ಮಾಡ್ಬೋದು, ಇಟ್ ಈಸ್ ನಾಟ್ ಎ ಬಿಗ್ ಡೀಲ್ ಫಾರ್ ಮೀ. ಓಕೆನಾ, ಸೊ ಕ್ವಶನ್ ತೆಗೆದ್ಬಿಟ್ಟು ಅದ್ರಲ್ಲಿ ಹಾಕಿ ನಿಮ್ಗೆ ಒಂದು ಗೂಗಲ್ ಫಾರ್ಮ್ ಕೊಡೋದ್ರೆ, ಆಲ್ರೆಡಿ ಸಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್, ಓಕೆನಾ, ಸೊ ಲೈಕ್ TTT ಇರ್ಬೋದು, ಬೇರೆ ಇನ್ಸ್ಟಿಟ್ಯೂಷನ್ ಆಲ್ರೆಡಿ ದೇ ಹ್ಯಾವ್ ಮೇಡ್ ದ ಫ್ರೀ ಫಾರ್ ಇಟ್. ಓಕೆನಾ, ಫ್ರೀ ಆಗಿ ಅವರು ಮಾಕ್ ಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಎನಿವನ್ ಕ್ಯಾನ್ ಅಟೆಂಡ್ ಇಟ್, ಯು ಕ್ಯಾನ್ ಅಟೆಂಡ್.
Suppose if you didn't understand any question ಅಂತಂದ್ರೆ you can post that same question in the Telegram so that everyone ಅರ್ಥ ಮಾಡ್ಕೋತಾರೆ. ನಿಮ್ಮ ಅವ್ರಿಗೆ ಏನಾದ್ರು ರೆಡಿ ಇದ್ರೆ ನಿಮ್ಗೆ ಕೊಡ್ತಾರೆ. ಸೊ ದಿಸ್ ಇಸ್ ದ ಒನ್ ಥಿಂಗ್. ಅರ್ಥ ಆಯ್ತೇನಪ್ಪ? ಬಟ್ ಅದ್ರಲ್ಲಿ ನಾವ್ ತಪ್ಪು ಮಾಡಿದ್ ನಮಗ್ ಮತ್ತೆ ಹೇಳಲ್ಲ ಸರ್ ಅದು. ದಟ್ ಈಸ್ ವಾಟ್. ಅದ್ರಲ್ಲಿ ತಪ್ಪು ಮಾಡಿದ್ದು ಹೇಳಲ್ಲ, ನೀವು ಹೇಳ್ಸ್ಕೋಬೇಕು ಎಲ್ಲಿ ಅಂತಾರೆ ಡಿಸ್ಕಸ್ ಮಾಡಿ. ಸೇಮ್ ಕ್ವಶನ್ ನ ತಗೊಬಂದು ಫ್ರೆಂಡ್ಸ್ ನನಗೆ ಇಲ್ಲಿ ಏನೋ ಡೌಟ್ ಇದೆ, ಈ ಕ್ವಶನ್ಗೆ ಈ ತರ ಅಲ್ವಾ ಆ ತರ ಅಲ್ವಾ ಅಂತ ನೀವು ಅಲ್ಲಿ ಹಾಕಿದಾಗ ಅವ್ರ ಡಿಸ್ಕಷನ್ ಆಗುತ್ತೆ ಟೆಲಿಗ್ರಾಮ್ ಅಲ್ಲಿ. ಸರ್ ನನಗೆ ಗೊತ್ತಿರಲ್ಲ ಸರ್ ಯಾವ್ದು ತಪ್ಪಾಗಿದೆ ಅಂತ. ಅದ್ರಲ್ಲಿ ಮಾರ್ಕ್ಸ್ ತೋರ್ಸಲ್ವಾ? ಮಾರ್ಕ್ಸ್ ತೋರಿಸುತ್ತೆ ಸರ್. ಯಾವ್ದು ತಪ್ಪಾಗಿದೆ ಅಂತ ತೋರ್ಸಲ್ವಾ? ಇಲ್ಲ ಸರ್ ಸರ್ ತೋರಿಸಲ್ಲ. ಯಾವ ತಪ್ಪಾಗಿದೆ ಅಂತ ತೋರ್ಸಲ್ಲ, ಬರೀ ಮಾರ್ಕ್ಸ್ ತೋರಿಸುತ್ತೆ ಅಷ್ಟೇ. ಓ ದಟ್ ಇಸ್ ದ ಡಿಮೆರಿಟ್ ಆಕ್ಚುಲಿ. ಗೂಗಲ್ ಫಾರ್ಮ್ ಅಲ್ಲಿ ಆದ್ರೆ ಕರೆಕ್ಟ್ ಆಗಿ ತೋರಿಸುತ್ತಲ್ವಾ? ಸರ್ ಇಲ್ಲ TTT ಮಾಕ್ ಟೆಸ್ಟ್ ಅಲ್ಲಿ ತೋರಿಸುತ್ತೆ. ತೋರ್ಸೋದು ಸರ್, ಯಾವ ಕ್ವಶನ್ ರಾಂಗ್ ಅಂತ ತೋರ್ಸಲ್ಲ. ಯಾವ ಕ್ವಶನ್ ರಾಂಗ್ ಅಂತ ತೋರಿಸಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ನಿಮ್ಗೆ ಈಗ ನೀವೇನ್ ಮಾಡಿ ಅಂತಂದ್ರೆ ನಿಮ್ಗೆ ಸ್ವಲ್ಪ ಡೌಟ್ನೆಸ್ ಇರುತ್ತಲ್ವಾ, ಈಗ ನೀವು ಆನ್ಸರ್ ಮಾಡ್ತಿದ್ರೆ ನಿಮ್ಗೆ ಡೌಟ್ಫುಲ್ ಕ್ವಶನ್ಸ್ ಇರ್ತವೆ, ಅಂತವನ್ನ ಬೇಕಾದ್ರೆ ಯು ಕ್ಯಾನ್ ಡಿಸ್ಕಸ್ ದೇರ್. ಹಂಗ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾವ್ ಅನದರ್ ಕ್ಲಾಸ್. ಬೈ. PPT ಕಳಿಸ್ಕೊಡ್ರಿ. ಎಸ್ ಐ ಶೇರ್ ದಿಸ್ PPT. ಹಲೋ ಸರ್, ಸರ್ ನಿನ್ನೆ ಮೊನ್ನೆ ಸ್ವಲ್ಪ PPT ಹಾಕಿ ಸರ್, ನಮ್ಮ ರಿವಿಷನ್ ಮಾಡ್ತೀವಿ ಸರ್ ನಾವು. ಈ ಫುಲ್ ಒಂದೇ ಚಾಪ್ಟರ್, ಇಲ್ಲಿ ಈ ಚಾಪ್ಟರ್ ಮುಗಿದೋಗಿದೆ. ಈ ಚಾಪ್ಟರ್ ಕಂಪ್ಲೀಟ್ PPT ಐ ವಿಲ್ ಶೇರ್. ಥ್ಯಾಂಕ್ ಯು ಸರ್. ಸರ್ F3 ಒಂದ್ ಸ್ವಲ್ಪ ಕಳಿಸ್ರಿ ಸರ್. ಖಂಡಿತ ಈಗ ಶೇರ್ ಮಾಡ್ತೀನಿ. ಎಸ್ ಓಕೆ. ನನಗೆ ಕ್ಲಾಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಓಕೆ ಸರ್.